Additional Director under the desk. May I request our Treasurer Sri Shankaran to kindly escort Sri B. John Matthew, Regional Manager, State Bank of India. Sorry. ಶ್ರೀ ವಿ ಟಿ ವೆಂಕಟೇಶ್ ಅಡಿಷನಲ್ ಡೈರೆಕ್ಟರ್ ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀ ಮಹೇಶ್ ಮಿಶ್ರು IFS ಮ್ಯಾನೇಜಿಂಗ್ ಡೈರೆಕ್ಟರ್ KSIDC ಅವರು ಸದ್ಯದಲ್ಲಿ ಬರ್ತಾ ಇದ್ದಾರೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಇದ್ರು ಬರ್ತಾ ಇದ್ದಾರೆ. ಸ್ನೇಹಿತರೆ, ಈಗ ನಮ್ಮ ಇಂದಿನ ಕಾರ್ಯಕ್ರಮವನ್ನು ನಾಡಗೀತಿ ಅಂತ ಪ್ರಾರಂಭಿಸೋಣ. ದಯಮಾಡಿ ಎಲ್ಲರೂ ಎದ್ದು ನಿಂತು ನಾಡಗೀತಿಗೆ ಗೌರವ ಸಲ್ಲಿಸಬೇಕು ಅಂತ ಕೇಳ್ಕೊಂತೀನಿ. जय भारत जननीय तनुजाते, जय हे कर्नाटक माते, जय सुंदर नदी वनगणनाय, जय हे रसऋषिगण जय भारत जननीय तनुजाते, जय हे कर्नाटक माते, जय सुंदर नदी वनगणनाय, जय हे रसऋषिगण जगतिय जागरण वेदन घोष, जननिಗೆ ಜೀವವು ನಿನ್ನಾದೇಶ. ಅನುದಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನೀಯ ಪಂಚಾತಿ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರು ಜ್ಞಾನ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರ ಜ್ಞಾನ. ಕನ ಕನ ಹಾರುವ ದೊರೆಗಳ ನಾಮ, ನಾಯಕ ವೈರಿಕನ ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ಋಷಿಗಳ ದೇವಿ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸಋಷಿಗಳ ದೇವಿ. ಜಯ ಭಾರತ ಜನನೀಯ ತನುಜಾತೆ. ನಾಡಗೀತಿಗೆ ಗೌರವ ಸಲ್ಲಿಸಿದ ಎಲ್ಲರಿಗೂ ವಂದನೆಗಳು. ಕರ್ನಾಟಕ ಸಣ್ಣ ಕೈಗಾರಿಕಾ ಸಂಘ ಹಾಗೂ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮೈಸೂರು ನೂತನ ಕೈಗಾರಿಕಾ ನೀತಿ 2020-25 ಮತ್ತು ಹೂಡಿಕೆ ಅವಕಾಶಗಳು ಕುರಿತು ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮೈಸೂರು ಜಿಲ್ಲಾ ಕೈಗಾರಿಕಾ ಸಂಘ, KADB ಪ್ರದೇಶ ಉತ್ಪಾದಕ ಸಂಘ, ಮೈಸೂರು ಪ್ರಿಂಟರ್ಸ್ ಕ್ಲಸ್ಟರ್, ಹೆಬ್ಬಾಳ್ ಕೈಗಾರಿಕಾ ವಸಾಹತು ಉತ್ಪಾದಕರ ಸಂಘ, ಮೈಸೂರು ಕೈಗಾರಿಕಾ ಸಂಘ, ಮೈಸೂರು ಸಣ್ಣ ಕೈಗಾರಿಕಾ ಉತ್ಪಾದಕರ ಸಂಘ ಮತ್ತು ಸೂಕ್ಷ್ಮ ಮತ್ತು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಪರಿಷತ್ತು, ಇವರೆಲ್ಲರ ಒಂದು ಜಂಟಿ ಸಹಯೋಗದಲ್ಲಿ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಬೇಕು ಅಂತ ನಮ್ಮ ಕಾಸಿಯಾದ ಅಧ್ಯಕ್ಷರಾದ ಶ್ರೀ KV ಅರ್ಸಪ್ಪನವರು ನಾನು ಕೇಳ್ಕೊತಾ ಇದ್ದೀನಿ.
ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ಲ ಊಟ ಮಾಡಿ ಇಲ್ಲೇ ಮಾಡೋದಿದ್ದೀರಾ ಅನ್ಸುತ್ತೆ. ಇವತ್ತು ನಮ್ಮ ಮೈಸೂರಿಗೆ ಒಂದು ಸುದಿನ ಅಂತ ಹೇಳ್ಬೋದು. ಬೆಳಗ್ಗೆಯಿಂದ ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಆದರೆ ಈ ಒಂದು ಕಾರ್ಯಕ್ರಮ ಬಹಳ ಮುಖ್ಯವಾದ ಕಾರ್ಯಕ್ರಮ. ನೂತನ ಕೈಗಾರಿಕಾ ನೀತಿ 2025 ಮತ್ತು ಹೂಡಿಕೆ ಅವಕಾಶಗಳು, ಈ ಒಂದು ಇದರ ಬಗ್ಗೆ ನಾವು ಚರ್ಚೆ ಮಾಡಲು ಮೈಸೂರಿನ ಎಲ್ಲಾ ಕೈಗಾರಿಕಾ ಸಂಘಗಳ ಪದಾಧಿಕಾರಿಗಳನ್ನ ನಾವಿಲ್ಲಿ ಕರೆದಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಬಂದಿರುವಂತಹ ವಿನೋದ್ ಪ್ರಿಯಾ AS, ಡೈರೆಕ್ಟರ್ MSME, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೆ ನನ್ನ ಕಾಶಿಯ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಐ ವೆಲ್ಕಮ್ ಯು. ವಿನೋದ್ ಪ್ರಿಯಾ ಮೇಡಮ್ ಅವರು ಸುಮಾರು ಸಲ ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಮಾಡಿದ್ದೀನಿ. ಹೋದಾಗಲೆಲ್ಲ MSME ಬಗ್ಗೆ ಬಹಳಷ್ಟು ದೀರ್ಘವಾಗಿ ಕೂರ್ಸ್ಕೊಂಡು ಚರ್ಚೆ ಮಾಡೋ ಅಂತ ನಾನು ಒಬ್ಬರು MSME ಡೈರೆಕ್ಟರ್ನ ನೋಡ್ತಾ ಇರೋದು ಫಸ್ಟ್ ಟೈಮ್ ಮೇಡಮ್. ಯೂಶಲಿ ಹೋಗ್ತೀವಿ, ಒಂದು ಮದುವೆ ಕೊಡ್ತೀವಿ, ಸೊ ಅವ್ರಿಗೆ ಟೈಮ್ ಇರಲ್ಲ ಮಾತಾಡ್ಲಿಕ್ಕೆ, ಕಳಿಸ್ತಾ ಇರ್ತಾರೆ. ಆದ್ರೆ ನಮ್ಮ ಮೇಡಮ್ ನಮ್ಮ ಕಷ್ಟ ಸುಖಗಳನ್ನ ವಿಚಾರಿಸ್ಕೊಂಡು ನಿಮಗೆ ಏನೆಲ್ಲ ಕಷ್ಟಗಳಿದೆ ಅದನ್ನ ಪರಿಹಾರ ಮಾಡಲಿಕ್ಕೆ ನಾನು ಏನ್ ಮಾಡಬೇಕು ಅನ್ನೋ ವಿಚಾರಗಳ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಮೇಡಮ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಮೇಡಮ್, MSMEಯಲ್ಲಿ ಒಂದು MSME ಲಿಸ್ಟ್ ಇಲ್ಲ ಮೇಡಮ್, ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ. ಇದ್ರ ಬಗ್ಗೆ ಚರ್ಚೆಗಳಾಗತ್ತೆ, ಮೀಟಿಂಗ್ಗಳಾಗತ್ತೆ, ಸೊ ಅಲ್ಲೇ ನಿಂತೋಗುತ್ತೆ. ಅಷ್ಟೊತ್ತಿಗೆ ಆಫೀಸರ್ ಚೇಂಜ್ ಆಗ್ತದೆ. ಅದೇ ನಮ್ಮ ಶ್ರೀನಿವಾಸ ಪರ್ಮನೆಂಟ್ ಆಗಿದ್ದಾರೆ. ದಯವಿಟ್ಟು ಈಗ ಮನ್ಸು ಮಾಡಿ ಮೇಡಮ್ ಅವರಿಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಅವರು ಯಶಸ್ವಿ ಆಗ್ತಾರೆ. ನಾವು ಸಹ ಅದನ್ನ ಮಾತಾಡಿ ಅವರು ಮೇಡಮ್ ಅವ್ರಿಗೆ ಅದನ್ನ ಹೇಳಿ ಅದನ್ನೊಂದು ಕೆಲಸ ಈ ಸಲ ಯಾರು ಅವ್ರ ಪೀರಿಯಡ್ ಅಲ್ಲಿ ಮಾಡಿಸ್ಬೇಕು ಅಂತ ಮಾಡಬೇಕು ಅಂತ ನಾನು ಮೇಡಮ್ ಅವ್ರಿಗೆ ನಾನು ಕೇಳ್ಕೊತಾ ಇದ್ದೀನಿ. ಇನ್ನೊಂದು ಮುಖ್ಯವಾದ ವಿಷಯ ನಾನು ಮೇಡಮ್ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಂದು ಏನು ಸ್ಕಿಲ್ ಸೆಂಟರ್ ಆಫ್ ಕಾರ್ಪೊರೇಷನ್ ಇದೆ, ಅವರು ಲಾಸ್ಟ್ ಇಯರ್ 130 ಕೋಟಿ ಖರ್ಚು ಮಾಡಿ 40,000 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ವೆಬಿನಾರ್ ಅಲ್ಲಿ ನಾನು ಇದ್ದೆ, ಮೇಡಮ್ ಅವರು ಇದ್ರು. ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ MD ಅವರು ಅಶ್ವಿನ್ ಗೌಡ್ರು ಇದನ್ನ ಮಾತಾಡ್ತಾ ಇರುವಾಗ ನಾನು ಅವ್ರಿಗೆ ಹೇಳಿದೆ, ಸರ್ ನೀವು 40,000 ಸ್ಕಿಲ್ ಟ್ರೈನಿಂಗ್ ಕೊಟ್ಟಿದ್ರೆ ಅದನ್ನ ಲಿಸ್ಟ್ ಕೊಡಿ. ಈಗ ನಮ್ಮ ಇಂಡಸ್ಟ್ರೀಸ್ಗೆ ಬಹಳಷ್ಟು ಜನ ಬೇಕಾಗತ್ತೆ. ಅವರು ಒಂದು ಮಾತು ಹೇಳಿದ್ರು ಮಾತಾಡ್ತಾ, ನಾವು ಒಂದು ಸ್ಟೂಡೆಂಟ್ ಅನ್ನ ಟ್ರೈನ್ ಮಾಡ್ಲಿಕ್ಕೆ ಸ್ಕಿಲ್ ಸೆಂಟರ್ ಅಲ್ಲಿ ಒಂದು ಟ್ರೈನ್ ಮಾಡ್ಲಿಕ್ಕೆ ಅವ್ರಿಗೆ 5,000 ರೂಪಾಯಿ ಖರ್ಚು ಮಾಡ್ತಾರಂತೆ. ನಾನು ಅದನ್ನ ಮೇಡಮ್ ಅವ್ರ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಆತರ 100 ಕೋಟಿಗಳನ್ನ ನೀವು ಖರ್ಚು ಮಾಡ್ತಾ ಇದ್ದೀರಿ. ನೀವು ಏನು ಒಂದು ಸ್ಟೂಡೆಂಟ್ಗೆ 5,000 ರೂಪಾಯಿ ಏನು ಖರ್ಚು ಮಾಡ್ತೀರಿ? ದಯವಿಟ್ಟು ನಮ್ಮ MSMEಗಳ ನೀವು ಎಷ್ಟು 10,000 ಜನ ಇವತ್ತು ಸ್ಟೂಡೆಂಟ್ಸ್ ಅನ್ನು ಕರೆಸಿದ್ರೆ, ಯಾರು ಓದಿರೋರು ಇರ್ಬೋದು, ಕಲಿದೇ ಇರೋರು ಇರ್ಬೋದು, 4ನೇ ಕ್ಲಾಸ್ ಫೇಲ್ ಆಗಿರೋರು ಇರ್ಬೋದು, SLC ಫೇಲ್ ಆಗಿರೋರು ಇರ್ಬೋದು, ಡಿಪ್ಲೊಮಾ ITI ಏನಾದ್ರು ಅವ್ರು ಫೇಲ್ ಆಗಿರಲಿ ಪಾಸ್ ಆಗಿರಲಿ ಅಂತವ್ರನ್ನ ನಾವು ನಮ್ಮಲ್ಲಿ ಕಳಿಸಿದ್ರೆ ನಾವು ಸೀದಾ ಅವ್ರನ್ನ ನಮ್ಮ MSME ಕೈಗಾರಿಕೆಗಳಿಗೆ ನಾವು ಕಳಿಸ್ಕೊಡ್ತೀವಿ. ಇವತ್ತು ಬಹಳಷ್ಟು ಡಿಮಾಂಡ್ ಇದೆ. ನೀವು ಏನು 5,000 ರೂಪಾಯಿ ಅವರ ಸ್ಕಿಲ್ ಟ್ರೈನಿಂಗ್ ಅಂತ ಹೇಳಿ ನೀವು ಬುಕ್ಕಲ್ಲಿ ಹೇಳ್ತಿದ್ದೀರಿ, ಅವ್ರಿಗೆ ಡೈರೆಕ್ಟ್ ಆಗಿ ಆ ಸ್ಟೂಡೆಂಟ್ ಕೊಟ್ರೆ ನಾವು 5,000 ರೂಪಾಯಿ ಕೊಡ್ತೀವಿ. ನಮ್ಮ ಇಂಡಸ್ಟ್ರಿ ಕಡೆ ನಾವು 5,000 ರೂಪಾಯಿ ಕೊಡ್ತೀವಿ. ಮತ್ತೆ ಅವ್ರಿಗೆ 1 ವರ್ಷ ಟ್ರೈನಿಂಗ್ ಆದ್ಮೇಲೆ ಅವನ ಜೀವನ ರೂಪಿಸ್ಕೋಬಹುದು. ಅವನು ಪಕ್ಕ ಒಂದು ಮಿಷಿನ್ ಆಪರೇಟರ್ ಒಂದು ಕೆಲಸ ಕಲಿತು ಅವ್ನು ಎಲ್ಲಿ ಬೇಕಾದ್ರೂ ಕೆಲಸ ಮಾಡೋಂತ ಒಂದು ವ್ಯಕ್ತಿ ಆಗ್ತಾನೆ. ಅವನ ಜೀವನ ರೂಪಿಸ್ಕೋತಾನೆ. ಅಷ್ಟು ಬೇಕಾಗಿಲ್ಲ, ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲೇ ನಾವು ಅವನ 100% ಎಂಪ್ಲಾಯ್ಮೆಂಟ್ ಅನ್ನ ಕೊಡುವಂಥದ್ದು ನಾವು ಮಾಡ್ತೀವಿ ಮೇಡಮ್. ದಯವಿಟ್ಟು ಇದನ್ನ ನೀವು ಬಹಳ ಪಾಸಿಟಿವ್ ಆಗಿ, ನಾನು ಎಲ್ಲಾ ಮೀಟಿಂಗ್ ಅಲ್ಲೂ ಬಹಳ ಪಾಸಿಟಿವ್ ಮಾತಾಡ್ತಾ ಇದ್ದೀರಿ. ದಯವಿಟ್ಟು ಇದನ್ನ ಮಾಡಿಕೊಟ್ರೆ ನಮ್ಮ MSMEಗಳಿಗೆ ಬಹಳ ತುಂಬಾ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ಇವತ್ತಿನ ದಿವಸ ನಮ್ಗೆ ಏನು ನಮ್ಮಲ್ಲಿ ವರ್ಕರ್ಸ್ ಇದ್ರು ಅವ್ರು ಬೇರೆ ಕಡೆ ನಾವು ಈ ಲಾಕ್ಡೌನ್ ಆದಾಗ ಹೋದ್ರು, ಅದರ ಒಂದು ರಿಪ್ಲೇಸ್ಮೆಂಟ್ ಆಗ್ಬೇಕು.
ನಮ್ಮ ಲೋಕಲ್ ಜನಕ್ಕೆ ಕೆಲಸಗಳು ಕೊಡಬೇಕು, ಕೆಲಸಗಳು ಸಿಗಬೇಕು ಅನ್ನೋದು ಸಹ ನಮ್ಮ ಇದರಲ್ಲಿ ನಮ್ಮ ಆಸೆ ಇದೆ ಮೇಡಮ್. ಸೊ ದಯವಿಟ್ಟು ಅದನ್ನ ನೀವು ಪರಿಗಣನೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಮೇಡಮ್ ತುಂಬಾ ಪಾಸಿಟಿವ್ ಆಗಿದ್ದಾರೆ, ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಅವರಿಗೆ ನಾನು ಮತ್ತೊಮ್ಮೆ ನನ್ನ ನಿಮ್ಮೆಲ್ಲರ ಪರವಾಗಿ, ಕಾಶಿಯ ಪರವಾಗಿ ಮತ್ತೊಮ್ಮೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಎಂ ಶ್ರೀನಿವಾಸ್ ಅಡಿಷನಲ್ ಡೈರೆಕ್ಟ್ರು, ನಮಗೆ ಆಪತ್ ಬಾಂಧವ ಇದ್ದಂಗೆ ಇವರು. ನಾವ್ ಏನೇ ಕಷ್ಟ ಆದ್ರೂ ಶ್ರೀನಿವಾಸ್ ಹತ್ರ ಹೋದ್ರೆ ಒಂದು ಪರಿಹಾರ ಇದ್ದೇ ಇರುತ್ತೆ ಅವ್ರ ಹತ್ರ. ಸೊ ಹಾಗಾಗಿ ನಾವು ಎಲ್ಲೇ ಹೋದ್ರು, ಯಾವುದೇ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅವ್ರನ್ನ ನಾವು ಕರ್ಕೊಂಡು ಹೋಗ್ತೀವಿ, ಅಥವಾ ವೆಬಿನಾರ್ ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ನಮ್ಮ MSMEಗಳಿಗೆ ಈ ನೂತನ ಕೈಗಾರಿಕಾ ನೀತಿ ಬಗ್ಗೆ ಸಾಕಷ್ಟು ಅವರು ಮಾಹಿತಿ ಕೊಡ್ತಾರೆ. ಅವ್ರಿಗೂ ನಾನು ನಿಮ್ಮೆಲ್ಲರ ಪರವಾಗಿ, ಕಾಶಿಯ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. DK ಲಿಂಗರಾಜ್ ಅವರು ಜಾಯಿಂಟ್ ಡೈರೆಕ್ಟರ್, ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಮೈಸೂರು, ಅವ್ರಿಗೂ ಸಹ ನಾನು ಒಂದು ಆಕ್ಚುಲಿ ಜಾಯಿಂಟ್ ಡೈರೆಕ್ಟ್ರು, ಒಂದು ಜಿಲ್ಲೆಯಲ್ಲಿ ಜಾಯಿಂಟ್ ಡೈರೆಕ್ಟ್ರು ಅವರ ಆಫೀಸರ್ಸ್ ಸರಿಯಾಗಿ ಒಂದು ಕೆಲಸವನ್ನು ಮಾಡಿದ್ದೆ ಆದ್ರೆ ಆ ಜಿಲ್ಲೆಯಲ್ಲಿ ಇಂಡಸ್ಟ್ರೀಸ್ ಬರಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಒಂದು ಮನೋಭಾವ ಇರುವಂತವರು ಲಿಂಗರಾಜ್ ಅವರು. ಅವ್ರಿಗೂ ನಾನು ನಮ್ಮ ಕಾಶಿಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಇನ್ನು ಜಾನ್ ಮ್ಯಾಥ್ಯೂ, ರೀಜನಲ್ ಮ್ಯಾನೇಜರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅವ್ರಿಗೂ ಸಹ ನಾನು ಈಗ ಸಾಕಷ್ಟು ಈ ಮೈಸೂರಿನಲ್ಲಿ ಸಾಕಷ್ಟು ಲೋನ್ಗಳನ್ನ ಕೊಡುವಂತದ್ದು ಇರ್ಬೋದು, ಹೊಸ ಸ್ಕೀಮ್ಗಳೇನಿದೆ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಕರ್ನಾಟಕದ ಹೊಸ ಸ್ಕೀಮ್ಗಳನ್ನ ಅವರು ಜಾರಿಗೆ ತರುವಂತ ವಿಷಯದಲ್ಲಿರ್ಬೋದು, ಅವ್ರಿಗೂ ಸಹ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಅಡಿಷನಲ್ ಡೈರೆಕ್ಟರ್ ವೆಂಕಟೇಶ್ ಅವರು ಬಂದಿದ್ದಾರೆ. DIC ಅವ್ರಿಗೂ ಸಹ ನಾನು ನಮ್ಮ ಕಾಶಿಯ ಪರವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ನನ್ನ ಆಫೀಸ್ ಡೈರೆಕ್ಟರ್ಸ್ ಎಲ್ಲರಿಗೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತೆ ಬಂದಿರುವಂತಹ ಎಲ್ಲ ಮೀಡಿಯಾ ಮಿತ್ರರಿಗೂ, ಪ್ರಿಂಟ್ ಅಂಡ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಮಿತ್ರರಿಗೂ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಚೇಂಬರ್ನ ಅಧ್ಯಕ್ಷರು ಬಂದಿದ್ದಾರೆ, ದಯವಿಟ್ಟು ಮುಂದೆ ಬರಬೇಕು ಸರ್. ಚೇಂಬರ್ನ ಅಧ್ಯಕ್ಷರು ಬಂದಿದ್ದಾರೆ, ಮೈಸೂರು ಚೇಂಬರ್ ಅಧ್ಯಕ್ಷರು, ಅವ್ರಿಗೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಬಂದಿರುವಂತಹ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಎಲ್ಲ ಆಫೀಸ್ ಡೈರೆಕ್ಟರ್ಸ್ ಮತ್ತೆ ಅವರ ಮೆಂಬರ್ಸ್ಗಳಿಗೆ ನಾನು ಎಲ್ಲರಿಗೂ ಒಟ್ಟಾಗಿ ನಾನು ಸ್ವಾಗತವನ್ನು ಮಾಡ್ತಾ, ಮತ್ತೆ ಈ ಒಂದು ಕಾರ್ಯಕ್ರಮ ಏನಿದೆ ನೂತನ ಕೈಗಾರಿಕಾ ನೀತಿ, ಅದರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ನಾವು ಆತುರವಾಗಿದ್ದೀವಿ. ಅದರ ಪರವಾಗಿ ನಮ್ಮ ಶ್ರೀನಿವಾಸ್ ಅವರು ಮಾತಾಡೋರಿದ್ದಾರೆ, ನಮ್ಮ ಮೇಡಮ್ ಅವರು ಮಾತಾಡೋರಿದ್ದಾರೆ. ಸೊ ಈ ಒಂದು ನಾನು ಸ್ವಾಗತ ಭಾಷಣವನ್ನು ಮುಗಿಸ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರನ್ನು ಸ್ವಾಗತಿಸಿದ ನಮ್ಮ ಕಾಶಿ ಅಧ್ಯಕ್ಷರಾದ ಶ್ರೀ KV ಅರ್ಸಪ್ಪನವರು ನಿಮ್ಮೆಲ್ಲರ ಪರವಾಗಿ ಒಂದು ಚಪ್ಪಾಳೆಯಲ್ಲಿ ಸ್ವಾಗತ. ಹಾಗೆ ಡಾಕ್ಟರ್ ಚಂದ್ರಶೇಖರ್ ದೊಡ್ಡಮನಿ, ಮ್ಯಾನೇಜಿಂಗ್ ಡೈರೆಕ್ಟರ್, ಮೈಸೂರು ಪೈಂಟ್ಸ್ ಅಂಡ್ ವಾರ್ನಿಷ್ ಬಂದಿದ್ದಾರೆ. ಅವರು ದಯಮಾಡಿ ವೇದಿಕೆ ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ದೀಪ ಹಚ್ಚುವುದರ ಮೂಲಕ ನೂತನ ಕೈಗಾರಿಕಾ ನೀತಿ 2025 ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ನಾನು ಎಲ್ಲ ಅತಿಥಿಗಳನ್ನ ನಾನು ಕೇಳ್ಕೊತಾ ಇದ್ದೀನಿ. ಟ್ರಾನ್ಸ್ಲೇಷನ್ ಯಾರು ಮಾಡೋದು? ಟ್ರಾನ್ಸ್ಲೇಷನ್ ಇಲ್ಲ.
शुभं गुरुत्वं कल्याणम् आरोग्यं धनसम्पदम् विनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं गुरुत्वं कल्याणम् आरोग्यं धनसम्पदम् शुभं गुरुत्वं कल्याणम् आरोग्यं ನೂತನ ಕೈಗಾರಿಕಾ ನೀತಿ 2025 ಮತ್ತು ಹೂಡಿಕೆ ಅವಕಾಶಗಳು ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಮೈಸೂರು ನಡೀತಾ ಇದೆ. ಇದನ್ನು ಉದ್ಘಾಟಿಸಿದ ಎಲ್ಲ ಅತಿಥಿಗಳಿಗೆ ಕಾಸಿಯಾ ಮತ್ತು ಡಿಎಸಿ ಪರವಾಗಿ ವಂದನೆಗಳು. ಬಂದಿರುವಂತಹ ಅತಿಥಿಗಳನ್ನು ಸನ್ಮಾನಿಸೋದು ನಮ್ಮ ಕಾಸಿಯಾದ ಒಂದು ಪರಂಪರೆ. May I request our beloved president Sri KVR to kindly felicitate Srimati R. Vinod Priya, IAS, Director MSME, Department of Industry and Commerce, Government of Karnataka. ಹಾಗೆ ಶ್ರೀ ಎಚ್.ಎಂ. ಶ್ರೀನಿವಾಸ, ಅಡಿಷನಲ್ ಡೈರೆಕ್ಟರ್ MSME and PP, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್, GOK, ಇವರನ್ನು ಸಹ ಸನ್ಮಾನಿಸಬೇಕು ಅಂತ ನಾನು ನಮ್ಮ ಅಧ್ಯಕ್ಷರನ್ನು ಕೇಳ್ಕೊತಾ ಇದ್ದೀನಿ. ಹಾಗೆ ಶ್ರೀ ಟಿ.ಕೆ. ಲಿಂಗರಾಜು, ಜಾಯಿಂಟ್ ಡೈರೆಕ್ಟರ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಕಾಮರ್ಸ್ ಮೈಸೂರು, ಇವ್ರನ್ನು ಸಹ ಗೌರವಿಸಬೇಕು ಅಂತ ನಾನು ನಮ್ಮ ಅಧ್ಯಕ್ಷರು ಕೇಳ್ಕೊತಾ ಇದ್ದೀನಿ. ಹಾಗೆ ಅಡಿಷನಲ್ ಡೈರೆಕ್ಟರ್ ಶ್ರೀ ವೆಂಕಟೇಶ್ ಅವರನ್ನು ಸಹ ಸನ್ಮಾನಿಸಬೇಕು ಅಂತ ನಾನು ಅಧ್ಯಕ್ಷರು ಕೇಳ್ಕೊತಾ ಇದ್ದೀನಿ. ಸರ್, ಹಾಗೆ ಶ್ರೀ ಬಿನ್ನಿ ಜಾನ್ ಮ್ಯಾಥ್ಯೂ, ರೀಜನಲ್ ಮ್ಯಾನೇಜರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಡಿಸ್ಟ್ರಿಕ್ಟ್ ಸೇಲ್ಸ್ ಆಫ್ ಮೈಸೂರು, ಇವರು ಸಹ ಸನ್ಮಾನಿಸಬೇಕು ಅಂತ ಕೇಳ್ಕೊತೀನಿ. ಡಾಕ್ಟರ್ ಚಂದ್ರಶೇಖರ್ ದೊಡ್ಮನಿ, ಮ್ಯಾನೇಜಿಂಗ್ ಡೈರೆಕ್ಟರ್, ಮೈಸೂರು ಪೇಂಟ್ಸ್ ಅಂಡ್ ಬ್ರಾಂಚ್ ಬಂದಿದ್ದಾರೆ. ಅವ್ರನ್ನೂ ಸಹ ಗೌರವಿಸಬೇಕು ಅಂತ ನಾನು ನಮ್ಮ ಕಾಸಿಯಾ ಅಧ್ಯಕ್ಷರನ್ನು ಕೇಳ್ಕೊತಾ ಇದ್ದೀನಿ. ಅಶೋಕ್ ಅವರೇ, ಕಾಸಿಯಾ ಮೆಂಬರ್ ಅವರು, ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಮೊದಲನೇದು. Thank you, President. So now it's
Inaugural address by Srimati R. Vinod Priya IAS, Director MSME, Department of Industries and Commerce, Government of Karnataka. May I request Madam to kindly address us. ಮೆಂಬರ್ ಮಾಡಿಸಿದ್ದು ನಾನು ಒಬ್ಬನೇ ಅದೊಂದೇ. IAS ಆಫೀಸರ್ ಮೆಂಬರ್ ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಧ್ಯಕ್ಷ ಕಾವ್ಯ ಶ್ರೀ ಕೆ.ವಿ. ಅಶೋಕ್ ಅವರೇ, ಮಿಸ್ಟರ್ ಶ್ರೀನಿವಾಸ್ ಎಡಿ, ಮಿಸ್ಟರ್ ವೆಂಕಟೇಶ್ ATTAC, ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರ ಇಂಡಸ್ಟ್ರಿ ವರ್ಗದವರು ಮತ್ತೆ ಪತ್ರಿಕಾ ಮಾಧ್ಯಮದವರು ಎಲ್ರಿಗೂ ನಮಸ್ಕಾರ. ಈಗ ಜಸ್ಟ್ ಒಂದು ಫೆಲಿಸಿಟೇಷನ್ ಅಂತ ಮಾಡಿದ್ರೆ ನಿಜಕ್ಕೂ ನಾನು ಏನಂದ್ರೆ ಯಾವಾಗಲೂ ಅದನ್ನ ನಾನು ಇಷ್ಟಪಡೋದಿಲ್ಲ ಅದಂದ್ರೆ ಒಂದು ಎಕ್ಸ್ಟ್ರಾ ತರ ಇರುತ್ತದೆ ಅಂತ. ಈಗ ನಾನು ಏನ್ ಅನ್ಕೊಂಡಿದ್ದೀನಿ ಅಂದ್ರೆ ಇದು ಒಂದು 4-5 ಯೂನಿಟ್ಗಳನ್ನು ಸಹ ಒಂದು ಗ್ರೋತ್ಗೆ ಅವಕಾಶ ಕೊಡ್ತದೆ. ಏನಂದ್ರೆ ಒಂದು 6 ರೆಡಿ ಮಾಡಿದ ಒಂದು ಯೂನಿಟ್, ಮತ್ತೆ ಅದು ಏನೋ ಒಂದು ಶಾಲಾ ಅಂತ ರೆಡಿ ಮಾಡಿದ ಒಂದು ಯೂನಿಟ್, 4 ಇಂಡಸ್ಟ್ರಿ 4-5 ಇಂಡಸ್ಟ್ರಿ ಆಗ ವಿ ಹ್ಯಾವ್ ಟು ಸಿ ಅಂತ ನನ್ನ ಭಾವನೆ ಏನಂದ್ರೆ ಚೇಂಜ್ ಮೈ ವ್ಯೂ. ಸೊ ಹಂಗಿದಾಗ ಏನಂದ್ರೆ ವಿ ಆರ್ ಪುಷಿಂಗ್ ದ ಇಂಡಸ್ಟ್ರಿ. ನಿಮಗೆಲ್ಲ ಗೊತ್ತಿದೆ ಈಗ MSME ಇಟ್ಸ್ ಎ ಇಂಜಿನ್ ಆಫ್ ಗ್ರೋತ್. ಎಕಾನಮಿ ಗ್ರೋತ್ ಬೇಸಿಕ್ ಇಸ್ MSME ಅಂತ ನಾವು ಹೇಳ್ಬೋದು. ದೋ ಮೇಜರ್ ಇಂಡಸ್ಟ್ರಿ ಪ್ಲೇಸ್ ಅ ಮೇಜರ್ ಎಕನಾಮಿಕ್ ರೋಲ್ ಅಂತ ಅನ್ನಿಸಾಗ ಅದರದ್ದು ಇಟ್ಸ್ ಅ ಬೆಟರ್ ಅಂಡ್ ಅದರ್ ಪಾರ್ಟ್ ಆಫ್ ದ ಮೈನರ್ ರೋಲ್ ಪ್ಲೇಡ್ ಬೈ MSME. So this we need to realize and we have to push more incentives and concession and these things to MSMEs. Idu industrialist entrepreneurs has to realize and they have to avail. ಈಗ ಇದರನ್ನೇ ನೋಡಿದಾಗ ಈ ತರ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡಿದ್ದಕ್ಕೆ ಐ ವುಡ್ ಲೈಕ್ ಟು ಥ್ಯಾಂಕ್ ಕಾಶ್ಯಪ್ ಫಾರ್ ದಿಸ್, ಬಿಕಾಸ್ when we interact more we'll come to know their industries problems. ಏನು ಹೊಸದಾಗಿ ಇಂಡಸ್ಟ್ರಿ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದಿ ಎಕ್ಸಿಸ್ಟಿಂಗ್ ಆಂಟರ್ಪ್ರಿನರ್ಸ್, ಇದೆಲ್ಲ we need to come to know. So then we'll find out the solution, how to coordinate and how to give a push to the industrial growth like that. ಸೊ ಈ ರೀತಿ ಏನಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಹಲವಾರು ಪ್ರೋಗ್ರಾಮ್ಸ್ ಸಹ ನಡೀತಾ ಇರ್ತದೆ. ಅಂಡ್ ವಾಟ್ ಮೈ ರಿಕ್ವೆಸ್ಟ್ ಇಸ್ ದಟ್ entrepreneurs they have to participate and they need to know what all the policy says and the policy guidance gives the concessions and subsidies and what provision it has, so that ಅದನ್ನು ನೀವು ತಿಳ್ಕೊಂಡ್ರೆ ಅದನ್ನ ನೀವು ಅವೈಲ್ ಮಾಡಬಹುದು. ಅದರಲ್ಲಿ ಈ ಸದ್ಯದಲ್ಲಿ ನೋಡಿದಾಗ ಮ್ಯಾಕ್ಸಿಮಮ್ ವಿ ಆರ್ ಗಿವಿಂಗ್ ಸಪೋರ್ಟಿವ್ ಸಿಸ್ಟಮ್. ಆ ಸಪೋರ್ಟಿವ್ ಸಿಸ್ಟಮ್ ಇಟ್ ಹ್ಯಾಸ್ ಟು ರೀಚ್ ಟು ದಿ entrepreneurs, then only that benefit will reach and industrial growth will come. And moreover ಏನೋ ಈಗ ನಿಮಗೆ ಎಲ್ಲರಿಗೂ ಗೊತ್ತಿದೆ, then ಇವಾಗ ಕೋವಿಡ್ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ all the industries they are facing problem and still it's slowly picking up. And you know that loan also we are restructuring the loan and bankers also helping you to come up the economical slowdown. ಈಗ ಮೇಜರ್ ಇಂಡಸ್ಟ್ರಿ ಅಂಡ್ ಮೈನರ್ ಇಂಡಸ್ಟ್ರಿ ಎವ್ರಿಥಿಂಗ್ ಇಸ್ ಇನ್ ಸ್ಲೋಲಿ ಇಟ್ ಇಸ್ ಕಮಿಂಗ್ ಅಪ್. ಸೊ ಹೀಗೆ ಈ ಸಿಚುವೇಶನ್ ಅಲ್ಲಿ ನಾವು ಯಾವ ರೀತಿಯಲ್ಲಿ ನಮಗೆ ಒಂದು ಸಪೋರ್ಟಿವ್ ರೋಲ್ ಪ್ಲೇ ಮಾಡೋದು ಅಂತ ನಾವು ವಿ ಆರ್ ಆಲ್ಸೋ ಥಿಂಕಿಂಗ್. ಅಂಡ್ ಮೋರ್ ಓವರ್ ಈ ತರ ಬಾಟಲ್ ನೆಕ್ಸ್ ಮತ್ತೆ ಕಂಪ್ಲೈನ್ಸಸ್ ಇದೆಲ್ಲ ಕಡಿಮೆ ಮಾಡಕ್ಕೆ ನಾವು ವಿ ಆರ್ ವರ್ಕಿಂಗ್ ಆನ್ ದಟ್ ಟು ರೆಡ್ಯೂಸ್ ದ ಕಂಪ್ಲೈನ್ಸ್. ಅಂದ್ರೆ ರೆಡ್ಯೂಸ್ ದ ಕಂಪ್ಲೈನ್ಸ್ ಅಂದಾಗ ದಟ್ ಇಸ್ ಅ ಮೋರ್ ನಂಬರ್ ಆಫ್ ಆಸ್ ಆನ್ ಟುಡೇ ವಿ ಕಮ್ ಟು ನೋ ದಟ್ there are 189 around complaints need to be filed by the small and medium enterprises. If this number of complaints need to be reduced antaka ನಮ್ಮ priority. So many priorities we are making it. ಯಾವ ರೀತಿಯಲ್ಲಿ ನಿಮಗೆ ಒಂದು ಸಪೋರ್ಟ್ ಸಿಸ್ಟಮ್ ಕೊಡೋದಂತ ದಟ್ ಇಸ್ ಅನದರ್ ಆಪ್ಷನ್ ಇಸ್ ದಟ್ ಸ್ಕಿಲ್ ಡೆವಲಪ್ಮೆಂಟ್. ಈ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಮಾತಾಡುವಾಗ ಅಧ್ಯಕ್ಷರು ಮಾತಾಡಿದ್ರೆ ಹೇಗೆ ಹೇಳಿದ್ದಾರೆ ಅಂದ್ರೆ ಹಿ ಹಸ್ ಬ್ರಾಟ್ ಒನ್ ಪ್ರಪೋಸಲ್ ಟು ಅಸ್. ಏನ್ ಹೇಳಿದ್ರು, ITS ಸ್ಟೂಡೆಂಟ್ಸ್ ಸಹ ವಿಲ್ ಗಿವ್ ಅ ಟ್ರೈನಿಂಗ್ so that they will get a good workforce. Simultaneously they will also get benefited by the employment opportunity like that. This is a very good move. Actually this need to be discussed a lot because the newly joining workforce they need to get trained and they need a economical support also to run their family and to support their family. That is why we need to work out the mode of operation, how we can go about.
this thing, this is the initial steps we have taken, and definitely we'll take it forward this subject, and we'll come up with a one final solution. ಇದಕ್ಕೆ ಯಾವ ರೀತಿಯಲ್ಲಿ ನಿಮಗೆ ಲೇಬರ್ ಸಿಸ್ಟಮ್ ಸಹ ಕೊಡೋದು, ಅದೇ ರೀತಿಯಲ್ಲಿ the students also need to get benefited, and they'll get employment opportunity also at the end of their skill training ಅಂತ ಒಂದು ಆಪ್ಷನ್ ಇದೆ. ಸೊ ಅದನ್ನು ವಿಲ್ ಡಿಸ್ಕಸ್ ಅಂಡ್ ವಿಲ್ ಕಮ್ ಅಪ್ ವಿತ್ ಒಂದು ಮಾಡೆಲ್, ವಿಲ್ ಬ್ರಿಂಗ್ ಇಟ್. ಇದಕ್ಕೆ ಒಂದು ಸಕ್ಸಸ್ಫುಲ್ MSME ಇದು ಲಿಸ್ಟ್ ಸಹ ನಮಗೆ ಬೇಕಾಗಿದೆ. Just in his address he discussed that there is no database on MSME anta. So literally this is true, because we don't know the database of the how many sectors are there, how many industries are there. We are saying that approximately 8 lakh MSMEs are there, like that we are saying. So how many are successful, how many are sick, how many are trailing, like that we need to know, so that we can support. See, in that case successful MSMEs, if you give the list, so that we'll work on this subject. The next thing is that who is trailing, then who is making class. So when they make class, during that time we need to help them. So then only they come up successfully. Otherwise, so if we not help them in the training phase, then they'll end up in the sick industry. Even we have the package to sick industries also. For the sick industry, we need to identify which industry is sick, which sector is sick, like that. So we need to have one kind of database. Adu Adhishara and Gamnaga Kandidara, so that also we are thinking on that, how to get the database, how to make it, like that we are also thinking. So we'll definitely will do it. We'll work on the subject. The next thing is that who is trained. ನಿಮಗೆ ಗೊತ್ತಿದೆ 90s ನಲ್ಲಿ ಲೈಸೆನ್ಸ್ ಚಾರ್ಜ್ ಅಂತ ಇರ್ತದೆ, ಪರ್ಮಿಟ್ ತಗೋಬೇಕು, ಲೈಸೆನ್ಸ್ ತಗೋಬೇಕು ಫಾರ್ ಎವ್ರಿಥಿಂಗ್, ಲೈಕ್ ದಟ್ ಫೇಸ್ gone. Now that everyone is thinking that surface inspection need to be phased out anta. That also it's in a phased manner. We'll try to do that, and more kind of friendly atmosphere will give, and distance between the department and the industry will reduce it, so that you can interact and you get the whatever the benefits given by the government and everything. See, now availing concession and incentives, we have made it online. You can apply, and we have given a training to our JDs also. This is the first step. Already most of the services are online. Now we are one by one we are reducing the hurdles what industry is facing, that we are now trying to reduce. ಅದಕ್ಕೆ ಈಗ ರೀಸೆಂಟ್ ಇಂಡಸ್ಟ್ರಿಯಲ್ ಪಾಲಿಸಿ 2025 ನಿಮಗೆ ಯಾವಾಗ ಪ್ರೊವಿಷನ್ ಇದೆ ಅಂತ ಹೇಳಕ್ಕೆ ನಮ್ಮ AD ಮಿಸ್ಟರ್ ಶ್ರೀನಿವಾಸ್ ವಿಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದರಲ್ಲಿ ಯು ಹ್ಯಾವ್ ಅ ಮೋರ್ ಸ್ಕೋಪ್ ಆನ್ ಇಂಡಸ್ಟ್ರಿಯಲ್ ಗ್ರೋತ್, ದಟ್ ಟು ಎಸ್ಪೆಷಲಿ ದಟ್ ವುಮನ್ ಆಂಟರ್ಪ್ರಿನರ್ಸ್ಗೆ ಜಾಸ್ತಿ ಸ್ಕೋಪ್ ಕೊಟ್ಟಿದ್ದಾರೆ. ತದನಂತರ ಸ್ಮಾಲ್ ಇಂಡಸ್ಟ್ರಿ ಥ್ರೈವ್ ಆಗಕ್ಕೆ ಸ್ಕೋಪ್ ಇದೆ. ವೆಂಡರ್ ಡೆವಲಪ್ಮೆಂಟ್ ಸಹ ದೇ ಹ್ಯಾವ್ ಗಿವನ್ ಸ್ಕೋಪ್. ಸೊ these areas you have to see, then only you can work on this. ಈಗ vendor development is existing, either way vendor development, just how we can go further, that vendor development major industry will be set in. So in and around small industry need to be set up, so that hub and spoke model will get developed. So minor industry will get a continuous employment opportunity and continuous production status, and these things you have to work on this. Everyone wanted to be an entrepreneur, it's very good, but ಅದೇ ಟೈಮ್ ನಲ್ಲಿ ಅಂದ್ರೆ ಇದ್ದ ಆಪರ್ಚುನಿಟಿ ಸಹ ಯುಟಿಲೈಸ್. ಸಮ್ ಆಫ್ ದ ಟೈಮ್ಸ್ ಒಂದು ಇಂಡಸ್ಟ್ರಿ ಸಕ್ಸಸ್ಫುಲಿ ರನ್ ಆಗಿರ್ತದೆ, ಇನ್ನೊಂದು ಟೈಮ್ ಇನ್ನೊಂದು ಸೆಕ್ಟಾರ್ ಬರ್ತದೆ. ಸೊ ದಟ್ ಯಾವ ಟೈಮ್ ನಲ್ಲಿ ಯಾವ ಸೆಕ್ಟಾರ್ ಗ್ರೋತ್ ಆಗುತ್ತೆ ಅದೇ ಫೇಸ್ ನಲ್ಲಿ ನಾವು ಹೋಗ್ಬೇಕು. ಅದರಿಂದ ಈಗ ಏನು ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿನಲ್ಲಿ ಏನೇನಕ್ಕೆ ಸ್ಕೋಪ್ ಕೊಟ್ಟಿದ್ದಾರೋ ಅದನ್ನೆಲ್ಲ you have to know and you have to avail, and state has to come up in the economical growth. That is our priority. ಈಗ just we have taken steps. Already Facebook is there, but we have started one new page for our MSME, so that our new entrepreneurs and the existing entrepreneurs, they can interact with us,
we want to know your problem. Then only we can find the solution. That is why we have developed this Facebook page to interact and to post your views, so that you use this platform, so that we'll come to know your difficulties, so that we can find out the solution to reduce your hurdles and the problems, to make it successful in the business atmosphere. I request all to cooperate with the system, and we can come up with very well the economic package and these things. The state now that the industrial atmosphere, that ranking has come down, we'll all know, but we have to make the procedure more friendly and these things. Already we are making it. Now, if you cooperate well, if you post your reviews and these things, we will come to know that where we are to reduce our hurdles and these things. So, if you post your problems, we'll definitely find the solution. With that, I conclude my speech. Thank you all. ಥ್ಯಾಂಕ್ ಯು ಮೇಡಮ್. ನಿಮ್ಮಂತಹ ದಕ್ಷ ಅಧಿಕಾರಿಗಳನ್ನು ಗೌರವಿಸೋದು ನಮಗೆ ಒಂದು ಸೌಭಾಗ್ಯ. ಅದರಿಂದ ನಾವು ಗೌರವಿಸ್ತೀವಿ, ಸನ್ಮಾನಿಸ್ತೀವಿ, ಅನ್ಯತಾ ಭಾವಿಸ್ಬೇಡಿ. ಅದೇ ನಾವು ನಿಮ್ಮನ್ನ ಗೌರವಿಸಿದ್ರಿಂದ ನಮ್ಮ ಖಾಸಗಿಯಾದಂತ ಸಂಸ್ಥೆಯ ಗೌರವ ಹೆಚ್ಚುತ್ತೆ. ಥ್ಯಾಂಕ್ ಯು ಮೇಡಮ್. ಹಾಗೆ ಬೆಳಗ್ಗೆ ಬೆಂಗಳೂರಿಂದ ಬಂದು ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ನಮ್ಮ ಜೊತೆ ಬಂದಿದ್ದಾರೆ ಶ್ರೀ ಮಹೇಶ್ ಬಿ ಶಿರೂರ್, IFS ಮ್ಯಾನೇಜಿಂಗ್ ಡೈರೆಕ್ಟರ್, KSIDC, ಗವರ್ಮೆಂಟ್ ಆಫ್ ಕರ್ನಾಟಕ. ಇವರಿಗೆ ನಮ್ಮ ಮಹೇಶ್ ಶಿರೂರ್ ಅವರು ನಮ್ಮ ಮೇಡಮ್ ತರನೇ ಬಹಳ ಡೈನಮಿಕ್ ಆಫೀಸರ್. ಸುಮಾರು 20-25 ವರ್ಷಗಳಿಂದ ಪೆಂಡಿಂಗ್ ಇದ್ದಂತ ಎಲ್ಲಾ ಕೇಸ್ಗಳನ್ನ ಅವರು ಸಾಲ್ವ್ ಮಾಡ್ತಾ ಇದ್ದಾರೆ. ಹುಬ್ಳಿ, ಬೆಳಗಾಂ, ಹರಿಹರ, ಸುಮಾರು ಕಡೆ, ಮೈಸೂರು, ಎಲ್ಲ ಕಡೆ ಅಂತ ಒಂದು ಆಫೀಸರ್ ಸಿಕ್ಕಿರೋಂಥದ್ದು ನಮ್ಮ ಅದೃಷ್ಟ ಅನ್ಸುತ್ತೆ. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಐ ವೆಲ್ಕಮ್ ಯು ಸರ್. ಅವ್ರಿಗೆ ಖಾಸಿಯಾದ ಅಧ್ಯಕ್ಷರಿಂದ ಒಂದು ಗೌರವ ಮತ್ತು ನೆನಪಿನ ಕಾಣಿಕೆ. ಥ್ಯಾಂಕ್ ಯು ಸರ್. ಸರ್, ಹಾಗೆಯೇ ನಮ್ಮನ್ನೆಲ್ಲ ಉದ್ದೇಶಿಸಿ ನೀವು ಒಂದೆರಡು ಮಾತಾಡಬೇಕು ಅಂತ ನಾನು ನಮ್ಮ ಅಧ್ಯಕ್ಷರ ಪರವಾಗಿ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಮತಿ ಮನೋಪ್ರಿಯ ಅವರೇ, ಅಧ್ಯಕ್ಷರಾದ ಶ್ರೀ ಅರ್ಸಪ್ಪ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ಕೈಗಾರಿಕೆ ಮಿತ್ರರೇ ಹಾಗೂ ಪತ್ರಿಕೋದ್ಯಮರು, ನಾನು ಬೆಳಗ್ಗೆ ಕೂಡ ಒಂದು ಟೀಮಾ ಅಂದ್ರೆ ಒಬ್ಬ ಇಂಡಸ್ಟ್ರಿಯಲ್ ಎಸ್ಟೇಟ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಅವರ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ವಿ. ಅಲ್ಲಿ ಭಾಗವಹಿಸಿ ಆ ಹಿಮಾ ಅವರಿಂದ ಒಂದು ಎಕ್ಸಲೆನ್ಸ್ ಸೆಂಟರ್ ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ರು, ಅಡಿಗಲ್ಲು ಸಮಾರಂಭ ಇಟ್ಕೊಂಡಿದ್ರು. ಅಲ್ಲಿ ಕೂಡ ಕೈಗಾರಿಕೋದ್ಯಮಗಳು ಈ COVID-19 ಪ್ರಕರಣದಿಂದ ಎಂತ ಒಂದು ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾರೆ, ಯಾವ ರೀತಿ ಅವರಿಗೆ ಹೆಚ್ಚಿನ ಒಂದು ಸಹಾಯ ಬೇಕಾಗಿದೆ ಅನ್ನೋ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮಂಡಿಸಿದ್ದಾರೆ. ಬಹುಶಃ ನಾವು ಇಂಡಸ್ಟ್ರಿಯಲ್ ಪಾಲಿಸಿ ಮಾಡುವಾಗ, ಚರ್ಚೆ ಮಾಡುವಾಗ ಇಂಥ ಒಂದು ಕಠಿಣ ಪರಿಸ್ಥಿತಿ ಆ ಪ್ರಾರಂಭದಲ್ಲಿ ಬರುತ್ತೆ ಅನ್ನೋದು ಕೂಡ ಯಾರು ಊಹಿಸಿರ್ಲಿಲ್ಲ. ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಇನ್ನು ಕೆಲವು ಬದಲಾವಣೆಗಳನ್ನ ಮಾಡಿ ಬಹುಮುಖ್ಯವಾಗಿ ಈ ಸಣ್ಣ ಮತ್ತು ಸೂಕ್ಷ್ಮ ಕೈಗಾರಿಕೋದ್ಯಮಗಳಿಗೆ ಯಾವ ರೀತಿ ಇನ್ನೂ ಹೆಚ್ಚಿನ ಸಹಾಯವನ್ನ, ಯಾಕಂದ್ರೆ ಈಗಿನ ಸಮಸ್ಯೆಯ ಒಂದು ಪರಿಸ್ಥಿತಿನೇ ಬದಲಾಗಿದೆ. ಅವರು COVID-19 ಮೊದಲು ಏನು ಒಂದು ಸಮಸ್ಯೆಗಳಿದ್ದು, COVID-19 ಬಂದಿನ ಸಮಸ್ಯೆಗಳು ತೀರಾ ಒಂದು ಡಯಾಮೆಟ್ರಿಕಲ್ ಚೇಂಜ್ ಇನ್ ದ ಪ್ರಾಬ್ಲಮ್ಸ್ ಅಂತ ಹೇಳ್ತಾ ಇದ್ರು. ದಯವಿಟ್ಟು ಆ ವಿಷಯದಲ್ಲೂ ಕೂಡ ಹೆಚ್ಚಿನ ಚರ್ಚೆ ಆಗಿ ತಮ್ಮಿಂದ ವಿಷಯಗಳು ಬಂದು ಈ ಒಂದು ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಅದನ್ನು ಕೂಡ ಮಾರ್ಪಾಡು ಮಾಡ್ಕೋಬಹುದು ನಾನು ಅಂತ ಒಂದು ಆಶಿಸ್ತೇನೆ. ಅದೇ ರೀತಿ
ಈ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ KSSIDC ವ್ಯವಸ್ಥಾಪಕ ನಿರ್ದೇಶಕನಾಗಿ ಕೆಲವೊಂದು ವಿಷಯಗಳನ್ನ ನಮ್ಮ ಸಂಸ್ಥೆಯಿಂದ ಏನೇನು ನಾವು ಕೈಗಾರಿಕೆಗೆ ಉತ್ತೇಜನ ಕೊಡ್ಲಿಕ್ಕೆ ನಾವು ಏನೇನು ಕಾರ್ಯಕ್ರಮ ಹಾಕೊಳ್ಳೋದ್ರ ಬಗ್ಗೆ ಎರಡು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನಾವು ಈ ಸಂಸ್ಥೆ ಪ್ರಾರಂಭವಾಗಿರುವುದು 1960ರಲ್ಲಿ. ರಾಜ್ಯದಲ್ಲಿ ಒಟ್ಟು 190 ಕೈಗಾರಿಕೆ ವಸಾಹತುಗಳು ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಅನ್ನ ವಿವಿಧ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ಬಹುಮುಖ್ಯವಾಗಿ ಬೆಳಿಗ್ಗೆ ಕೂಡ ಹೇಳ್ತಾ ಇದ್ರು, ಮೈಸೂರಲ್ಲಿ 3 ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಇವೆ. ಆದ್ರೆ 2005ರಿಂದ ಅಂದ್ರೆ ಕಳೆದ 15 ವರ್ಷದಲ್ಲಿ ಯಾವುದೇ ಒಂದು ಹೊಸ ಕೈಗಾರಿಕೆ ವಸಾಹತನ್ನ ತಾವು ಪ್ರಾರಂಭಿಸಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೂ ಕೂಡ ಸಾಕಷ್ಟು ಕಾರಣಗಳಿವೆ, ಅದು ಕೂಡ ಅವ್ರಿಗೂ ಗೊತ್ತಿದೆ. ಅದನ್ನ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಒಂದು ಕೈಗಾರಿಕೆ ವಸಾಹತಿನ ಅವಶ್ಯಕತೆ ಇದೆ. ಇಲ್ಲಿ ಸುಮಾರು ನಾವು ಲಾಸ್ಟ್ ಟೈಮ್ ಡಿಮಾಂಡ್ ಸರ್ವೆ ಮಾಡಿದ್ವಿ. ಆ ಸರ್ವೆ ಮಾಡಿದಾಗ 5,000 ರೂಪಾಯಿ ಅವರು ಒಂದು ಏನು DD ಕಟ್ಟಿ ತಮಗೆ ಕೈಗಾರಿಕೆ ಪ್ರಾರಂಭ ಮಾಡಬೇಕು ಅನ್ನೋ ಇದು ಇದೆ ಅನ್ನೋ ಒಂದು ಅವಶ್ಯಕತೆ ಇದೆ ಅನ್ನೋದೊಂದು ಅವರು ಅನಿಸಿಕೆಯನ್ನು ಕೊಟ್ಟಿದ್ರು. ಅಂತ ಸುಮಾರು ಒಂದು 4,000 ಅಪ್ಲಿಕೇಶನ್ಸ್ ಅಷ್ಟು ಬಂದಿದೆ ಅಂತ ಹೇಳ್ತಾ ಇದ್ರು. ಅವುಗಳನ್ನು ಕೂಡ ನಾವು ಅನಲೈಸ್ ಮಾಡಿ ಬರುವ ದಿವಸಗಳಲ್ಲಿ ಎಲ್ಲಿ ಒಂದು ಈ ಅಸೋಸಿಯೇಷನ್ ಕಾಸಿಯಾ ಮತ್ತು ಇಲ್ಲಿ ಲೋಕಲ್ ಇರುವ ಅಸೋಸಿಯೇಷನ್ ಜೊತೆ ಸೇರ್ಕೊಂಡು ಒಂದು ಸೂಕ್ತವಾದ ಸ್ಥಳವನ್ನ 50 ಎಕರೆಯಷ್ಟು ಸ್ಥಳವನ್ನ ನಾವು ಗುರುತಿಸಿ ಅಲ್ಲಿ ಕೈಗಾರಿಕೆ ವಸಾಹತನ್ನು ಪ್ರಾರಂಭ ಮಾಡಲಿಕ್ಕೂ ಕೂಡ ಪ್ರಯತ್ನವನ್ನು ಮಾಡೋಣ. ಅಲ್ಲದೆ ನಾವು ಈ ಕೆಲವು ವಿಷಯಗಳಲ್ಲಿ ಅಂದ್ರೆ ಯಾವ ರೀತಿ ಸಣ್ಣ ಮತ್ತು ಸೂಕ್ಷ್ಮ ಕೈಗಾರಿಕೆಗಳಿಗೆ ಯಾವ ರೀತಿ ಕೆಲವೊಂದು ಇನ್ಸೆಂಟಿವ್ಸ್ ಅನ್ನ ಇಲಾಖೆ ಮಟ್ಟದಲ್ಲಿ ಕೊಡ್ತಾ ಇರೋದ್ರ ಬಗ್ಗೆ ಈಗಾಗಲೇ ನಿರ್ದೇಶಕರು ತಮಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಅವರು ಒಂದು ಕೆಲವೊಂದು ಒಳ್ಳೆಯ ಮಾಹಿತಿಯನ್ನು ಹೇಳಿದ್ದಾರೆ. ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಕೂಡಲೇ ಅವುಗಳನ್ನು ನಮಗೆ ಫೇಸ್ಬುಕ್ ಅಕೌಂಟ್ ಮೇಲೆ ಆಗಲಿ ಅಥವಾ ನೇರವಾಗಿ ಸಲ್ಲಿಸೋದ್ರಿಂದ ಅವುಗಳು ಯಾವ ರೀತಿ ನಾವು ಪರಿಹಾರವನ್ನು ಕಂಡುಹಿಡಿಬೇಕು ಅನ್ನೋದು ಗೊತ್ತಾಗುತ್ತೆ. ಯಾವ ರೀತಿ ನಾವು ಪಾಲಿಸಿಗಳನ್ನ ಮಾಡಬೇಕು, ಯಾವ ರೀತಿ ನಾವು ನಮ್ಮ ಇರುವಂತಹ ರೂಲ್ಸ್ ಅಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಆಗುತ್ತೆ ಅಂತ ಒಳ್ಳೆಯ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ಅದೇ ರೀತಿ ಪಾಲಿಸಿಯ ಬಗ್ಗೆ ವಿವರವಾಗಿ ಅಡಿಷನಲ್ ಡೈರೆಕ್ಟರ್ ಶ್ರೀನಿವಾಸ್ ಅವರು ಕೂಡ ಹೆಚ್ಚಿನ ಮಾಹಿತಿ ನೀಡ್ತಾ ಇದ್ದಾರೆ. ನಾನು ಆ ವಿಷಯದಲ್ಲಿ ಹೇಳಲಿಲ್ಲ. ಬಟ್ ನಾವು ಈ ಸಣ್ಣ ಕೈಗಾರಿಕೆಗಳಿಗೆ ನಾವು ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಅಲ್ಲಿ ಮೊದಲು ಏನ್ ಮಾಡ್ತಾ ಇದ್ವಿ ಅಂದ್ರೆ ಶೆಡ್ಸ್ ಕಟ್ಟಿ ಕೊಡ್ತಾ ಇದ್ರು. ಬಟ್ ಆ ಒಂದು ಪಾಲಿಸಿಯನ್ನ ಈಗ ನಾವು ಕೈ ಬಿಟ್ಟಿದ್ವಿ. ಕೇವಲ ಅದನ್ನ ನಮ್ಮ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ SC/ST ಜನಾಂಗದವರಿಗೆ ಮಾತ್ರ, ಯಾಕಂದ್ರೆ ಸರ್ಕಾರ ನಮಗೆ ಅದಕ್ಕೆ ಅನುದಾನ ಕೊಡುತ್ತೆ. ಅವರ ಸಲುವಾಗಿ ನಾವು ಶೆಡ್ಸ್ ಅನ್ನ ಕಟ್ಟಿ C and D ಟೈಪ್ ಅಂತ 2 ಟೈಪ್ ಶೆಡ್ಸ್ ಅನ್ನ ಕಟ್ಟಿ ನಾವು ಅವ್ರಿಗೆ ಅಲಾಟ್ಮೆಂಟ್ ಮಾಡ್ತಾ ಇದ್ವಿ. ಇಂಡಸ್ಟ್ರಿಯಲ್ ಪ್ಲಾಟ್ಸ್ ಅಲಾಟ್ ಮಾಡೋದು ಬಂದಾಗ ಅದರಲ್ಲೂ ಕೂಡ ಕೆಲವೊಂದು ಸವಲತ್ತುಗಳಿವೆ. SC/ST ಜನಾಂಗದವರಿಗೆ 22% ಅಷ್ಟು ಸೈಟ್ಸ್ ಗಳನ್ನ ನಾವು ಅವರಿಗೆ ರಿಸರ್ವ್ ಮಾಡಿರ್ತೀವಿ. ಅಲ್ಲದೆ ಅವರಿಗೆ ಸೈಟಿನ ಬೆಲೆಯ 75% ಅನ್ನ ಸಬ್ಸಿಡಿ, ಮೊದಲು 50% ಇತ್ತದು, ಈ ವರ್ಷದಿಂದ ಅದನ್ನ 75% ಮಾಡಿದ್ದಾರೆ. ಅದನ್ನು ಸರ್ಕಾರ ಭರಿಸಿ ಅವರಿಗೆ ಕೊಡುತ್ತೆ. ಈ ಒಂದು ಅವಕಾಶವನ್ನು ತಾವೆಲ್ಲ ಬಂದು ಉಪಯೋಗಿಸ್ಕೋಬೇಕು. ಅದೇ ರೀತಿ ಬ್ಯಾಕ್ವರ್ಡ್ ಕಾಸ್ಟ್ ಅವರಿಗೂ ಕೂಡ 25% ಸಬ್ಸಿಡಿಯನ್ನ ಕೊಡಬೇಕು ಅಂತ ಒಂದು ಸರ್ಕಾರಿ ಆದೇಶ 2017ರಲ್ಲಿ ಆಗಿದೆ. ಅದು ಕೂಡ ಅದ್ರ ಪ್ರಕಾರ ಕೂಡ ನಾವು ಸರ್ಕಾರಕ್ಕೆ ಅನುದಾನ ಕೇಳಿದೀವಿ. ಅದು ಬಂದ ಕೂಡ ಅದರಲ್ಲಿ ಕೂಡ ಕ್ರಮ ಕಟ್ಟಬಹುದು, ಅಂದ್ರೆ OBC ಅವರಿಗೆ. ಅದೇ ರೀತಿ ಮಹಿಳಾ ಉದ್ಯಮಿಗಳಿಗೆ 10% ಅಷ್ಟು ನಮ್ಮ ಸೈಟ್ಸ್ ಅಲ್ಲಿ ಅವರಿಗೆ ಮೀಸಲಿರಿಸಬೇಕಂತ ಒಂದು ಪಾಲಿಸಿ ಇದೆ. ಅದ್ರ ಪ್ರಕಾರ ಮಹಿಳಾ ಉದ್ಯಮಿಗಳಿಗೂ ಉತ್ತೇಜನ ನೀಡ್ತಾ ಇದ್ದೀವಿ. ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಸರ್ಕಾರದಲ್ಲಿ ಸಣ್ಣ ಮತ್ತು ಸೂಕ್ಷ್ಮ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಲಿಕ್ಕೆ ಹಾಕೊಳ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರದಲ್ಲಿ ಏನಂತಂದ್ರೆ ಈ ಕೈಗಾರಿಕೆಗಳಿಂದನೇ ಜನಗಳಿಗೆ ಉದ್ಯೋಗ ಅವಕಾಶ ಹೆಚ್ಚುತ್ತೆ ಮತ್ತು ಹೆಚ್ಚಿನ ಒಂದು ರಿಯಲ್ ಗ್ರೋತ್ ಇನ್ ಎಕಾನಮಿ ವಿಲ್ ಬಿ ಸೀನ್ ಥ್ರೂ ಸ್ಮಾಲ್ ಅಂಡ್ ಮೈಕ್ರೋ ಇಂಡಸ್ಟ್ರೀಸ್ ಅಂತ ಒಂದು ಭಾವನೆ ಇದೆ ಸರ್ಕಾರದಲ್ಲಿ. ಆದುದರಿಂದ ಹೆಚ್ಚಿನ ಒಂದು ಉತ್ತೇಜನ ನೀಡ್ತಾ ಇದ್ದಾರೆ. ಅಲ್ಲದೆ ಈಗಾಗಲೇ KSSIDC ಅಂತ ಪಡೆದಂತ ಸೈಟ್ಸ್ ಅಲ್ಲಿ ಏನು ತಾವು ಕೈಗಾರಿಕೆಯನ್ನು ಪ್ರಾರಂಭಿಸಿದೀವಿ, ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಈಗಾಗಲೇ ಬೆಳಗ್ಗೆ ತಾವು ಚರ್ಚೆ ಮಾಡಿದಿರಿ, ತಮ್ಮ ಸವಲತ್ತುಗಳನ್ನು ಸಲ್ಲಿಸಿದಿರಿ. ಅವುಗಳಿಗೂ ಕೂಡ ನಾವು ಅಧ್ಯಕ್ಷರು ಈಗಾಗಲೇ ಹೇಳಿದ್ರು, ಬಹಳ ಹಳೆಯ ಸಮಸ್ಯೆಗಳನ್ನ ನಾವು ಬಗೆಹರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದೀವಿ ಕಳೆದ 1 ವರ್ಷದಿಂದ. ಇನ್ನೂ ಕೂಡ
ಈಗಿನ ಬಂದಂತ ಅಧಿಕಾರಿ ಡೈರೆಕ್ಟರ್ ಅವರ ಒಂದು ನೇತೃತ್ವದಲ್ಲಿ ಕೂಡ ಇನ್ನೂ ಹೆಚ್ಚಿನ ಒಂದು ಮುಂದೆ ಒಂದು ಹೆಜ್ಜೆ ಹೋಗಿ ಅವುಗಳಿಗೆ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಉದಾಹರಣೆಗೆ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ, ನಾವು ಈ ಒಂದು ಮೊದಲು ಯಾವ ರೀತಿ ನೋಟಿಫಿಕೇಶನ್ಸ್ ಕೊಡ್ತಿದ್ವಿ ಅಂದ್ರೆ ವರ್ಷಕ್ಕೆ ಒಂದ್ಸಲ ಅಥವಾ ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸಲ ನೋಟಿಫಿಕೇಶನ್ಸ್ ಅಂತ ಮಾಡ್ತಿದ್ವಿ. ಅಂದ್ರೆ ಸೈಟ್ ಅಲಾಟ್ಮೆಂಟ್ ಸಲುವಾಗಿ ಇಂದ ಮಾಡ್ತಾ ಇದ್ವಿ. ಅದರಲ್ಲೂ ಕೂಡ ಕೆಲವು ಏನಾಗುತ್ತೆ ಅಂದ್ರೆ ಅದು ಹಾಗೆ ಎಕ್ಸ್ಟೆನ್ಷನ್ ಹಾಕೊಳ್ತಾ ಹೋಗ್ತಾ ಇತ್ತು. ಕೊನೆ ತಾರೀಕು ಏನೋ ಒಂದು ತಾರೀಕು ನಮ್ಗೆ ಸಿಕ್ಕಿಲ್ಲ ಅಪ್ಲಿಕೇಶನ್ ಹಾಗೆ ಅನ್ಕೊಂಡು 7-8 ತಿಂಗಳ ಅಪ್ಲಿಕೇಶನ್ ಹಾಗೆ ಹೋಗ್ತಿತ್ತು. ಅದನ್ನ ನಾವು ಈ ವರ್ಷದಿಂದ ಏನ್ ಪಾಲಿಸಿ ಮಾಡಿದೀವಿ ಅಂದ್ರೆ ರಾಜ್ಯದಲ್ಲಿ ಎಲ್ಲೇ ಯಾವುದೇ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಅಲ್ಲಿ ನಾವು ಅಭಿವೃದ್ಧಿಪಡಿಸಿದ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಅಲ್ಲಿ ಖಾಲಿ ಇರುವಂತ ಯಾವುದೇ ಸೈಟ್ಸ್ ಶೆಡ್ಸ್ ಆಗಲಿ ಅವುಗಳನ್ನ ಪ್ರತಿ ತಿಂಗಳು ಅಥವಾ ಕನಿಷ್ಠ 2 ತಿಂಗಳಿಗೊಮ್ಮೆ ನಾವು ಒಂದು ನೋಟಿಫಿಕೇಶನ್ ತರ್ತಾ ಇದ್ದೀವಿ. ಅಂದ್ರೆ ಅದನ್ನು 2 ವರ್ಷಕ್ಕೊಮ್ಮೆ ಅಥವಾ 1 ವರ್ಷಕ್ಕೊಮ್ಮೆ ಕಾಯೋದಿಲ್ಲ, ಪ್ರತಿ 2 ತಿಂಗಳಿಗೊಮ್ಮೆ ತರೋದು. ಅಲ್ಲಿ ಒಂದು ಕಟ್ ಆಫ್ ಡೆಡ್ ಲೈನ್ ಒಂದು ಡೇಟ್ ಕೊಡೋದು, ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡೋದಿಲ್ಲ. ಆ ಡೇಟ್ ಒಳಗೆ ಏನಾದ್ರು ಅಪ್ಲಿಕೇಶನ್ಸ್ ಬರ್ತಾವೋ ಅಷ್ಟು ಪ್ಲಾಟ್ಸ್ ಗಳನ್ನ ಬಿಟ್ಟು ಮತ್ತೆ ಉಳಿದಂತ ಪ್ಲಾಟ್ಸ್ ಗಳನ್ನ ಮುಂದಿನ ತಿಂಗಳ ನಾವು ಅದನ್ನ ಇದನ್ನ ಮಾಡ್ತಾ ಇದ್ವಿ, ನೋಟಿಫೈ ಮಾಡ್ತಾ ಇದ್ವಿ. ಈ ಎಲ್ಲಾ ನೋಟಿಫಿಕೇಶನ್ಸ್ ಅನ್ನ ನಮ್ಮ KSICDC ವೆಬ್ಸೈಟ್ ಅಲ್ಲೂ ಕೂಡ ಪಬ್ಲಿಷ್ ಮಾಡ್ತಾ ಇದ್ವಿ. ಜಾಯಿಂಟ್ ಡೈರೆಕ್ಟರ್ಸ್ AD ಆಫೀಸಸ್ಗಳು ಕಳಿಸ್ಕೊಡ್ತಾ ಇದ್ವಿ, ಡೆಪ್ಟಿ ಕಮಿಷನರ್ ಆಫೀಸಸ್ಗೂ ಕಳಿಸ್ಕೊಡ್ತಾ ಇದ್ವಿ, ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವ್ರಿಗೂ ಕಳಿಸ್ಕೊಡ್ತಾ ಇದ್ವಿ. ಅಂದ್ರೆ ಮಾಹಿತಿಯನ್ನ ಸಾಕಷ್ಟು ಎಲ್ಲಾ ಸೋಷಿಯಲ್ ಮೀಡಿಯಾ ಮುಖಾಂತರ ಬರೀ 1 ದಿವಸ ಪೇಪರ್ ಪಬ್ಲಿಷ್ ಮಾಡಿದ್ರೆ ನಂತರ ಅದು 1 ದಿವಸ ಬಂದ್ಬಿಡುತ್ತೆ, ಆಮೇಲೆ ಅದು ಮಿಸ್ ಆಗೋಗ್ಬಿಡುತ್ತೆ. ಅದು ಆ ರೀತಿ ಆಗ್ಬಾರ್ದು ಅಂತ ಹೇಳಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಅವಕಾಶ ಇರೋದ್ರಿಂದ ಅದನ್ನು ಕೂಡ ಬಳಸಿಕೊಂಡು ಎಲ್ಲರಿಗೂ ಪ್ರಚಾರವನ್ನು ಕೊಡ್ತಾರೆ. ಇದು ಒಂದು ಪಾಲಿಸಿಯಿಂದ ಏನಾಗುತ್ತೆ ಅಂದ್ರೆ ಈಗ ಯಾರಿಗಾದ್ರೂ ಆ ಒಂದು ಕೈಗಾರಿಕೆಯನ್ನ ನಾನು ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಅರ್ಜೆನ್ಸಿ ಇರುತ್ತೆ. ಆ ಟೈಮಲ್ಲಿ ನಮ್ಮ ಹತ್ರ ಬಂದಾಗ ನಾವು ಇನ್ನೂ ನೋಟಿಫಿಕೇಶನ್ ಆಗಿದೆ ಅದು ಇನ್ನೂ 5-6 ತಿಂಗಳು ಹಾಗೆ ಎಕ್ಸ್ಟೆಂಡ್ ಆಗ್ತಿದ್ರೆ ಅವ್ರಿಗೂ ಒಂಥರ ಹತಾಶೆ ಆಗುತ್ತೆ. ಅದನ್ನ ಆ ರೀತಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈಗ ಮಾಡ್ತಾ ಇದ್ದೀವಿ. ಈ ವರ್ಷದಿಂದ ಈಗಾಗಲೇ 2 ಸಲ ಆ ರೀತಿ ಮಾಡಿದ್ವಿ. ನಾವು ಜನವರಿಯಲ್ಲಿ ಮಾಡಿದ್ವಿ, ಮಾರ್ಚ್ ವರೆಗೆ ಟೈಮ್ ಕೊಟ್ಟಿದ್ವಿ. 2100 ಸೈಟ್ಸ್ ಗಳನ್ನ ನಾವು ಪಬ್ಲಿಕ್ ಇದನ್ನ ಮಾಡಿದ್ವಿ, ಅಲಾಟ್ಮೆಂಟ್ ಇದನ್ನ ಮಾಡಿದ್ವಿ. ಅದರಲ್ಲಿ 600 ಅಪ್ಲಿಕೇಶನ್ಸ್ ಬಂದಿತ್ತು. 2300ರಲ್ಲಿ 600 ಬಂದಿತ್ತು. ಮತ್ತೆ 1700ಕ್ಕೆ ಮತ್ತೆ ನೋಟಿಫೈ ಮಾಡಿದ್ವಿ. ಅದು ಕೂಡ ಮೊನ್ನೆ ಲಾಸ್ಟ್ ಡೇಟ್ ಬಂದಿತ್ತು. ಎಷ್ಟು ಮತ್ತೆ ಅಪ್ಲಿಕೇಶನ್ ಬಂತು ಅಂದ್ರೆ ಕಂಟಿನ್ಯೂಸ್ ಪ್ರೋಸೆಸ್, ಅದನ್ನ ಕಂಟಿನ್ಯೂಸ್ ಆಗಿದ್ರೆ ಯಾರಿಗೆ ಯಾವ ಸಮಯದಲ್ಲಿ ಬೇಕಾದ್ರೆ ಆ ಒಂದು ಅವೈಲಬಿಲಿಟಿ ಇರಲಿ, ನಮ್ಮಲ್ಲಿ ಇರುವಷ್ಟು ಅಟ್ಲೀಸ್ಟ್ ನಮಗೆ ಅವೈಲಬಲ್ ಇರಲಿ ಅನ್ನೋ ಉದ್ದೇಶದಿಂದ ಈ ಒಂದು ಮೊದಲ ಬದಲಾವಣೆಯನ್ನು ಮಾಡ್ಕೊಂಡಿದೀವಿ. ಹೀಗೆ ನಾನಾ ಬದಲಾವಣೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಕಾಸಿಯಾ ಅಧ್ಯಕ್ಷರು ಅವರು ಕೂಡ ನಮ್ಮ ಬೋರ್ಡ್ ಅಲ್ಲಿ ಒಬ್ಬರು ಡೈರೆಕ್ಟರ್ ಆಗಿರ್ತಾರೆ. ಅವರು ಕೂಡ ಸಾಕಷ್ಟು ವಿಷಯಗಳನ್ನ, ನಿಮ್ಮ ಸಮಸ್ಯೆಗಳನ್ನ ನೇರವಾಗಿ ಬೋರ್ಡ್ಗೆ ತಂದು ಚರ್ಚೆ ಮಾಡಿ, ನಮ್ಮ ಜೊತೆ ಚರ್ಚೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಬರುವ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಇನ್ನೂ ನಿಮಗೆ ಹೆಚ್ಚಿನ ಒಂದು ಅವಕಾಶಗಳು ಸಿಗಲಿ, ಅದರಿಂದ ಒಂದು ಕೈಗಾರಿಕೆಗೆ ಉತ್ತೇಜನ ನೀಡಲಿ ಅಂತ ಆಶಿಸ್ತಾ ಇಲ್ಲಿ ಕರೆಸಿ 2 ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಅರ್ಪಿಸುತ್ತೇನೆ. ನಮಸ್ಕಾರ. KSIDC ನಲ್ಲಿ ದೊರೆಯುವ ಸೌಲಭ್ಯಗಳನ್ನು ಸವಿವರವಾಗಿ ತಿಳಿಸಿದ KSIDC MD ಮಹೇಶ್ B ಶಿರೂರ್ IAS ಇವರಿಗೆ ಕಾಸಿಯಾ ಮತ್ತು TIC ಪರವಾಗಿ ವಂದನೆಗಳು. ಒಂದು ಕಡೆ COVID-19 ಭಯ, ಇನ್ನೊಂದು ಕಡೆ ಊಟ ಆಗಿದೆ, ನಿದ್ದೆ ಬರುತ್ತೆ ಅನ್ನೋ ಭಯ. ಈ ಎರಡನ್ನು ಮೀರಿ ಒಂದು ಈ ಹೂಡಿಕೆಗಳು, ನೂತನ ಕೈಗಾರಿಕೆ ನೀತಿ ತಿಳ್ಕೊಳ್ಳೋ ಕಾತರ ಎರಡನ್ನು ಹೋಗ್ತಾ ಇದೆ. ನಮ್ಮ ಶ್ರೀ HM ಶ್ರೀನಿವಾಸ್ ಅವರು ನೂತನ ಕೈಗಾರಿಕಾ ನೀತಿ 2025 ಹೂಡಿಕೆ ಅವಕಾಶವನ್ನು ಪ್ರಸ್ತುತಿ ಮಾಡಬೇಕು ಅಂತ ನಾನು ಅವ್ರನ್ನ ಕೇಳ್ಕೊತಾ ಇದ್ದೇನೆ. ಸರ್ ಪಾಯಿಂಟ್ಸ್ ಹೇಳ್ತೀರಾ, ಪೂರ್ತಿ ಹೇಳ್ತೀರಾ ಅಥವಾ ನಿಮ್ದಾದ್ಮೇಲೆ ನಾವಾದ್ಮೇಲೆ ನೀವು ಹೇಳ್ದಂಗೆ ಹೆಂಗೆ ನಮ್ ಸಬ್ಮಿಷನ್ ಬೇಕಷ್ಟೇ, ಅದಕ್ಕೆ ಮುಗಿಸ್ಬಿಡಿ ಸರ್. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿನ ಸಂಪನ್ಮೂಲಗಳ ಸರಿಯಾಗಿ ಬಳಸ್ಕೋಬೇಕು,
ಎಲ್ರಿಗೂ ಉದ್ಯೋಗ ದೊರಕಬೇಕು, ಹಾಗೆ ಆರ್ಥಿಕ ಪರಿಸ್ಥಿತಿ ಬದಲಾಗಬೇಕು ಅನ್ನೋ ಉದ್ದೇಶದಿಂದ ಸುಮಾರು 30 ವರ್ಷಗಳ ಹಿಂದೆ ಒಂದು ಕೈಗಾರಿಕಾ ನೀತಿಯನ್ನು ಜಾರಿಗೆ ತಂದರು. ಇದನ್ನೇ ಒಂದು ಬೇಸ್ ಆಗಿ ಇಟ್ಕೊಂಡು ಬೇರೆ ಬೇರೆ ರಾಜ್ಯಗಳು ತಮ್ಮಲ್ಲೂ ಸಹ ಕೈಗಾರಿಕಾ ಅಭಿವೃದ್ಧಿ ಆಗ್ಬೇಕನ್ನ ಒಂದು ಸ್ಪರ್ಧೆಯನ್ನ ಏರ್ಪಟ್ಟಿವೆ. ಆ ಸ್ಪರ್ಧೆಯ ಆಧಾರದ ಮೇಲೆ ಹೇಗೆ ಬಂಡವಾಳವನ್ನ ಆಕರ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ವಿವಿಧ ರೀತಿಯ ಪ್ರೋತ್ಸಾಹ ಮತ್ತು ಸೌಲಭ್ಯಗಳನ್ನು ನೀಡ್ತಾ ಇದೆ. ಕರ್ನಾಟಕ ಸರ್ಕಾರ 2014ರಲ್ಲಿ ನೂತನ ಕೈಗಾರಿಕಾ ನೀತಿ 2014 ಮತ್ತು 19 ಜಾರಿಗೆ ತಂತು. ಈ ಒಂದು ಕೈಗಾರಿಕಾ ನೀತಿ ಕಳೆದ ವರ್ಷ 2019 ಸೆಪ್ಟೆಂಬರ್ಗೆ ಅಂತಿಮಗೊಳಿಸಿತು. ಆದ್ರೆ ಆ ಸಮಯದಲ್ಲಿ ಈ ಒಂದು ಕೈಗಾರಿಕೆ ರೂಪಿಸೋದಕ್ಕೆ ಕೆಲವು ತೊಡಕುಗಳಾದ್ದರಿಂದ ತಡವಾದರೂ ಸಹ ವಿವಿಧ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳೊಂದಿಗೆ ಹೊಸ ಕೈಗಾರಿಕಾ ನೀತಿಯನ್ನ ಕರ್ನಾಟಕ ಸರ್ಕಾರ ಆಗಸ್ಟ್ 13, 2020 ಜಾರಿಗೆ ತಂದಿದೆ. ಇದರಲ್ಲಿ ತನ್ನದೇ ಆದಂತಹ ಗುರಿಯನ್ನು ಹೊಂದಿದೆ. ಉದ್ಯೋಗದ ಬಗ್ಗೆ ಗುರಿಯನ್ನು ಹೊಂದಿದೆ, ಆದಾಯದ ಬಗ್ಗೆ ಗುರಿಯನ್ನು ಹೊಂದಿದೆ, ಹಾಗೆ ಬಂಡವಾಳ ಹೂಡಿಕೆ ಬಗ್ಗೆ ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿದೆ. ಇವೆಲ್ಲ ಒಂದು ವಿಸ್ತೃತವಾದ ಒಂದು ಕೈಗಾರಿಕೆ ನೀತಿಯನ್ನು ನೀಡಿದೆ. ಇದನ್ನು ಪ್ರತಿಯೊಂದು ಹಂತದಲ್ಲಿ ನಾನು ಹೇಳ್ತಾ ಹೋದ್ರೆ ಸುಮಾರು ಒಂದು 3 ಅವರ್ಸ್ ಬೇಕಾಗುತ್ತೆ. ಆದ್ರೆ ಜೈನ್ ಅವರ ಪ್ರಕಾರ ಲಿಮಿಟೆಡ್ ಆಗಿ ಹೇಳ್ಬೇಕಂದ್ರೆ ಮುಖ್ಯವಾಗಿ ಒಂದು 3 ವರ್ಗಗಳನ್ನ ನಾವು ಹೇಳ್ತಾ ಇದ್ದೇವೆ. 1ನೇ ವರ್ಗದಲ್ಲಿ ಒಂದು 7 ಇನ್ಸೆಂಟಿವ್ಸ್ ಅಂಡ್ ಕನ್ಸೆಷನ್, ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನ ಈ ಒಂದು ಕೈಗಾರಿಕೆ ನೀತಿ ನೀಡ್ತಾ ಇದೆ. ಅದೇ ರೀತಿಯಲ್ಲಿ ಮುಖ್ಯವಾಗಿ ಈ ಕೈಗಾರಿಕಾ ನೀತಿಯಲ್ಲಿ ನಾನು ಪ್ರೋತ್ಸಾಹ ಮತ್ತು ರಿಯಾಯಿತಿಗಳ ಬಗ್ಗೆ ಮಾತಾಡೋಕ್ಕಿಂತ ಪೂರ್ವದಲ್ಲಿ ಪ್ರತಿ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ವ್ಯಾಖ್ಯಾನದ ಮೇಲೆ ಈ ಒಂದು ರಿಯಾಯಿತಿಗಳನ್ನು ನೀಡಲಾಗ್ತದೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಡೆಫಿನೇಷನ್ ಸೇಸ್ ಅಂತ ಹೇಳಿ. ಸೂಕ್ಷ್ಮ ಕೈಗಾರಿಕಾ ಅಂತ ಹೇಳಿದ್ರೆ ಹಿಂದಿನ MSME ಆಕ್ಟ್ 2006 ವ್ಯಾಖ್ಯಾನದ ಪ್ರಕಾರ ನಾವು ಉತ್ಪಾದನಾ ಘಟಕಗಳಿಗೆ ಬೇರೆ ವ್ಯಾಖ್ಯಾನ ಇತ್ತು, ಸೇವಾ ಘಟಕಗಳಿಗೆ ಬೇರೆ ವ್ಯಾಖ್ಯಾನ ಇತ್ತು. ಆದ್ರೆ 1/7/2020ರಿಂದ ಭಾರತ ಸರ್ಕಾರವು ಉತ್ಪಾದನಾ ಮತ್ತು ಸೇವಾ 2 ವಲಯಗಳನ್ನ ಒಟ್ಟಾಗಿ ಒಂದೇ ವ್ಯಾಖ್ಯಾನವನ್ನು ಜಾರಿಗೆ ತಂದಿದೆ. ಈ ವ್ಯಾಖ್ಯಾನಕ್ಕೆ ಹೊಸ ಒಂದು ಪ್ಯಾರಾಮೀಟರ್ನ ಅಳವಡಿಸಲಾಗಿದೆ. ಏನಂದ್ರೆ ವಾರ್ಷಿಕ ವಹಿವಾಟಿನ ಆಧಾರದ ಮೇಲೆ ಸಹ ಒಂದು ವ್ಯಾಖ್ಯಾನ ಬದಲಾಗ್ತಾ ಹೋಗುತ್ತೆ. ಈ ವ್ಯಾಖ್ಯಾನವನ್ನು ನಾವು ಪರಿಶೀಲಿಸಿದ್ರೆ ಸೂಕ್ಷ್ಮ ಅಂದ್ರೆ ಒಟ್ಟು ಬಂಡವಾಳ ಅಂದ್ರೆ ಯಂತ್ರೋಪಕರಣಗಳ ಅಥವಾ ಸಲಕರಣೆಗಳ ಬಂಡವಾಳ ರೂ. 1 ಕೋಟಿಗಿಂತ ಕಡಿಮೆ ಇದ್ದಲ್ಲಿ, ವಾರ್ಷಿಕ ವಹಿವಾಟು ರೂ. 5 ಕೋಟಿಗಿಂತ ಕಡಿಮೆ ಇದ್ದಲ್ಲಿ ಅದನ್ನ ಸೂಕ್ಷ್ಮ ಕೈಗಾರಿಕೆ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಸಣ್ಣ ಕೈಗಾರಿಕೆಗೆ ರೂ. 10 ಕೋಟಿಗಿಂತ ಕಡಿಮೆ ಯಂತ್ರೋಪಕರಣಗಳ ಮೇಲೆ ಬಂಡವಾಳ ಹೋಗಿದ್ರೆ, ವಾರ್ಷಿಕ ವಹಿವಾಟು ರೂ. 50 ಕೋಟಿಗಿಂತ ಕಡಿಮೆ ಇದ್ದಲ್ಲಿ ಅದನ್ನ ಸಣ್ಣ ಕೈಗಾರಿಕೆ ಅಂತ ಹೇಳ್ತೇವೆ. ಇನ್ನು ಮಧ್ಯಮ ಕೈಗಾರಿಕೆಗೆ ಬಂದ್ರೆ ರೂ. 50 ಕೋಟಿಗಿಂತ ಕಡಿಮೆ ಬಂಡವಾಳವನ್ನ ಯಂತ್ರೋಪಕರಣಗಳ ಮತ್ತು ಸಲಕರಣೆಗಳಿಗೆ ಹೂಡಿದ್ರೆ, ವಾರ್ಷಿಕ ವಹಿವಾಟು ರೂ. 250 ಕೋಟಿಗಿಂತ ಕಡಿಮೆ ಇದ್ದಲ್ಲಿ ಅದನ್ನ ಮಧ್ಯಮ ಕೈಗಾರಿಕೆ ಅಂತ ಹೇಳ್ತೀವಿ. ಆದರೆ ಪ್ರತಿ ವರ್ಷ ಆಯಾ ಕೈಗಾರಿಕೆಗಳ ವಾರ್ಷಿಕ ವಹಿವಾಟಿನ ಮೇಲೆ ಅವುಗಳ ಸ್ಥಾನ ಬದಲಾಗುತ್ತೆ. ಈ ವರ್ಷ ಸಣ್ಣ ಕೈಗಾರಿಕೆ ಇದ್ರೆ ಅದು ಮುಂದಿನ ವರ್ಷ ಮಧ್ಯಮ ಕೈಗಾರಿಕೆ ಆಗಬಹುದು. ಆದ್ರೆ ನಿರ್ದಿಷ್ಟ ಬಂಡವಾಳ ಇರೋದ್ರಿಂದ ಅದಕ್ಕಿಂತ ಕಡಿಮೆ ಸ್ಟೇಟಸ್ ಆಗುವಂತಹ ಬದಲಾವಣೆ ಯಾವುದೇ ಚಾನ್ಸಸ್ ಇರೋದಿಲ್ಲ ಈ ಸಂದರ್ಭದಲ್ಲಿ. ಇನ್ನು ಪ್ರೋತ್ಸಾಹ ಮತ್ತು ರಿಯಾಯಿತಿಗಾಗಿ ಮಾತಾಡೋದಾದ್ರೆ ಮುಖ್ಯವಾಗಿ ಹಿಂದಿನ ಕೈಗಾರಿಕಾ ನೀತಿಗಳಲ್ಲಿ ಇದ್ದಂತಹ ಬಂಡವಾಳ ಹೂಡಿಕೆ ಸಹಾಯಧನವನ್ನು ಸಹ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಮುಂದುವರಿಸಲಾಗಿದೆ. ಮುದ್ರಾಂಕ ಶುಲ್ಕ ವಿನಾಯಿತಿ ಹಾಗೂ ನೋಂದಣಿ ಶುಲ್ಕ ರಿಯಾಯಿತಿ ಅಂದ್ರೆ ಸ್ಟಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ಅಂಡ್ ಕನ್ಸೆಷನ್ ಅಂಡ್ ರಿಜಿಸ್ಟ್ರೇಷನ್ ಚಾರ್ಜಸ್ ಅಂತ ಏನ್ ಹೇಳ್ತೀವಿ, ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಮುಂದುವರಿಸಲಾಗಿದೆ. ಮೂರನೇದು ಭೂ ಪರಿವರ್ತನಾ ಶುಲ್ಕ ವಿನಾಯಿತಿ ಅಂತೇಳಿ ಕೈಗಾರಿಕೋದ್ಯಮಗಳು
ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಜಮೀನು ಖರೀದಿಸಿದ ನಂತರ ಅದನ್ನ 109 ಏನ್ ಪರಿವರ್ತನೆ ಮಾಡ್ತೀವಿ ಅದಕ್ಕೆ ನಿರ್ದಿಷ್ಟ ಶುಲ್ಕವನ್ನ ಪಾವತಿಸಬೇಕಾಗುತ್ತೆ. ಆ ಒಂದು ಶುಲ್ಕವನ್ನ ಮರುಪಾವತಿ ಮಾಡತಕ್ಕಂತ ಒಂದು ಪ್ರೋತ್ಸಾಹವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ನೀಡಲಾಗಿದೆ. ಇನ್ನು ಕೈಗಾರಿಕೆ ಸ್ಥಾಪನೆಗೊಂಡ ನಂತರ ಕೈಗಾರಿಕೋದ್ಯಮಿಗಳಿಗೆ ಒಂದು ಏನು ವಿದ್ಯುತ್ ಅನ್ನ ಪಾವತಿ ಮಾಡ್ತೀವಿ ಆ ವಿದ್ಯುತ್ ತೆರಿಗೆ ಕಾಂಪೊನೆಂಟ್ ಅನ್ನ ವಿನಾಯಿತಿ ನೀಡ್ತಕ್ಕಂತ ಒಂದು ವಿನಾಯಿತಿನ ಅಥವಾ ಪ್ರೋತ್ಸಾಹನ ಈ ಒಂದು ಕೈಗಾರಿಕಾ ನೀತಿಯನ್ನು ನೀಡಲಾಗಿದೆ. ಹಿಂದಿನ ಕೈಗಾರಿಕಾ ನೀತಿಗಳಲ್ಲಿ ಇಲ್ಲದೇ ಇದ್ದಂತಹ ಹೊಸ ಒಂದು ಪ್ರೋತ್ಸಾಹವನ್ನ ಈ ಕೈಗಾರಿಕಾ ನೀತಿನಲ್ಲಿ ನೀಡಲಾಗಿದೆ. ಅದು ಮುಖ್ಯವಾಗಿ ಪವರ್ ಸಬ್ಸಿಡಿ, ವಿದ್ಯುತ್ ಸಹಾಯಧನ ಅಂತ ಹೇಳಿ ಈ ಒಂದು ಸಹಾಯಧನವನ್ನ ಈ ಕೈಗಾರಿಕಾ ನೀತಿಯಲ್ಲಿ ನೀಡಲಾಗಿದೆ. ಇದು ಒಂದು ಭಾಗವಾದ್ರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರೋತ್ಸಾಹವನ್ನು ರಿಯಾಯಿತಿಗಳು ಒಟ್ಟು 4 ಇದೆ. ಮೊದಲನಾಗಿ ಯಾವುದೇ ಒಂದು ಕೈಗಾರಿಕೆಗಳು ಅದು ತನ್ನ ಉನ್ನತೀಕರಣ ತಂತ್ರಜ್ಞಾನದ ಉನ್ನತೀಕರಣಕ್ಕೆ ವಿಶೇಷವಾದಂತಹ ಸಹಾಯಧನ ಅದನ್ನ ಬಡ್ಡಿ ಸಹಾಯಧನದ ರೂಪದಲ್ಲಿ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಒದಗಿಸಲಾಗುತ್ತೆ. ಇನ್ನು ಬೇರೆ ಬೇರೆ ಲ್ಯಾಬ್ಗಳಿಂದ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆಗಳ ಮೂಲಕ ಏನಾದ್ರು ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಲ್ಲಿ ಅದಕ್ಕೂ ಸಹ ವಿಶೇಷವಾದ ಒಂದು ಸವಲತ್ತನ್ನ ಈ ಕೈಗಾರಿಕಾ ನೀತಿಯಲ್ಲಿ ನೀಡಲಾಗಿದೆ. ಇದಾದ ನಂತರ ರಾಜ್ಯದಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳು ಬೆಳಬೇಕು, ಅವಕ್ಕೆ ಬೇಕಾದಂತಹ ವಾತಾವರಣವನ್ನ ಪೂರಕ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಷನ್ ಸೆಂಟರ್ ಅನ್ನು ಸಹ ಸ್ಥಾಪನೆ ಮಾಡೋದಕ್ಕೆ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಅವಕಾಶ ಮಾಡಿಕೊಡಲಾಗುತ್ತೆ. ನೆಕ್ಸ್ಟ್ ಬರೀ ಕೈಗಾರಿಕೆ ಸ್ಥಾಪನೆ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಅದರಲ್ಲಿ ಪರಿಸರ ಸಂರಕ್ಷಣೆ ಇದೆ, ನೀರಿನ ಸಂರಕ್ಷಣೆ ಇದೆ, ಹೀಗೆ ಬೇರೆ ಬೇರೆ ಸಂರಕ್ಷಣೆಗಳು ಹಾಗೂ ಗುಣಮಟ್ಟವನ್ನು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಕ್ವಾಲಿಟಿ ಸರ್ಟಿಫಿಕೇಶನ್ ಅಂತ ಒಂದು ಪ್ರೋತ್ಸಾಹವನ್ನು ಸಹ ಈ ಒಂದು ಕೈಗಾರಿಕೆ ನೀತಿನಲ್ಲಿ ನೀಡಲಾಗ್ತದೆ. ಮತ್ತೆ ಕೇವಲ ಕೈಗಾರಿಕೆಗಳು ಸ್ಥಾಪನೆ ಮಾಡಿದ್ರೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಕೈಗಾರಿಕೆಗಳನ್ನು ಪರಿಸರ ಹಾಳಾಗುತ್ತೆ. ನಮ್ಮ ಜವಾಬ್ದಾರಿ ನಮಗೆ ಸೃಷ್ಟಿಯನ್ನು ಮಾಡಿದಂತಹ ಪರಿಸರವನ್ನು ಸಂರಕ್ಷಣೆ ಮಾಡುವುದು. ಅದಕ್ಕೋಸ್ಕರ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರು ಕೊಯ್ಲು, ನೆಕ್ಸ್ಟ್ ವೇಸ್ಟ್ ತ್ಯಾಜ್ಯ ನೀರನ್ನ ಅದನ್ನ ರೀಸೈಕಲ್ ಮಾಡ್ತಕ್ಕಂಥ ಪುನರ್ಬಳಕೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಇದಕ್ಕೋಸ್ಕರ ಏನಾದ್ರೂ ವೆಚ್ಚ ಮಾಡಿದ್ರೆ ಅದನ್ನ ಹಿಂದಕ್ಕೆ ಪಡ್ಕೊಳ್ಳೋದು, ಜೀರೋ ಡಿಸ್ಚಾರ್ಜ್, ಎಲೆಕ್ಟ್ರಾನಿಕ್ ವೇಸ್ಟ್ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳ ರೀಸೈಕಲ್ ಮಾಡ್ತಕ್ಕಂಥದ್ದು. ಇದಲ್ಲದೆ ತ್ಯಾಜ್ಯ ಸಂಸ್ಕರಣಾ ಘಟಕಗಳನ್ನ ಏನಾದ್ರು ಸ್ಥಾಪನೆ ಮಾಡಿದ್ರೆ ಅದಕ್ಕೆ ಸಹಾಯಧನ ನೀಡತಕ್ಕಂತ ವಿಶೇಷ ಕಾರ್ಯಕ್ರಮ ಅಥವಾ ಪ್ರೋತ್ಸಾಹವನ್ನು ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಒದಗಿಸಲಾಗಿದೆ. ಇನ್ನು ರಫ್ತು ಆಧಾರಿತ ಕೈಗಾರಿಕೆಗೆ ಒಟ್ಟು 6 ವಿಶೇಷ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನ ಈ ಒಂದು ಕೈಗಾರಿಕೆ ನೀತಿನಲ್ಲಿ ನೀಡಲಾಗ್ತಾ ಇದೆ. ಈ ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಎಕ್ಸೆಂಪ್ಷನ್, ವಿದ್ಯುತ್ ತೆರಿಗೆ ವಿನಾಯಿತಿ ಅಂತೇಳಿ. ಎರಡನೇದಾಗಿ ಪರ್ಫಾರ್ಮೆನ್ಸ್ ಸಬ್ಸಿಡಿ, ಕಾರ್ಯನಿರ್ವಹಣಾ ಸಹಾಯಧನ ಅಂತೇಳಿ. ಮೂರನೇದು ಬ್ಯಾಂಕ್ ಚಾರ್ಜಸ್. ನಾಲ್ಕನೇದಾಗಿ ಇಸಿಜಿಸಿ ಚಾರ್ಜಸ್ ಅಂತೇಳಿ. ಐದನೇದು ಸರ್ಟಿಫಿಕೇಶನ್ ಚಾರ್ಜಸ್ ಅಂತೇಳಿ. ಆರನೇದು ವಿಶೇಷವಾಗಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳೋದಕ್ಕೆ ಏನು ವೆಚ್ಚವನ್ನ ಮಾಡ್ತೀವಿ ಅದನ್ನ ಹಿಂದಕ್ಕೆ ಪಡೆದುಕೊಳ್ಳುವಂತಹ ಒಂದು ವಿಶೇಷ ವಿನಾಯಿತಿನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಒದಗಿಸಲಾಗಿದೆ. ಇದಲ್ಲದೆ ಈ ಒಂದು ಕೈಗಾರಿಕಾ ನೀತಿನಲ್ಲಿ ವಿಶೇಷವಾಗಿ ಕುಶಲಕರ್ಮಿಗಳಿಗೆ ಸಹ ಒಂದು ಒತ್ತನ್ನು ನೀಡಲಾಗಿದೆ. ಅವರಿಗೆ 4% ದರದಲ್ಲಿ ಬಡ್ಡಿ ದರದಲ್ಲಿ ವಿಶೇಷ ಸಾಲವನ್ನು ಒದಗಿಸಿದಂತದ್ದು. ನೆಕ್ಸ್ಟ್ ಅವರು ಉತ್ಪಾದನೆ ಮಾಡಿದಂತಹ ಉತ್ಪನ್ನಗಳನ್ನ ಮಾರುಕಟ್ಟೆ ಮಾಡೋದಕ್ಕೆ 10% ಮಾರುಕಟ್ಟೆ ಸಹಾಯಧನವನ್ನು ಒದಗಿಸತಕ್ಕಂಥದ್ದು. ಹೊಸದಾಗಿ ಏನಾದರೂ ಯಂತ್ರೋಪಕರಣಗಳನ್ನ ಖರೀದಿ ಮಾಡುವುದು, ಯಾಕಂದ್ರೆ ಅವರಿಗೆ 75% ಸಹಾಯಧನ ನೀಡತಕ್ಕಂತ ವಿಶೇಷ ಕಾರ್ಯಕ್ರಮಗಳನ್ನ ಈ ಒಂದು ಕೈಗಾರಿಕಾ ನೀತಿಯಲ್ಲಿ ಒದಗಿಸಲಾಗಿದೆ. ಇದಲ್ಲದೆ ಅವರಿಗೆ ಬೇರೆ ಬೇರೆ ಕಡೆ ಏನಾದರೂ ಪ್ರವಾಸ ಮಾಡಬೇಕು, ತಮ್ಮ ಮಾರುಕಟ್ಟೆಯನ್ನ ಹೆಚ್ಚಿಸಬೇಕು ಅಂದ್ರೆ ಅಂತಹ ಸ್ಥಳಗಳಿಗೆ ಪ್ರವಾಸ ಹೋಗೋದಕ್ಕೆ, ತಂತ್ರಜ್ಞಾನವನ್ನ ಹೆಚ್ಚು ಮಾಡೋದಕ್ಕೆ, ಬಳಸ್ಕೊಳ್ಳೋದಕ್ಕೆ, ಕೌಶಲ್ಯನ ವೃದ್ಧಿ ಮಾಡಿಕೊಳ್ಳೋದಕ್ಕೆ ವಿಶೇಷವಾದ ಕಾರ್ಯಕ್ರಮವನ್ನ ಈ ಒಂದು ಕೈಗಾರಿಕೆ ನೀತಿನಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ಈ ಒಂದು ಕೈಗಾರಿಕೆ ನೀತಿನಲ್ಲಿ ವಿಶೇಷವಾಗಿ KSSIDC ಮೂಲಕ
ಕೆಡಿಪಿ ಮೂಲಕ ಮಾತ್ರ ನಾವು ಕೈಗಾರಿಕಾ ಪ್ರದೇಶಗಳನ್ನು ಮತ್ತು ಕೈಗಾರಿಕಾ ವಸಾಹತುಗಳನ್ನ ಸ್ಥಾಪನೆ ಮಾಡ್ತಾ ಇದ್ದೇವೆ. ಈ ಒಂದು ಕೈಗಾರಿಕಾ ನೀತಿಯಲ್ಲಿ ಖಾಸಗಿಯವರು ಸಹ ಕೈಗಾರಿಕಾ ಪ್ರದೇಶಗಳನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಖಾಸಗಿ ಕೈಗಾರಿಕಾ ಪ್ರದೇಶಗಳಲ್ಲಿ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಮಾತ್ರ, ಮಧ್ಯಮ ಕೈಗಾರಿಕೆಗಳನ್ನು ಹೊರತುಪಡಿಸಿ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಸ್ಥಾಪನೆಗೊಂಡಲ್ಲಿ ಅವರಿಗೆ 3 ರೀತಿಯ ವಿಶೇಷ ಸವಲತ್ತುಗಳನ್ನ ಈ ಒಂದು ಕೈಗಾರಿಕಾ ನೀತಿನಲ್ಲಿ ನೀಡಲಾಗುತ್ತೆ. ಅದು ಲ್ಯಾಂಡ್ ಸಬ್ಸಿಡಿ ಅಂತೇಳಿ ಭೂ ಸಹಾಯಧನ, 2ನೇದು ನೀರಿನಗೆ ಸಂಬಂಧಪಟ್ಟಂತೆ, 3ನೇದು ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಸಂಬಂಧಪಟ್ಟಂತ ವೆಚ್ಚವನ್ನ ನೀಡತಕ್ಕಂಥದ್ದು. ಈ ಒಂದು ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನ ಸಾಮಾಜಿಕ ವರ್ಗದ ಮೇಲೆ ನೀಡೋದಕ್ಕೋಸ್ಕರ 2 ವಿಭಾಗ ಮಾಡಿದೆ, 2 ವರ್ಗಗಳಾಗಿ. ಒಂದು ಸಾಮಾನ್ಯ ವರ್ಗ ಅಂತೇಳಿ, 2ನೇದು ವಿಶೇಷ ವರ್ಗ ಅಂತೇಳಿ. ವಿಶೇಷ ವರ್ಗದಲ್ಲಿ ಪರಿಶಿಷ್ಟ ಜಾತಿಯ ಉದ್ಯಮಿಗಳು, ಪರಿಶಿಷ್ಟ ವರ್ಗದ ಉದ್ಯಮಿಗಳು, ನೆಕ್ಸ್ಟ್ ಅಲ್ಪಸಂಖ್ಯಾತರು, ವಿಕಲಚೇತನರು, ಮಾಜಿ ಸೈನಿಕರು ಹಾಗೂ ಮಹಿಳೆಯರು ಸೇರ್ಪಡೆ. ಹಿಂದಿನ ಕೈಗಾರಿಕೆ ನೀತಿಯಲ್ಲಿ ಹಿಂದುಳಿದ ವರ್ಗ ಒಂದಿತ್ತು, ಆ ವರ್ಗವನ್ನು ಈ ಕೈಗಾರಿಕೆ ನೀತಿಯಲ್ಲಿ ಕೈ ಬಿಡಲಾಗಿದೆ. ಮತ್ತೆ ಈ ಒಂದು ಪ್ರೋತ್ಸಾಹ ಮತ್ತು ರಿಯಾಯಿತಿಗಳು ವಿಶೇಷವಾಗಿ ಪ್ರತಿ ತಾಲೂಕುಗಳನ್ನ ವರ್ಗಗಳ ಆಧಾರದ ಮೇಲೆ ನೀಡಲಾಗ್ತಿದೆ. ಇದಕ್ಕೋಸ್ಕರ ರಾಜ್ಯದಲ್ಲಿರ್ತಕ್ಕಂತಹ ಒಟ್ಟಾರೆ ಎಲ್ಲಾ ತಾಲೂಕುಗಳನ್ನ 3 ವಲಯಗಳಾಗಿ ವಿಂಗಡಿಸಲಾಗಿದೆ. ಝೋನ್ 1, ಝೋನ್ 2, ಝೋನ್ 3 ಅಂತೇಳಿ. ಝೋನ್ 1 ಅಂದ್ರೆ ಅತ್ಯಂತ ಹಿಂದುಳಿದ ತಾಲೂಕುಗಳು, ಝೋನ್ 2 ಅಂದ್ರೆ ಅತಿ ಹಿಂದುಳಿದ ತಾಲೂಕು, ಝೋನ್ 3 ಅಂದ್ರೆ ಮುಂದುವರೆದ ತಾಲೂಕುಗಳು ಅಂತೇಳಿ. ಝೋನ್ 1 ನಲ್ಲಿ 152 ತಾಲೂಕುಗಳು, ಅದರಲ್ಲಿ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ್, ಉತ್ತರ ಕನ್ನಡ, ವಿಜಯಪುರ, ಕೊಡಗು ಮತ್ತು ಚಾಮರಾಜ ಜಿಲ್ಲೆಗಳು ಸೇರ್ಕೊಂಡಿದೆ. ಇನ್ನು ಅತಿ ಹಿಂದುಳಿದ ಜಿಲ್ಲೆಗಳಲ್ಲಿ ಅಥವಾ ತಾಲೂಕುಗಳಲ್ಲಿ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಮಂಡ್ಯ, ಮೈಸೂರು, ರಾಮನಗರ, ಉಡುಪಿ ಜಿಲ್ಲೆಗಳು ಸೇರ್ಕೊಂಡಿದೆ. ಮುಂದುವರಿದ ಜಿಲ್ಲೆಗಳ ಪೈಕಿ ಬೆಂಗಳೂರು ಗ್ರಾಮೀಣ ಮತ್ತು ಬೆಂಗಳೂರು ನಗರ ಜಿಲ್ಲೆಗಳು ಸೇರ್ಕೊಂಡಿದೆ. ಆದರೆ ಕೆಲವು ಜಿಲ್ಲೆಗಳ ಕೆಲವು ತಾಲೂಕುಗಳಲ್ಲಿ 2 ಮಿಕ್ಸ್ ಬಂದಿದೆ, ಮಿಶ್ರಣ ಇದೆ. ಉದಾಹರಣೆಗೆ ಅದು ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ, ಚಿತ್ರದುರ್ಗ ಜಿಲ್ಲೆನಲ್ಲಿ, ದಾವಣಗೆರೆ ಜಿಲ್ಲೆನಲ್ಲಿ, ಹಾಸನ ಜಿಲ್ಲೆ, ಕೋಲಾರ, ಶಿವಮೊಗ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಈ ತರ ಅದು ವಲಯಗಳಾಗಿ ವಿಂಗಡಣೆ ಮಾಡಲಾಗಿದೆ. ಈ ಒಂದು ಪ್ರೋತ್ಸಾಹ ಮತ್ತು ರಿಯಾಯಿತಿಗಳು ಮುಖ್ಯವಾಗಿ ಯಾವುದೇ ಕೈಗಾರಿಕೋದ್ಯಮಿ ಹೊಸ ಘಟಕ ಸ್ಥಾಪನೆ ಮಾಡಿದಾಗ, ಹಾಲಿರುವಂತಹ ಕೈಗಾರಿಕೆನ ವಿಸ್ತರಣೆ ಮಾಡಿದಾಗ, ಅಥವಾ ಮಾಡರ್ನೈಸ್ ಮಾಡಿದಾಗ, ಅಥವಾ ವೈವಿಧ್ಯೀಕರಣ ಮಾಡಿದಾಗ ಈ ಒಂದು ಸವಲತ್ತುಗಳು ಲಭ್ಯವಾಗ್ತವೆ. ಹಿಂದಿನ ಕೈಗಾರಿಕಾ ನೀತಿನಲ್ಲಿ ಕೇವಲ ಹೊಸದಾಗಿ ಸ್ಥಾಪನೆ ಮಾಡತಂತಹ ಕೈಗಾರಿಕೆಗಳು ಎಕ್ಸ್ಪೆನ್ಷನ್ ಆಗಿರ್ಬೋದು, ಮಾಡರ್ನೈಸೇಷನ್ ಆಗಿರ್ಬೋದು, ಅಥವಾ ಡೈವರ್ಸಿಫಿಕೇಶನ್ ಆಗಿರ್ಬೋದು. ಆದರೆ ಕಡ್ಡಾಯವಾಗಿ 50%ಕ್ಕಿಂತ ಹೆಚ್ಚು ಬಂಡವಾಳ ಸಾಲದ ರೂಪದಲ್ಲಿ ಪಡೆದಿರಬೇಕು ಅನ್ನೋದು ನಿಬಂಧನೆ ಇತ್ತು. ಆದರೆ ಆ ನಿಬಂಧನೆ ಈ ಒಂದು ಕೈಗಾರಿಕೆ ನೀತಿನಲ್ಲಿ ಇರುವುದಿಲ್ಲ. ನೀವು ಸ್ವಂತ ಬಂಡವಾಳವನ್ನು ಸಹ ಹಾಕಿರಬಹುದು, ಆದ್ರೆ ಬ್ಯಾಂಕ್ ಮೂಲಕ ಸಾಲ ಪಡೆದು ಬಂಡವಾಳವನ್ನು ಸಹ ಹೂಡಿರಬಹುದು. ಇದೊಂದು ವಿಶೇಷವಾಗಿ ಈ ಒಂದು ಕೈಗಾರಿಕಾ ನೀತಿಯಲ್ಲಿ ನೀಡಲಾಗ್ತಾ ಇದೆ. ಇನ್ನು ಬೇರೆ ಬೇರೆ ದರಗಳನ್ನ ದಯವಿಟ್ಟು ನಾವೊಂದು ಕಿರು ಹೊತ್ತಿಗೆ ನೀಡಿದ್ದೀವಿ. ಸಹಾಯಧನದಾಗ್ಲಿ, ಸ್ಟ್ಯಾಂಪ್ ಡ್ಯೂಟಿ ಆಗಿರ್ಲಿ, ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಆಗಲಿ, ಬೇರೆ ಬೇರೆ ದರಗಳನ್ನ ಈ ಒಂದು ಕಿರು ಹೊತ್ತಿಗೆ ನೀಡಿದ್ದೆ. ಹಾಗಾಗಿ ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಆದರೆ ಈ ಸಹಾಯಧನ ಏನಿದೆ, ಮೊದಲು ನಾವು ಒಂದು ನಗದು ರೂಪದಲ್ಲಿ ಅಂದ್ರೆ ಒಂದೇ ಕಂತಿನಲ್ಲಿ ನೀಡ್ತಾ ಇದ್ದೀವಿ. ಆದ್ರೆ ಈ ಒಂದು ಕೈಗಾರಿಕೆ ನೀತಿನಲ್ಲಿ ನಿಮ್ಮ ವಾರ್ಷಿಕ ವಹಿವಾಟಿನ ಮೇಲೆ ಶೇಕಡವನ್ನ ನಾವು ಫಿಕ್ಸ್ ಮಾಡಿದ್ದೀವಿ, ನಿರ್ದಿಷ್ಟಗೊಳಿಸಿದ್ದೀವಿ. ಅದು 10%. ನೀವೇನು ಆನ್ಯುವಲ್ ಟರ್ನ್ ಓವರ್ ಇದೆ, 1 ಕೋಟಿ ಟರ್ನ್ ಓವರ್ ಮಾಡಿದಿರಿ ಅಂದ್ರೆ ಅದರಲ್ಲಿ ಶೇಕಡ ಫಸ್ಟ್ 1ನೇ ಇನ್ಸ್ಟಾಲ್ಮೆಂಟ್ ನಲ್ಲಿ 10%, 2ನೇ ವರ್ಷ ಮತ್ತೆ 10%, 3ನೇ ವರ್ಷ ಈ ರೀತಿಯಲ್ಲಿ 5 ಕಂತುಗಳಲ್ಲಿ ನಿಮಗೆ ರಿಲೀಸ್ ಆಗುತ್ತೆ, ಬಿಡುಗಡೆ ಆಗುತ್ತೆ. ಹಾಗಾಗಿ
ನೀವು ಕಡ್ಡಾಯವಾಗಿ ನೀವು ವಹಿವಾಟನ್ನು ಹೆಚ್ಚಿಸಲೇಬೇಕು. ವಹಿವಾಟು ಕಡಿಮೆ ಆಯ್ತಂದ್ರೆ ನಿಮಗೆ ಬರ್ತಕ್ಕಂಥ ಸಹಾಯಧನ ಕಡಿಮೆ ಆಗ್ತಕ್ಕಂಥ ಒಂದು ಚಾನ್ಸಸ್ ಈ ಒಂದು ಕೈಗಾರಿಕಾ ನೀತಿಯಲ್ಲಿ ಒದಗಿಸಲಾಗಿದೆ. ಇನ್ನು ಮಧ್ಯಮ ಕೈಗಾರಿಕೆಗಳಿಗೆ ಬಂದ್ರೆ ಕನಿಷ್ಠ ಉದ್ಯೋಗವನ್ನು ನಿಬಂಧನೆಯನ್ನ ನೀಡಲಾಗಿದೆ. ಅಂದ್ರೆ ಕನಿಷ್ಠ 10 ಕೋಟಿ ಬಂಡವಾಳದಲ್ಲಿ 20 ಜನ ನಿರ್ದಿಷ್ಟವಾಗಿ ಉದ್ಯೋಗ ಒದಗಿಸಲೇಬೇಕು. ನಂತರ ಪ್ರತಿ 10 ಕೋಟಿಗೆ ಕನಿಷ್ಠ 7 ಜನರಿಗೆ ಉದ್ಯೋಗ ಕಲಿಸಬೇಕಂತ ಒಂದು ನಿಬಂಧನೆ ಈ ಒಂದು ಕೈಗಾರಿಕೆ ನೀತಿನಲ್ಲಿ ಇದೆ. ಹಿಂದಿನ ಕೈಗಾರಿಕಾ ನೀತಿಗಳಲ್ಲಿ ಇದ್ದಂತಹ ಏನು ಒಂದು ಮುದ್ರಾಂಕ ಶುಲ್ಕ ವಿನಾಯಿತಿ ಈ ಸರಿ ಸಹ ಸಾಲ ಪಡೆದುಕೊಂಡ್ರೆ ವಿವಿಧ ಬ್ಯಾಂಕ್ಗಳ ಮೂಲಕ ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರ್ಲಿ, RRB ಮೂಲಕ ಆಗಿರ್ಲಿ ಅಥವಾ RBI ತಿಳಿಸಿದಂತಹ ಇತರೆ ಬ್ಯಾಂಕ್ಗಳ ಮೂಲಕ ನೀವು ಸಾಲದ ಪಡ್ಕೊಂಡ್ರೆ ಅಂತಹವರಿಗೆ ಶೇಕಡವಾರು ಮುದ್ರಾಂಕ ಶುಲ್ಕವನ್ನು ನೀಡಲಾಗುತ್ತೆ. ಇದಲ್ಲದೆ ಇನ್ನು ಭೂಮಿಗೆ ಸಂಬಂಧಪಟ್ಟಂತೆ KSSID ಅಥವಾ KD ಮೂಲಕ, ಕಿಯಾನಿಕ್ಸ್ ಮೂಲಕ, ಖಾಸಗಿ ಕೈಗಾರಿಕಾ ಪ್ರದೇಶಗಳ ಮೂಲಕ ಏನಾದರೂ ಜಮೀನು ಪಡೆದುಕೊಂಡ್ರೆ ಅಂತಹ ಜಮೀನುಗಳ ರಿಜಿಸ್ಟ್ರೇಷನ್ಗೋಸ್ಕರ ಮುದ್ರಾಂಕ ಶುಲ್ಕ ವಿನಾಯಿತಿಯನ್ನು ಸಹ ನೀಡಲಾಗುತ್ತೆ. ಸಂಜಯ್ ಈ ಒಂದು ಕೈಗಾರಿಕೆ ನೀತಿನಲ್ಲಿ ಪ್ರಾರಂಭದಲ್ಲಿದೆ ವಿಶೇಷವಾಗಿ ಪ್ರತಿ ಘಟಕಕ್ಕೆ ವಿಶೇಷವಾಗಿ ಅದರಲ್ಲೂ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗೆ ಮಾತ್ರ ಎಲ್ಲ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮೀಣ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಜಿಲ್ಲೆಗಳಲ್ಲಿ ಸಾಮಾನ್ಯ ಜನರಿಗೆ ಮತ್ತು ವಿಶೇಷ ವರ್ಗದ ಉದ್ಯಮಿಗಳಿಗೆ ಪ್ರತಿ ಯೂನಿಟ್ಗೆ 1 ರೂಪಾಯಿನಂತೆ 3 ವರ್ಷಗಳ ಕಾಲ ಒಂದು ವಿದ್ಯುತ್ ಸಬ್ಸಿಡಿ ಅಂತ ವಿದ್ಯುತ್ ಸಹಾಯಧನ ನೀಡತಕ್ಕಂತ ಒಂದು ರಿಯಾಯಿತಿಯನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಒದಗಿಸಲಾಗಿದೆ. ಇನ್ನು ಕ್ವಾಲಿಟಿ ಸರ್ಟಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ISO ಸರ್ಟಿಫಿಕೇಟ್, ನೆಕ್ಸ್ಟ್ BIS ಸರ್ಟಿಫಿಕೇಟ್ ಮತ್ತು ಕನೆಕ್ಟ್ ಸರ್ಟಿಫಿಕೇಟ್ ಗೆ ಮಾತ್ರ ನಾವು ರಿಯಾಯಿತಿಯನ್ನ ಈ ಒಂದು ಕೈಗಾರಿಕೆ ನೀತಿನಲ್ಲಿ ಒದಗಿಸಲಾಗಿದೆ. ವಿಶೇಷವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ಇರತಕ್ಕಂತ ರಫ್ತು ಆಧಾರಿತ ಕೈಗಾರಿಕೆಗೆ ಯಾವುದೇ ಒಂದು ಸವಲತ್ತು ಇಲ್ಲ ಅನ್ನೋದನ್ನ ನೋಡಿದ್ವಿ. ಆದರೆ ರಫ್ತು ಆಧಾರಿತ ಕೈಗಾರಿಕೆಗಳಿಗೆ ಶೇಕಡ 100ರಷ್ಟು 5 ವರ್ಷಗಳ ಕಾಲ ವಿದ್ಯುತ್ ತೆರಿಗೆ ವಿನಾಯಿತಿಯನ್ನು ನೀಡತಕ್ಕಂತ ಒಂದು ಸವಲತ್ತನ್ನ ಈ ಕೈಗಾರಿಕೆ ನೀತಿಯಲ್ಲಿ ನೀಡಲಾಗಿದೆ. ಆದರೆ ಅವರು ಒಂದು ನಿರ್ದಿಷ್ಟವಾದ ನಿಬಂಧನೆಯನ್ನ ಅಥವಾ ಷರತ್ತನ್ನು ವಿಧಿಸಲಾಗಿದೆ. ಶೇಕಡ 50ರಷ್ಟು ವಹಿವಾಟು ವಿಶೇಷವಾಗಿ ಅದರ ರಫ್ತಿನ ಮೂಲಕ ಆಗಬೇಕು ಅನ್ನೋದಂತ ಒಂದು ಷರತ್ತನ್ನು ವಿಧಿಸಲಾಗಿದೆ. ಇನ್ನು ಕಾರ್ಯನಿರ್ವಹಣಾ ಸಹಾಯಧನ ಅಂದ್ರೆ ಪರ್ಫಾರ್ಮೆನ್ಸ್ ಸಬ್ಸಿಡಿ, ಯಾರು ತಮ್ಮ ವಹಿವಾಟನ್ನ ವೃದ್ಧಿಗೊಳಿಸ್ತಾರೆ ರಫ್ತು ಮೂಲಕ ಅವರಿಗೆ ವಾರ್ಷಿಕವಾಗಿ 10 ಲಕ್ಷ ರೂಪಾಯಿ ಸಹಾಯಧನ ನೀಡತಕ್ಕಂತ ಯೋಜನೆ. ರಫ್ತು ಆಧಾರಿತ ಕೈಗಾರಿಕೆಗಳು ಬ್ಯಾಂಕಿಂಗ್ಗಳಿಗೆ ಏನ್ ಚಾರ್ಜಸ್ ಪಾವತಿ ಮಾಡ್ತಾರೆ ಅದರಲ್ಲಿ ರೂ 1 ಲಕ್ಷ ರೂಪಾಯಿಯನ್ನ ಮರುಪಾವತಿ ಮಾಡತಕ್ಕಂತ ಒಂದು ಕಾರ್ಯಕ್ರಮ. ಮೂರನೇದಾಗಿ ECGC ಚಾರ್ಜಸ್ ಅನ್ನ 1 ಲಕ್ಷ ರೂಪಾಯಿ ವಾರ್ಷಿಕವಾಗಿ ನೀಡತಕ್ಕಂತ ಒಂದು ರಿಯಾಯಿತಿ ಅಥವಾ ಸವಲತ್ತು. ಸರ್ಟಿಫಿಕೇಶನ್, ನೀವು ರಫ್ತು ಆಧಾರಿತ ಕೈಗಾರಿಕೆಗಳು ಬೇರೆ ಬೇರೆ ದೇಶಗಳ ಸರ್ಟಿಫಿಕೇಶನ್ ಪ್ರಮಾಣ ಪತ್ರವನ್ನು ಪಡ್ಕೋಬೇಕಾಗುತ್ತೆ. ಈ ಪ್ರಮಾಣ ಪತ್ರಕ್ಕಾಗಿ ಏನು ವೆಚ್ಚವನ್ನ ನೀವು ಭರಿಸ್ತೀರಿ ಅದರಲ್ಲಿ ರೂ 1 ಲಕ್ಷ ರೂಪಾಯಿ ಶೇಕಡ 50ರಷ್ಟನ್ನ ಮರುಪಾವತಿ ಮಾಡೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇದಲ್ಲದೆ ರಫ್ತು ಆಧಾರಿತ ಕೈಗಾರಿಕೆಗಳಿಗೆ ಅಥವಾ ಯಾವುದೇ ಒಂದು ಕೈಗಾರಿಕೆ ರಫ್ತನ್ನು ಮಾಡ್ಬೇಕಂದ್ರೆ ತನ್ನ ಸಿಬ್ಬಂದಿಯವರಿಗೆ ಏನಾದರೂ ತರಬೇತಿ ನೀಡಿಸ್ಬೇಕು ಅಂದ್ರೆ ಆ ತರಬೇತಿ ವೆಚ್ಚದಲ್ಲಿ ಶೇಕಡ 50ರಷ್ಟು ಒಟ್ಟು 25,000 ವೆಚ್ಚವನ್ನ ಮರುಪಾವತಿ ಮಾಡತಕ್ಕಂತ ಒಂದು ಸೌಲಭ್ಯವನ್ನ ಈ ಒಂದು ಕೈಗಾರಿಕೆ ನೀತಿನಲ್ಲಿ ನೀಡಲಾಗಿದೆ. ಇನ್ನು ಖಾಸಗಿ ಕೈಗಾರಿಕಾ ಪ್ರದೇಶಗಳಲ್ಲಿ ಯಾರಾದ್ರೂ ಕೈಗಾರಿಕೆ ಸ್ಥಾಪನೆ ಮಾಡಿದ್ರೆ ವಿಶೇಷವಾಗಿ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಮಾತ್ರ ಅವರಿಗೆ ಝೋನ್ 1 ಮತ್ತು ಝೋನ್ 2 ಅಂತ ವಲಯ 1 ಮತ್ತು ವಲಯ 2ರಲ್ಲಿ ವಿಶೇಷ ಸಹಾಯಧನವನ್ನ ಒದಗಿಸಿದ್ದಾರೆ.
25% ಗರಿಷ್ಠ 1 ಎಕರೆವರೆಗೆ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಏನಿರ್ತದೆ ಅದರ 20% ನಮ್ದು ಸಹಾಯಧನ ನೀಡತಕ್ಕಂತ ಒಂದು ವಿಶೇಷ ಸೌಲಭ್ಯ. ಎರಡನೇದಾಗಿ ನೀರಿನ ವೆಚ್ಚವನ್ನು ನೀಡತಕ್ಕಂಥದ್ದು 5 ವರ್ಷದವರೆಗೆ ಪ್ರತಿ 1000 ಲೀಟರ್ಗೆ 15 ರೂನಂತೆ ಒಂದು ಸಹಾಯಧನ. ಮೂರನೇದಾಗಿ ತ್ಯಾಜ್ಯ ಸಂಸ್ಕರಣಾ ಘಟಕಗಳ ವೆಚ್ಚವನ್ನ 5 ವರ್ಷಗಳವರೆಗೆ ನೀಡತಕ್ಕಂತ ಒಂದು ಸವಲತ್ತು. ಇದಲ್ಲದೆ ಬಹಳ ಮುಖ್ಯವಾಗಿ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ನಮಗೆ ಗೊತ್ತಿದೆ, ಎಲ್ಲಾ ಕೈಗಾರಿಕೆಗಳು ಅನೇಕ ಕಷ್ಟಗಳನ್ನ ಅನುಭವಿಸ್ತಾ ಇದೆ. ಅದು ಕಚ್ಚಾ ಮಾಲಿನ ಸಮಸ್ಯೆ ಆಗಿರ್ಬೋದು, ಕಾರ್ಮಿಕರ ಸಮಸ್ಯೆ ಆಗಿರ್ಬೋದು, ವಿದ್ಯುತ್ ಸಮಸ್ಯೆ ಆಗಿರ್ಬೋದು, ಈ ಕಡೆ ನೆಕ್ಸ್ಟ್ ಮಾರುಕಟ್ಟೆ ಸಮಸ್ಯೆ ಆಗಿರ್ಬೋದು, ಗುಣಮಟ್ಟದ ಸಮಸ್ಯೆ ಆಗಿರ್ಬೋದು. ಆದ್ರೆ ಇವೆಲ್ಲವಕ್ಕೂ ಒಂದೇ ವೇದಿಕೆಯಲ್ಲಿ ಪರಿಹಾರ ಕಲ್ಪಿಸಿಕೊಡೋದಕ್ಕೆ ಇವತ್ತಿನವರೆಗೆ ಯಾವುದೇ ವೇದಿಕೆ ಲಭ್ಯ ಇಲ್ಲ. ಸರ್ಕಾರ ಇದೇ ಉದ್ದೇಶದಿಂದ ಒಂದೇ ವೇದಿಕೆಯಲ್ಲಿ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು ಅನ್ನೋ ಉದ್ದೇಶದಿಂದ ಸಾರ್ಥಕ್ ಅನ್ನೋ ಒಂದು ಯೋಜನೆಯನ್ನ ರೂಪಿಸಿದೆ. ಈ ಯೋಜನೆಯಲ್ಲಿ ಅಥವಾ ಅಂದ್ರೆ ದಿಸ್ ಇಸ್ ಆನ್ಲೈನ್ ಪ್ಲಾಟ್ಫಾರ್ಮ್. ಈ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಎಲ್ಲಾ ಕೈಗಾರಿಕೋದ್ಯಮಿಗಳಿಗೆ ತಮ್ಮ ಸಮಸ್ಯೆಗಳಿಗೆ ಅಥವಾ ತಮಗೆ ಬೇಕಾದಂತ ಅವಶ್ಯಕತೆಗಳಿಗೆ ಎಲ್ಲಾ ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೇಕನ್ನೋ ಉದ್ದೇಶದಿಂದ ರಾಜ್ಯ ಸರ್ಕಾರ ವಿಶೇಷವಾಗಿ ಒಂದು ಪೋರ್ಟಲ್ ಅನ್ನ ಸ್ಥಾಪನೆ ಮಾಡ್ತದೆ. ಇನ್ನು ಈ ಸದ್ಯದ ಪರಿಸ್ಥಿತಿಯಲ್ಲಿ ಈ ಪೋರ್ಟಲ್ ಇವತ್ತು ಅಭಿವೃದ್ಧಿ ಹಂತದಲ್ಲಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಈ ಒಂದು ಪೋರ್ಟಲ್ ಅನ್ನ ಲಾಂಚ್ ಮಾಡ್ತಾ ಇದ್ದೇವೆ. ಇನ್ನು ಈ ಮೂಲ ಸೌಲಭ್ಯವನ್ನ ನಾವು ಮಾತಾಡೋದಾದ್ರೆ ಈಗಾಗಲೇ ಕೆಎಸ್ಎಸ್ಐಡಿಸಿ ವ್ಯವಸ್ಥಾಪಕ ನಿರ್ದೇಶಕರು ತಮ್ಮ ನಿಗಮದ ಮೂಲಕ ಯಾವ ರೀತಿಯಲ್ಲಿ ನಾವು ರಿಸರ್ವೇಶನ್ ಅಥವಾ ಮೀಸಲಾತಿಯನ್ನು ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಹೇಳಿದ್ರೆ, ಇದಲ್ಲದೆ ಮುಖ್ಯವಾಗಿ ಅವರಿಗೆ ಫ್ಲಾಟೆಡ್ ಫ್ಯಾಕ್ಟರ್ಸ್ ಅಂದ್ರೆ ವರ್ಟಿಕಲ್ ನಾವೇನು ಇವತ್ತುವರೆಗೂ ಹಾರಿಜಾಂಟಲ್ ನೋಡ್ತಾ ಇದ್ವಿ, ವರ್ಟಿಕಲ್ ಗ್ರೋತ್ ಮಾಡೋದಕ್ಕೂ ಸಹ ಒಂದು ಅವಕಾಶವನ್ನ ಕಲ್ಪಿಸಲಾಗಿದೆ ಅವತ್ತು. ಇದಲ್ಲದೆ ನಾವು ಕೈಗಾರಿಕಾ ಪ್ರದೇಶಗಳನ್ನು ಅಥವಾ ಕೈಗಾರಿಕಾ ವಸಾಹತುಗಳನ್ನು ಕೇವಲ ನಗರ ಪ್ರದೇಶಕ್ಕೆ ಮೀಸಲಿಟ್ಟಿದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ನಿರುದ್ಯೋಗಿಗಳು ನಗರ ಭಾಗಕ್ಕೆ ವಲಸೆ ಆಗಬಾರದು, ಗ್ರಾಮೀಣ ಭಾಗದಲ್ಲೇ ಕೈಗಾರಿಕೆಗಳು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಒಂದು ಕೈಗಾರಿಕಾ ವಸಾಹತುಗಳನ್ನ ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ರೂಪಿಸಿದೆ. ಇದಲ್ಲದೆ ವಿಶೇಷವಾಗಿ ಕೆಲವು ಸವಲತ್ತುಗಳನ್ನ ಈ ಒಂದು ಕೈಗಾರಿಕಾ ನೀತಿನಲ್ಲಿ ರೂಪಿಸಲಾಗಿದೆ. ಅಂದ್ರೆ ಬಹುಮುಖ್ಯವಾಗಿ ಬ್ಯಾಂಕ್ಗಳ ಮೂಲಕ ಸಾಲ ಪಡೆದುಕೊಂಡು ಒಂದು ಕೈಗಾರಿಕೆಗಳು ಎದುರಿಸ್ತಾ ಇದೆ. ಕೆಲವು ಕೈಗಾರಿಕೆಗಳಿಗೆ ಬಹಳ ಸುಲಭವಾಗಿ ಸಾಲ ಸಿಗುತ್ತೆ, ಕೆಲವು ಕೈಗಾರಿಕೆಗಳಿಗೆ ಸಾಲ ಸಿಗದೆ ಅಂತಹ ಒಂದು ಸಂದರ್ಭವನ್ನು ಏರ್ಪಡಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಯಾವ್ದಾದ್ರು ಒಂದು ನಿಧಿಯನ್ನು ಸ್ಥಾಪನೆ ಮಾಡಿ ಆ ನಿಧಿಯ ಮೂಲಕ ಒಂದು ಸಾಲ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ಈ ಒಂದು ಕೈಗಾರಿಕೆಯಲ್ಲಿ ರೂಪಿಸೋದಕ್ಕೆ ಅವಕಾಶ ಕಲ್ಪಿಸಿದೆ. ಇದಲ್ಲದೆ ಸಣ್ಣ ಕೈಗಾರಿಕೆಗಳು ಮತ್ತು ಬೃಹತ್ ಕೈಗಾರಿಕೆಗಳ ಮಧ್ಯೆ ಒಂದು ವಹಿವಾಟು ವ್ಯಾಪಾರವನ್ನ ಕುದುರಿಸಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ವೆಂಡರ್ ಡೆವಲಪ್ಮೆಂಟ್ ನ ಅನುಷ್ಠಾನಗೊಳಿಸಬೇಕು ಅಥವಾ ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದ ಒಂದು ಕಾರ್ಯಕ್ರಮವನ್ನು ಸಹ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಘೋಷಣೆ ಮಾಡಿದೆ. ಇದಲ್ಲದೆ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಹಿಂದಿನ ಕೈಗಾರಿಕಾ ನೀತಿಯಲ್ಲಿ ಜಾರಿಯಲ್ಲಿದ್ದು ಪ್ರೈಸ್ ಪ್ರಿಫರೆನ್ಸ್ ಅಂತ ಏನ್ ಹೇಳ್ತೇವೆ 15% ಪ್ರೈಸ್ ಪ್ರಿಫರೆನ್ಸ್ ಅದು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಮುಂದುವರಿದೆ. ಇದಲ್ಲದೆ 358 ಉತ್ಪನ್ನಗಳು ಸಣ್ಣ ಮತ್ತು ಸೂಕ್ಷ್ಮ ಕೈಗಾರಿಕೆಗಳು ಅವುಗಳನ್ನ ಉತ್ಪಾದನೆ ಮಾಡಿದಲ್ಲಿ ಅವುಗಳನ್ನ ಕೇವಲ ಅವರಿಗೆ ಮೀಸಲಿಡಲಾಗಿದೆ. ಇದಲ್ಲದೆ ಯಾವುದೇ ಟೆಂಡರ್ ಫೀಸ್ ಇಲ್ಲದೆ ಅವರಿಗೆ ಟೆಂಡರ್ ಡಾಕ್ಯುಮೆಂಟ್ಗಳನ್ನ ನೀಡಬೇಕು ಅನ್ನೋಂತ ಷರತ್ತನ್ನು ಸಹ ಈ ಒಂದು ಕೈಗಾರಿಕಾ ನೀತಿನಲ್ಲಿ ನೀಡಲಾಗಿದೆ. ಇದಲ್ಲದೆ EMD ವಿನಾಯಿತಿ ಸಹ ಈ ಒಂದು ಕೈಗಾರಿಕಾ ನೀತಿಯಲ್ಲಿ ಒದಗಿಸಲಾಗಿದೆ. ಇದಕ್ಕೆ ಮುಖ್ಯವಾಗಿ KTPP ರೂಲ್ಸ್ ಅಂದ್ರೆ KTPP ಆಕ್ಟ್ ನಲ್ಲಿ ಕೆಲವೊಂದು ಅಮೆಂಡ್ಮೆಂಟ್ ಗಳನ್ನ ತರಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು
ಕೈಗಾರಿಕೆ ನೀತಿಯಲ್ಲಿ ಒಂದು ಘೋಷಣೆ ಆಗಿದೆ. ಇವತ್ತು ಏನು 25% ರಿಸರ್ವೇಶನ್ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಅಂತಿದೆ, ಅದನ್ನ ಸಹ ಮತ್ತೆ ಅನುಷ್ಠಾನಗೊಳಿಸಬೇಕು. ವಿಶೇಷವಾಗಿ ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ವರ್ಗದ ಫಲಾನುಭವಿಗಳು ಉತ್ಪಾದನೆ ಮಾಡಿದಂತಹ ಉತ್ಪನ್ನಗಳ 4% ರಿಸರ್ವೇಶನ್ ಮೀಸಲಾತಿಯನ್ನ ಮತ್ತು ಮಹಿಳೆಯರಿಗೆ 3% ಮೀಸಲಾತಿಯನ್ನು ಈ ಒಂದು ಆಕ್ಟ್ ನಲ್ಲಿ ಷರತ್ತನ್ನು ಅಥವಾ ಕಾನೂನನ್ನು ತರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕೈಗಾರಿಕಾ ನೀತಿಯಲ್ಲಿ ಘೋಷಣೆ ಮಾಡಲಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ವರ್ಗದ ಫಲಾನುಭವಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಕೆಇಡಿ ಮತ್ತು ಕೆಎಸ್ಸಿಸಿ ಮೂಲಕ ಗರಿಷ್ಠ 2 ಎಕರೆವರೆಗೆ ಏನಾದರೂ ನಿವೇಶಗಳನ್ನ ಪಡೆದುಕೊಂಡಲ್ಲಿ 75% ಅಂದ್ರೆ ಗರಿಷ್ಠ 2 ಕೋಟಿವರೆಗೆ ಸಹಾಯಧನ ನೀಡತಕ್ಕಂತ ಒಂದು ಕಾರ್ಯಕ್ರಮ. ಮತ್ತೆ ಕೆಎಸ್ಎಸ್ಐಡಿಸಿ ಮೂಲಕ ಶೆಡ್ಗಳ ನಿರ್ಮಾಣವಾದರೆ ಅವರಿಗೆ 90% ಸಹಾಯಧನ ನೀಡತಕ್ಕಂತ ಒಂದು ಕಾರ್ಯಕ್ರಮವನ್ನು ಈ ಒಂದು ಕೈಗಾರಿಕೆ ನೀತಿನಲ್ಲಿ ಮುಂದುವರಿಸಲಾಗಿದೆ. ಮತ್ತೆ ಇದಕ್ಕೆ ಮುಂದುವರೆದಂತೆ ರಫ್ತು ಆಧಾರಿತ ಕೈಗಾರಿಕೆಗಳಿಗೆ ವಿಶೇಷವಾಗಿ 7 ಕಾರ್ಯಕ್ರಮಗಳನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಘೋಷಣೆ ಮಾಡಲಾಗಿದೆ. ಇದಲ್ಲದೆ ಈಗಾಗಲೇ ಈ ಟೌನ್ಶಿಪ್ಗೆ ಅಂದ್ರೆ ಕೈಗಾರಿಕಾ ಪ್ರಾಧಿಕಾರಗಳ ಸ್ಥಾಪನೆ ಆಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಈ ಒಂದು ಚರ್ಚೆ ಬಹಳ ವರ್ಷಗಳಿಂದ ನಡೀತಿದೆ. ಆದ್ರೆ ಇವತ್ತು ಬೆಂಗಳೂರಿನಲ್ಲಿ LCR ಬಿಟ್ಟು ಬೇರೆ ಯಾವುದೇ ಕೈಗಾರಿಕಾ ಪ್ರಾಧಿಕಾರ ಸ್ಥಾಪನೆ ಆಗಿಲ್ಲ. ಪುನಃ ಈ ಒಂದು ಕೈಗಾರಿಕೋದ್ಯಮಗಳ ಒತ್ತಾಯದ ಮೇರೆಗೆ ಇವತ್ತು ಈ ಒಂದು ಸವಲತ್ತನ್ನ ಮತ್ತೆ ಮುಂದುವರಿಸಲಾಗಿದೆ. ಆದ್ರೆ ಕಡ್ಡಾಯವಾಗಿ ಈ ಒಂದು ಕೈಗಾರಿಕಾ ನೀತಿಯ ಅವಧಿಯಲ್ಲಿ ಕನಿಷ್ಠ 5 ಅಥವಾ 6 ಒಂದು ಹೊಸ ಪ್ರಾಧಿಕಾರಗಳ ಸ್ಥಾಪನೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇದಕ್ಕೆ ಪೂರ್ವವಾಗಿ ಇನ್ನೊಂದು ಪ್ರಾಧಿಕಾರ ಸ್ಥಾಪನೆ ಮಾಡೋದಕ್ಕೆ ಘೋಷಣೆ ಮಾಡಲಾಗಿದೆ. ಇನ್ನು ಒಂದು ಈ ಕೈಗಾರಿಕಾ ನೀತಿನಲ್ಲಿ ಈ ಪಟ್ಟಿನಲ್ಲಿ ಏನ್ ನೀಡಿದೀವಿ, ಯಾವ ಸೇವಾ ಚಟುವಟಿಕೆಗಳನ್ನ ಸೇರ್ಪಡೆಗೊಳಿಸಲಾಗಿದೆ, ಯಾವ ಚಟುವಟಿಕೆಗಳಿಗೆ ಒಂದು ನಿರ್ಬಂಧವನ್ನು ವಿಧಿಸಲಾಗಿದೆ ಅನ್ನೋದನ್ನ ಈ ಒಂದು ಸ್ಲೈಡ್ ನಲ್ಲಿ ನೀಡಲಾಗಿದೆ. ಇದಿಷ್ಟು ಹೊಸ ಕೈಗಾರಿಕಾ ನೀತಿ 2020 ಮತ್ತು 2025 ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಪ್ರಸ್ತುತಿ. ಇದ್ರ ಬಗ್ಗೆ ಏನಾದ್ರೂ ತಮಗೆ ಗೊಂದಲಗಳಿದ್ದಲ್ಲಿ ಅಥವಾ ಚರ್ಚೆ ಮಾಡಬೇಕಂತ ಇದರಲ್ಲಿ ದಯವಿಟ್ಟು ಕೇಳಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೇನೆ. ಧನ್ಯವಾದಗಳು. ಸರ್, ಈ ಹೂಡಿಕೆ ಮತ್ತು ಕೈಗಾರಿಕಾ ನೀತಿ ಬಗ್ಗೆ ಸುರೇಶ್ ಕುಮಾರ್ ಜೈನ್ ಅವರು ಸುಸ್ತಾಗಿದ್ದೀನಿ, ಅದಕ್ಕೆ ಸ್ಟೇಜ್ಗೆ ದಯಮಾಡಿದೆ. ಗೌರವಾನ್ವಿತ ನಿರ್ದೇಶಕರೇ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರೇ, ವೇದಿಕೆಯಲ್ಲಿ ಇರತಕ್ಕಂಥ ಉಪಸ್ಥಿತರೇ, ಮೇಡಮ್, ಈ ಇಂಡಸ್ಟ್ರಿಯಲ್ ಪಾಲಿಸಿ ಮಾಡಿರೋದು ಅವ್ರು ಹೇಳಿದಾಗೆ 80s ಅಲ್ಲಿ ಬಂದಿದ್ದು ಫಸ್ಟ್. ಅದೇನೇ ಇರಲಿ ವಿಷಯ, ನೇರವಾಗಿ ಈ ಬಾರಿ ಪಾಲಿಸಿನ ನನಗಾದ್ರೂ ಅನ್ಸುತ್ತೆ ಇದನ್ನ ನಮ್ಮ ಕೈಗಾರಿಕಾ ಇಲಾಖೆಯವರಾಗ್ಲಿ, ಕೈಗಾರಿಕಾ ಇಲಾಖೆ ಹಿಂದೆ ಇದ್ದಂತ ನಿರ್ದೇಶಕರಾಗ್ಲಿ, ನಮ್ಮ ಅಧಿಕಾರಿಗಳಾಗ್ಲಿ, ಜಾಯಿಂಟ್ ಡೈರೆಕ್ಟರ್, ಅಡಿಷನಲ್ ಡೈರೆಕ್ಟರ್ ಆಗ್ಲಿ, ಕಾಸ್ಯ ಅಥವಾ ನಮ್ಮ ಕೈಗಾರಿಕಾ ಸಂಘಗಳ ನಮ್ಮ ಅಭಿಪ್ರಾಯ ಪಡೆದಾಗ್ಲಿ, ನಮ್ಮ ಹತ್ರ ಚರ್ಚೆ ಮಾಡಿ ಆಗ್ಲಿ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ. ಯಾಕೆ ಅಂದ್ರೆ ಕೈಗಾರಿಕೆ ಅನುಭವ ಇದೆ ಇರ್ತಕ್ಕಂಥ ಯಾರೋ ಬಹುಶಃ ನಾನು ನಿರೀಕ್ಷೆ ಮಾಡಿರೋದು ಗೊತ್ತಿಲ್ಲ ನನಗೆ. ಈಗೆಲ್ಲ ಎಲ್ಲ ಪ್ರಾಜೆಕ್ಟ್ ಕೂಡ ನಮ್ಮ ಸರ್ಕಾರದವರು ಔಟ್ಸೋರ್ಸಿಂಗ್ ಮಾಡಬೇಕು, ಸುಲಭ ಆಗುತ್ತೆ, ನಮ್ಮ ಅಧಿಕಾರಿಗಳಿಗೆ ಕೆಲಸ ಕಡಿಮೆ ಆಗುತ್ತೆ. ಹಾಗೆ ಯಾರಿಗೋ ಔಟ್ಸೋರ್ಸ್ ಮಾಡ್ಬಿಟ್ಟಿದ್ದಾರೆ, ಅವರು ಒಂದು ವರದಿ ಕೊಟ್ಟಿದ್ದಾರೆ, ಅದನ್ನ ಮಾಡಿದ್ದಾರೆ. ಯಾಕೆಂದ್ರೆ ಇದ್ರ ಬಗ್ಗೆ ಸ್ಟಡಿ ಮಾಡಿಲ್ಲ, ಹಿಂದೆ ಆಗಿದ್ದು ನಮ್ಮ ಹತ್ರ ಅನುಭವನೂ ತಗೊಳ್ಳಿಲ್ಲ. ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಇಂಡಸ್ಟ್ರಿಯಲ್ ಸಬ್ಸಿಡಿ ಏನಿದೆ, ಮೂಲತಃ ಜಾರ್ಜ್ ಫರ್ನಾಂಡಿಸ್ ರವರು ಈ ದೇಶದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳಲ್ಲಿ ಬಂದಾಗ
ನಮಗೆ ಸಬ್ಸಿಡಿನ ಪ್ರಮೋಟರ್ ಕಾಂಟ್ರಿಬ್ಯೂಷನ್ ಬರ್ಡನ್ ಕಡಿಮೆ ಮಾಡೋದಕ್ಕೋಸ್ಕರ ಕೊಟ್ಟಿದ್ದು. ಒಂದು ಪ್ರಾಜೆಕ್ಟ್ ಮಾಡಿದಾಗ ಆ ಕಾಲದಲ್ಲಿ 30% ಇತ್ತು, ಈಗ 15-20 ಬಂದಿದ್ದಾರೆ. ಆದ್ರೆ ಈಗ ಕರೋನಾ ಟೈಮಲ್ಲಿ 50% ನಾವು ಬಂಡವಾಳ ಹಾಕಿದ್ರು ಸಾಲಲ್ಲ. ಇದು ಯಾಕಂದ್ರೆ ಬರೀ ಲೋನ್ ಅಲ್ಲಿ ಏನೂ ಮಾಡಕ್ ಸಾಧ್ಯನೇ ಇಲ್ಲ. ನಮ್ ಲೋನೇ ಜಾಸ್ತಿ, ನಮ್ಮ ಅಮೌಂಟೇ ಜಾಸ್ತಿ ಆಗ್ಬೇಕಾಗುತ್ತೆ. ನಮ್ ಪ್ರಮೋಟರ್ ಕಾಂಟ್ರಿಬ್ಯೂಷನ್ ಕಡಿಮೆ ಮಾಡೋಕ್ಕೋಸ್ಕರ ಸಬ್ಸಿಡಿ ಅನ್ನೋ ಕಾನ್ಸೆಪ್ಟ್ ನಮ್ಮ ಹತ್ರ ಬಂಡವಾಳ ಎಲ್ಲ ಸ್ವಯಂ ಉದ್ಯೋಗ ಮಾಡಬೇಕು, ಎಲ್ಲರಿಗೂ ಉದ್ಯೋಗಿಗಳನ್ನ ಮಾಡಬೇಕು, ನಾವು ಉದ್ಯೋಗ ಕೊಡಕ್ಕಾಗಲ್ಲ ಅಂತ ಹೇಳಿ ಆಗೇನ್ ಮಾಡಿದ್ರು ಒಂದು 20-25% ಪ್ರಮೋಟರ್ ಕಾಂಟ್ರಿಬ್ಯೂಷನ್ ಅಂದ್ರೆ ಆಗ 15-25% ಸಬ್ಸಿಡಿ ಕೊಡಕ್ ಶುರು ಮಾಡಿದ್ರು. ಅಂದ್ರೆ ನಾವು ಬಂಡವಾಳ ಹಾಕೋದಕ್ಕೆ ಆಗದೆ ಇರೋದ್ರಿಂದ ಸರ್ಕಾರ ನಮಗೆ ಮೊದಲೇ ಕೊಟ್ಟು ಕೈಗಾರಿಕೆ ಮಾಡೋ ಪ್ರಾರಂಭದಲ್ಲಿ ಕೊಟ್ಟು ನಮ್ಮ ಹತ್ರ ಕೈಗಾರಿಕೆ ಮಾಡಿಸ್ತಾ ಇತ್ತು. ಕಾಲಕ್ರಮೇಣ ಬೇರೆ ಬೇರೆ ಕಾರಣಗಳಿಂದ ಸಬ್ಸಿಡಿ ರಿಲೀಸ್ ಆಗೋದು ಲೇಟ್ ಆಯ್ತು. 1 ವರ್ಷದ್ದು 5 ವರ್ಷ ಆದ್ಮೇಲೆ, 6 ವರ್ಷ ಆದ್ಮೇಲೆ, 7 ವರ್ಷ ಆದ್ಮೇಲೆ ಸಬ್ಸಿಡಿ ರಿಲೀಸ್ ಆಗ್ತಾ. ಇತ್ತೀಚಿನ ಕಳೆದ ಒಂದು 5 ವರ್ಷದಲ್ಲಿ ಮಾತ್ರನೇ ಈ ವರ್ಷದ ಸಬ್ಸಿಡಿ ಬರೋ ವರ್ಷ ಕೊಡುವಂತ ಒಳ್ಳೆ ಪರಿಸ್ಥಿತಿ, ಒಳ್ಳೆ ವಾತಾವರಣ ಈ ರಾಜ್ಯದಲ್ಲಿ ಕ್ರಿಯೇಟ್ ಆಗಿದೆ. ದುರಂತ ಅಂದ್ರೆ ಅಷ್ಟು ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ವಿ. ಈಗ ತಿರ್ಗಾ ಬ್ಯಾಕ್ ಟು ಪೆವಿಲಿಯನ್. ಮೊದ್ಲೆಲ್ಲ ಏನಾದ್ರು ಒಂದು ಸಬ್ಸಿಡಿ ತಗೊಳ್ಬೇಕಾದ್ರೆ ಒಂದ್ ಕೆಟಗರಿಗೆ 25%, ಇನ್ನೊಂದು ಕೆಟಗರಿಗೆ 50%, ಇನ್ನೊಂದು ಕೆಟಗರಿಗೆ 10% ಈ ವರ್ಷ ಕೊಡ್ತೀವಿ ಅಂತ ಹೇಳಿ ಮಾಡ್ತಿದ್ವಿ. ನಮ್ಮ ಅಡಿಷನಲ್ ಡೈರೆಕ್ಟರ್, ಜಾಯಿಂಟ್ ಡೈರೆಕ್ಟರ್ ಎಲ್ಲ ಗೊತ್ತಿದೆ, ಪೂರ್ತಿ ಒಟ್ಟಿಗೆ ಕೊಡ್ತಾ ಇರಲಿಲ್ಲ. ಈಗ ತಿರ್ಗಾ ಏನು ಅಂದ್ರೆ ಈಗ ನೀತಿನಲ್ಲೇ ಹೇಳ್ಬಿಡೋದು, ನಾವು ಕೊಡೋದೇ ನಿಮಗೆ ಮುಂದಿನ 5 ವರ್ಷಕ್ಕೆ, ಪ್ರತಿ ವರ್ಷನೂ ನೀವು ಜಾಯಿಂಟ್ ಡೈರೆಕ್ಟರ್ ಹತ್ರ ನಮಸ್ಕಾರ ಹೊಡಿಲೇಬೇಕು, ಸೆಲ್ಯೂಟ್ ಹೊಡಿಲೇಬೇಕು, ಅವ್ರು ಬಂದು ನಮ್ಮ ಇಂಡಸ್ಟ್ರಿ ಇನ್ಸ್ಪೆಕ್ಷನ್ ಮಾಡ್ಲೇಬೇಕು. ಇವೆಲ್ಲ ಸರ್ಕಾರ ಸರ್ಕಸ್ ಆಗೋದ್ರೊಳಗೆ ಬಹುಶಃ ಎಷ್ಟೋ ಕೈಗಾರಿಕೆಗಳು ಅವ್ರಿಗೂ ಗೊತ್ತಿದೆ ಸಬ್ಸಿಡಿ ಬಹುಶಃ ಅವ್ರು 20-30% ಸಬ್ಸಿಡಿ ರಿಲೀಸ್ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ಕೈಗಾರಿಕೆಗಳು ರೋಗಗ್ರಸ್ತ ಆಗಿತ್ತು, ಈಗ ಸತ್ತೋಗಿತ್ತು. ಈಗ ಬಹುಶಃ ಟರ್ನ್ ಓವರ್ಗೆ ಲಿಂಕ್ ಮಾಡಿರ್ತಕ್ಕಂಥದ್ದು ಅದೇ ದಾರಿಗೆ ತರುತ್ತೆ. ಈ ಕಾರಣದಿಂದ ಈ ಕೈಗಾರಿಕಾ ನೀತಿನ ಕೈಗಾರಿಕಾ ಸಂಘಟನೆಯಾಗಿ ವಿಶೇಷವಾಗಿ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯ ಕೈಗಾರಿಕೆಗಳನ್ನ ಪ್ರತಿನಿಧಿಸ್ತಕ್ಕಂಥ ನಾವು ಮೈಸೂರು ಕೈಗಾರಿಕೆಗಳ ಸಂಘದಿಂದ ಅದನ್ನ ವಿರೋಧಿಸ್ತೀವಿ, ಖಂಡಿಸ್ತೀವಿ. ಅದರಿಂದ ಪರಿಷ್ಕರಣೆ ಮಾಡಬೇಕು ಅಂತ ನಾನು ಮನವಿ ಸಲ್ಲಿಸ್ತೇನೆ. ಸಬ್ಸಿಡಿ ವಿಷಯದಲ್ಲಿ ಇನ್ನ ನಮ್ಮ ಶ್ರೀನಿವಾಸ್ ಸರ್ ಹೇಳಿದ್ರು, ನಿಜ ಒಳ್ಳೆ ಪ್ರಾಜೆಕ್ಟ್ ಅಂದ್ರು. ಪವರ್ ಸಬ್ಸಿಡಿ ಕೊಡ್ತೀನಿ, ₹1 ಜನರಲ್ ಕೆಟಗರಿಗೆ, ₹2 SC/ST ಕೆಟಗರಿಗೆ ಕೊಡ್ತೀನಿ. ಸಂತೋಷ ಪಡ್ತೇವೆ. ಎಲ್ಲಿಂದ ಕೊಡ್ತಾ ಇದ್ದೀರಾ? ನಾನು KERC ಪ್ರಾರಂಭ ಆದಾಗಿಂದ ಹಿಡಿದು ನಮ್ದು ಪವರ್ ಟ್ಯಾರಿಫ್ ರಿವಿಷನ್ಗೆ ಪ್ರತಿ ಹಿಯರಿಂಗ್ ಅಲ್ಲೂ ಪಬ್ಲಿಕ್ ಹಿಯರಿಂಗ್ ಪಾರ್ಟಿಸಿಪೇಟ್ ಮಾಡ್ತೀವಿ. ಅದರಲ್ಲಿ ಏನು ಅಂದ್ರೆ ಕೈಗಾರಿಕೆಗಳಿಗೆ ಕಾಸ್ಟ್ ಆಫ್ ಸಪ್ಲೈ ಏನಿದೆ ಸೆಸ್ಕಾಂನವ್ರಿಗೆ ಅಥವಾ ಎಸ್ಕಾಂನವ್ರಿಗೆ, ಅದು ₹5 ಅವ್ರಿಗೆ ಕಾಸ್ಟ್ ಬಿದ್ದರೆ ನಾವು ಕೈಗಾರಿಕೆಗೆ ಕೊಡೋದು 7.5 ಅಥವಾ ₹2 ಡಿಫರೆನ್ಸ್ ಕೊಡ್ತೇವೆ. ಕ್ರಾಸ್ ಸಬ್ಸಿಡಿ ಕೊಡ್ತಾ ಇದ್ದೇವೆ ನಾವು ಸೆಸ್ಕಾಂಗೆ. ಯಾತಿಗೆ ನಮ್ಮ ಹತ್ರ ಕ್ರಾಸ್ ಸಬ್ಸಿಡಿ ತಗೊಳ್ತಾರೆ ಅಂದ್ರೆ ಆರ್ಥಿಕವಾಗಿ ದುರ್ಬಲ ವರ್ಗದವರು ಅಥವಾ ಕುಟೀರ ಜ್ಯೋತಿ, ಬೇರೆ ಬೇರೆ ಯಾವ್ಯಾವ ಸರ್ಕಾರಿ ಯೋಜನೆಗಳಿರ್ತವೆ, ಆ ಯೋಜನೆಗೆ ದುಡ್ಡು ಕೊಡಬೇಕಾದ್ರೆ ಕಮರ್ಷಿಯಲ್ ಕೆಟಗರಿ ಮತ್ತು ಕೈಗಾರಿಕಾ ಕೆಟಗರಿ ಎರಡರಿಂದಲೂ ದುಡ್ಡು ತಗೊಂಡು ಕೊಡ್ತಾರೆ. ಆ ಕ್ರಾಸ್ ಸಬ್ಸಿಡಿನ ಕಾಲಕ್ರಮೇಣ ನಾವು ಕಡಿಮೆ ಮಾಡ್ತಾ ಬರ್ತೇವೆ ಅಂತ ಹೇಳಿ 15-20 ವರ್ಷ ಆದ್ರೂ ಇನ್ನೂ ಕಡಿಮೆ ಮಾಡಲಿಲ್ಲ. ಆದ್ರೆ ಜಾಸ್ತಿ ಕ್ರಾಸ್ ಸಬ್ಸಿಡಿ ಆಗ್ತಾ ಇದೆ. ಈಗೇನಾಗ್ತಾ ಇದೆ, ಸುಮಾರು ನನ್ನ ಲೆಕ್ಕಾಚಾರದ ಪ್ರಕಾರ 1 ವರ್ಷಕ್ಕೆ ಇಡೀ ಕರ್ನಾಟಕದ ಎಲ್ಲಾ ಕೈಗಾರಿಕೆಗಳು ₹600 ಕೋಟಿ ಎಲ್ಲಾ ಎಸ್ಕಾಂಗಳಿಗೆ ಕ್ರಾಸ್ ಸಬ್ಸಿಡಿ ಕೊಡ್ತಾ ಇದೆ. ಈಗ ನೀವು ಕೊಡ್ತಕ್ಕಂಥದ್ದು ₹2, ₹1, 600 ಕೋಟಿ ಅಲ್ಲ, 50 ಕೋಟಿನೂ ಆಗುತ್ತೆ. ನಾವು ಕೊಟ್ಟಿರೋ ದುಡ್ಡೇ ವಾಪಸ್ ಅಲ್ಲಿ ಸೆಸ್ಕಾಂನವರು ಚೆನ್ನಾಗಿ ಮಾಡಕ್ ಬಿಟ್ಬಿಟ್ಟು ಕೈಗಾರಿಕೆ ಇಲಾಖೆಯಿಂದ ತೆರಿಗೆದಾರನ ಹಣ ಎಲ್ಲ ತಗೊಂಡೋಗಿ ತಿರ್ಗಾ ಕ್ರಾಸ್ ಸಬ್ಸಿಡಿ ಕೊಟ್ಟಾಗುತ್ತೆ. ಅದರಿಂದ ನಮ್ಗೆ ನಿಮ್ ಕ್ರಾಸ್ ಸಬ್ಸಿಡಿ ಯಾವ ರೀತಿ ಆಗ್ಬೇಕಂದ್ರೆ ಸೆಸ್ಕಾಮಲ್ಲೇ ನೀವು ನಿರ್ದೇಶನ ಕೊಡಿ. ಯಾವ ರೀತಿ ಬೇರೆ ಬೇರೆ ಕೆಟಗರಿಗೆ ಸರ್ಕಾರ ಒಂದು ಸುತ್ತೋಲೆ ಕೊಟ್ಟು ಎಸ್ಕಾಂನವ್ರಿಗೆ KERCಗೆ ನಿರ್ದೇಶನ ಕೊಡುತ್ತೆ, ಇವ್ರಿಗೆ ನೀವು ಆಕ್ಚುಯಲ್ ಕಾಸ್ಟ್ ಸಪ್ಲೈ ಮಾಡಿ ಇರ್ತಾರೋ ಅಥವಾ ಕ್ರಾಸ್ ಸಬ್ಸಿಡಿ ಬರ್ಡನ್ ಮಾಡದೆ ಮಾಡಿ ಇರ್ತಾರೋ, ಹಾಗೆ ಕೈಗಾರಿಕೆಗಳಿಗೆ ಅವರ ಪವರ್ ಕಾಸ್ಟ್ ಏನಿದೆ ಆ ಕಾಸ್ಟ್ ಸಪ್ಲೈ ಮಾಡಿ. ನಾವೇನು ಕಡಿಮೆ ಕೇಳಲ್ಲ, ರಿಯಾಯಿತಿ ಕೇಳಲ್ಲ, ದಾನ ಕೇಳಲ್ಲ, ಭಿಕ್ಷೆ ಕೇಳಲ್ಲ, ಆ ದುಡ್ಡಲ್ಲಿ ಕೊಡಿ. ಅದನ್ನ ತಾವು, ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥ ತಾವು ಕೈಗಾರಿಕಾ ಇಲಾಖೆ ಅಧಿಕಾರಿಗಳು KERC ಬಗ್ಗೆ, ಎಸ್ಕಾಂ ಬಗ್ಗೆ ಗೊತ್ತಿರೋದಿಲ್ಲ. ಅದರಿಂದ ನಾನು ತಮ್ಮ ಗಮನಕ್ಕೆ ಇದನ್ನ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಹಾಗೇನೆ ಮತ್ತೊಂದು ಸುಮಾರು ವರ್ಷದಿಂದ
ಅದನ್ನ ಕಳೆದ 5-10 ವರ್ಷದಲ್ಲಿ ಶುರು ಆಯ್ತು ಹೊಸ ಪೀಳಿಗೆ. ಹಿಂದುಳಿದ ವರ್ಗಕ್ಕೆ ಒತ್ತು ಕೊಡಬೇಕು, ಅವ್ರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತ. ಬಹುಶಃ ಯಾವ ಕಾರಣದಿಂದ ಬಿಟ್ಟಿದಾರೋ ಗೊತ್ತಿಲ್ಲ, ಅವ್ರನ್ನ ಮತ್ತೆ ಹಿಂದುಳಿದ ವರ್ಗನ ಸೇರಿಸ್ಕೊಳ್ಬೇಕು ಅಂತ ಕೂಡ ಕೇಳ್ಕೊಳ್ತೇನೆ. ಇನ್ನ ಡಾಕ್ಟರ್ ನಂಜುಂಡಪ್ಪ ವರದಿ ತಾವೆಲ್ಲ ಕೇಳಿದ್ದೀರಾ. ಈ ರಾಜ್ಯದಲ್ಲಿ ಹಿಂದುಳಿದ ತಾಲೂಕು, ಹಿಂದುಳಿದ ಜಿಲ್ಲೆಗಳಿಗೆ ವಿಶೇಷ ಸವಲತ್ತು ಕೊಟ್ಟು ಆ ಪ್ರದೇಶಗಳನ್ನ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಅಭಿವೃದ್ಧಿಗೊಳಿಸೋದಕ್ಕೋಸ್ಕರ ಬಂದಿದ್ದಾರೆ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಡಾಕ್ಟರ್ ನಂಜುಂಡಪ್ಪ ವರದಿನಲ್ಲಿ ಯಾವ ತಾಲೂಕುಗಳನ್ನ ಹಿಂದುಳಿದ ವರ್ಗ ಅಂತ ಘೋಷಣೆ ಮಾಡಿದೆ, ಹಿಂದುಳಿದ ತಾಲೂಕು ಅಂತ, ಆ ತಾಲೂಕುಗಳನ್ನು ಕೂಡ ನೀವು ನಮ್ಮ ಝೋನ್ 1 ಅಥವಾ 2 ನಲ್ಲಿ ಸೇರಿಸಬೇಕಾದ್ರೆ ಬರೀ 2 ಮಾತ್ರ ಸೇರಿಸಿದ್ರೆ 1 ಸೇರಿಸ್ಕೊಳ್ಳಿ. ಇದು ಪರಿಷ್ಕರಣೆ ಆಗ್ಲೇಬೇಕು. ಆಗದೆ ಹೋದ್ರೆ ಪೋರ್ಟಲ್ ನಾವು ಮಾಡಿಸ್ಕೊಳ್ಬೇಕು. ತಮ್ಮ ಗಮನಕ್ಕೆ ತರ್ತೇನೆ. ಇನ್ನ ಹಾಗೇನೆ ಇಂಡಸ್ಟ್ರಿಯಲ್ ಪಾಲಿಸಿನಲ್ಲಿ ಅದು ಪುಟಕ್ ಸಹಿತಾನೆ ಹೇಳ್ತಾರೆ, ಮೊಬೈಲ್ ಅಲ್ಲಿ ಇದೆ, ಅದು ಅಲ್ಲಿದೆ. ಪಾಲಿಸಿನಲ್ಲೇ ಹೇಳಿದ್ರ KDB KSIDC ನಲ್ಲಿ ಒಟ್ಟಾರೆ 34,500 ಕೈಗಾರಿಕೆಗಳಿಗೆ ಕೈಗಾರಿಕಾ ಶೆಡ್ ಅಥವಾ ನಿವೇಶನ ಕೊಟ್ಟಿದ್ದಾರೆ ಇಡೀ ರಾಜ್ಯದ ನಂತರ. ನಾವು ಮೇಡಮ್ ಹೇಳಿದ್ರೆ 8 ಕೋಟಿ ಅಂತ, ಇನ್ನೊಂದು ದಾಖಲೆ ಹೇಳುತ್ತೆ 7.5 ಲಕ್ಷ ಅಂತ. ಸಾರಿ, 8 ಲಕ್ಷ 7.5 ಲಕ್ಷ, ಒಟ್ಟಾರೆ 7.5-8 ಲಕ್ಷ ಈ ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳು ಅಸ್ತಿತ್ವದಲ್ಲಿ. ಅದರಲ್ಲಿ ನಾವು ಕೊಟ್ಟಿರೋದು KDB KSIDC 35,000 ಕೈಗಾರಿಕೆ ಭಾರತ. ಅಂದ್ರೆ ಎಲ್ಲಿ ಬಂದ್ವಿ? ಬಹುಶಃ 4.8, 4.6, 5% ಒಳಗಡೆ ಮಾತ್ರನೇ KDB KSIDC ಸೈಟ್ ಕೊಟ್ಟಿರೋದು. ಅರ್ಸಪ್ನವ್ರು ಜ್ಞಾಪಕ ಇರಲಿ, ನಾನು ಕ್ಲಾಸಿಯಾಗಿ ಬಂದಾಗ ನಾನು ಬಿಟ್ಟಿದ್ದ ಪಾಠನ ಅವತ್ತು 3% ಅಂತ, ಈಗ 4.5% ಇನ್ಕ್ರೀಸ್ ಆಗಿದೆ. ಸಂತೋಷ. ಅಂದ್ರೆ ಬಾಕಿಯವರೆಲ್ಲ KDB KSIDC ಹೊರತಾಗಿ ರೆವಿನ್ಯೂ ಬಡಾವಣೆಗಳಲ್ಲಿ, ನಗರ ಪಾಲಿಕೆ ವ್ಯಾಪ್ತಿನಲ್ಲಿ, ನಿಮ್ ಬೆಂಗಳೂರಲ್ಲಿ ಇದೆಯಲ್ಲ ಅನ್ಆಥರೈಸ್ ಸೆಕ್ಟರ್ಗಳು, ಏನೇನೋ ಗುಬ್ಬಿ ಚಿಕ್ಕಣ್ಣ ಲೇಔಟ್, ಏನೇನೋ ಹೆಸರುಗಳು ಇರ್ತದೆ. ಹಾಗೆ ನಾವು ಇಲ್ಲಿ ಬನ್ನಿ ಮಂಟಪಲ್ಲಿ ಕೆಲವೊಂದೆರಡು ಲೇಔಟ್ ಹೆಸರು ಇರ್ತೀವಿ. ಆ ತರದಲ್ಲಿ ನಾವೆಲ್ಲ ಸ್ಕ್ಯಾಟರ್ ಆಗಿದ್ದೀವಿ. ನಮ್ ಆ ಕೈಗಾರಿಕೆಗಳಿಗೆ ಯಾವುದೇ ಸರ್ಕಾರಿ ಸವಲತ್ತಿಲ್ಲ, ಸಹಾಯಧನ ಇಲ್ಲ, ಬೆನಿಫಿಟ್ಸ್ ಇಲ್ಲ. ಅವ್ರು ನಿಮ್ ವ್ಯಾಪ್ತಿನಲ್ಲೂ ಬರಬೇಕು. ಅಷ್ಟೇ ಯಾಕೆ, ಸಾಲ ತಗೊಂಡಿರೋದು ಇಲ್ಲ. ಅವರು ಬ್ಯಾಂಕ್ಗಳು ಅವ್ರಿಗೆ ಯಾವ ಸವಲತ್ತು ಇಲ್ಲ. ಬ್ಯಾಂಕ್ಗೂ ಸಾಲ ಬಂದಿಲ್ಲ. ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇಂಡಿಯಾದವ್ರು ಇಲ್ಲೇ ಇದ್ದಾರೆ. ಅವ್ರು ಹೇಳ್ತಾರೆ, ನನ್ನ ಲೆಕ್ಕದಲ್ಲಿ ಇವತ್ತು ನನ್ನ ಲೆಕ್ಕಾಚಾರದ RBI ಗೈಡ್ಲೈನ್ ಪ್ರಕಾರ ಬಹುಶಃ 92% ಜನ ಕೈಗಾರಿಕೆಗಳಿಗೆ ಎಲ್ಲ ಖಾಸಗಿ, ಮಾರ್ವಾಡಿ, ಮೀಟರ್ ಬಡ್ಡಿನಲ್ಲಿರೋದು, ಬ್ಯಾಂಕ್ ಬಡ್ಡಿನಲ್ಲ. ಆ ಕಾರಣದಿಂದನೇ ಆ 3 ಲಕ್ಷ ಕೋಟಿ ಏನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು, ಅದು ಯಾರ ದುಡ್ಡು? 3 ಲಕ್ಷ ಕೋಟಿ ಡಿಪಾಸಿಟರ್ಸ್ ಹಣ ಸಂಬಂಧಪಟ್ಟಿಲ್ಲ. ಆದ್ರೆ ತಮ್ಮ ಗಮನಕ್ಕೆ ತರ್ತಾರೆ ಮೇಡಮ್, ಡೈರೆಕ್ಟ್ ಆಗಿದ್ದೀರಾ. 3 ಲಕ್ಷ ಕೋಟಿನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು, ಎಲ್ಲ ಸಣ್ಣ ಕೈಗಾರಿಕೆಗಳಿಗೆ ಕೊಟ್ಟಿದ್ದೇವೆ ಅಂತ. 3 ಲಕ್ಷ ಕೋಟಿ SBI-ನವರು ಸ್ಪಷ್ಟನೆ ಕೊಡ್ತಿರ್ಬೇಕಾದ್ರೆ ತಾವ್ ಯಾರಾದ್ರೂ ಕೇಳಿ, ಅದಷ್ಟು ಡಿಪಾಸಿಟರ್ಸ್ ಮನಿ. ಡಿಪಾಸಿಟರ್ಸ್ 5%ಗೆ ನೀವು ಡಿಪಾಸಿಟ್ಗೆ ನನಗೆ ಬಡ್ಡಿ ಕೊಡ್ತಾ ಇದ್ದೀರಾ, 4.5% ಕೊಡ್ತೀರಾ. ಅದನ್ನ 7.5% ಕೊಟ್ಟಿದ್ದೀರಾ, 2.5% ಬಡ್ಡಿಗೆ ಜಾಸ್ತಿಗೆ ಕೊಟ್ಟಿದ್ದೀರಾ, ಲಾಭ ಇಟ್ಕೊಂಡೇ ಕೊಟ್ಟಿದ್ದೀರಾ. ಕೊಲಾಟ್ರಲ್ ಸೆಕ್ಯೂರಿಟಿ ಇಲ್ಲ ಅಂತ ಭಾಷಣ ಬಿಡಿಸಿದ್ರು. ನಮ್ದು ಹಳೆ ಲೋನ್ ಏನಿತ್ತು ಅವರು ಮಾತ್ರನೇ ಕೊಟ್ಟಿರೋದು, ಲೋನ್ ಇಲ್ಲದೆ ಇರೋರು ಕೊಟ್ಟಿಲ್ಲ. ಹಳೆ ಲೋನ್ ಅಲ್ಲಿ 20% ಮಾತ್ರ, 20% ಔಟ್ಸ್ಟ್ಯಾಂಡಿಂಗ್ ಇರೋದು. ಕೊಲಾಟ್ರಲ್ ಎಲ್ಲ ಲಿಂಕ್ ಆಗೋಗಿದೆ. ನಾನೇನಾದ್ರೂ ಹಳೆ ಲೋನ್ ತೀರ್ಸಿದ್ರು ಕೂಡ ಆ 20% ನಾನೇನು ಈ ಹೊಸ ಸಾಲ ಕೊಡ್ತಿರಲ್ಲ ಅದು ರಿಲೀಸ್ ಮಾಡ್ಕೊಡಲ್ಲ. ಹಳೆ ಲೋನ್ ಲಿಂಕ್ ಆಗಿದೆ, ಅಂದ್ರೆ ಕೊಲಾಟ್ರಲ್ ಇದೆ. ಈ ತರ ಇದೆಲ್ಲ ಆಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಏನು KDB KSIDC ಹೊರತಾಗಿ ಇರುತ್ತಂತ ಕೈಗಾರಿಕೆಗಳಿಗೂ ಕೂಡ ಸವಲತ್ತುಗಳು ಹೋಗೋ ಹಾಗೆ ಹಾಕ್ಬೇಕು. ಒಂದು ಸಂತೋಷ ಏನಂದ್ರೆ ತುಂಬಾ ವರ್ಷದಿಂದ ಕೇಳ್ತಿದ್ವಿ, ಬಹುಶಃ 20-25 ವರ್ಷದಿಂದ ಕಾಸಿದಲ್ಲಿ ಕೇಳ್ತಾ ಇದ್ವಿ, ನಮ್ದು 67 HP 100 HP ಮಾಡ್ರಪ್ಪ 85 ಅಂತ. ಅದೊಂದು ಮಾಡಿದ್ದಾರೆ. ಅದಕ್ಕಾದ್ರೂ ನೀವೆಲ್ಲ ಒಂದು ಚಪ್ಪಾಳೆ ಕೊಡ್ಬೋದಲ್ಲ. ಇನ್ನ ಸರ್ KTPP ರೂಲ್ಸ್ ಬಗ್ಗೆನೂ ಕೂಡ ಹೇಳಿದ್ರು, ಟ್ರಾನ್ಸ್ಪರೆನ್ಸಿ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್. ಅದೇನೋ ಗ್ರಾಮಟಿಕಲ್ ಮಿಸ್ಟೇಕ್ ನೀವು ಮಾಡಿದ್ದೀರಾ. ಈಗೇನು ಅಂದ್ರೆ ನಮ್ಮಲ್ಲಿ ಉದ್ಯಮ ರಿಜಿಸ್ಟ್ರೇಷನ್ ಬಂದಾಗಿದೆ 1/7 ಇನ್ ಮುಂದಕ್ಕೆ ಯಾವುದೇ ಉದ್ಯೋಗಾಧಾರ ಇಲ್ಲ, EM ಪಾರ್ಟ್ ಇಲ್ಲ, EM 1 ಇಲ್ಲ, ಏನೂ ಇಲ್ಲ. ಅದ್ಯಾಕೋ ಅವ್ 2-3 ಸೇರಿಸಿದ್ರೆ ಅದ್ರ ಕೈ ಬಿಡಿ ಅಷ್ಟೇ, ಏನಿಲ್ಲ, ಅದ್ರಲ್ಲಿ ಏನು ತೊಂದರೆ ಏನಿಲ್ಲ.
ಇನ್ನೇನಿದ್ರು ಉದ್ಯಮ ರಿಜಿಸ್ಟ್ರೇಷನ್. ಇನ್ ಟೌನ್ಶಿಪ್ ಅಥಾರಿಟಿ ಬಗ್ಗೆ ತಿರ್ಗಾ ಹೇಳಿದ್ರ, ನಾವೇನೋ ಸ್ಪಷ್ಟೀಕರಣ ಕ್ಲೀನ್ ಆಗಿ ಕೊಟ್ಟಿದ್ದೀರಾ, ಈಗ ಹೊಸದಾಗಿ ಮಾಡ್ತೀವಿ ಅಂತ. ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿನ ಅರವಿಂದ್ ಜಾಧವ್ ಅವರು ನಮ್ಮ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಖನಿಜ ಇದು ಯಾವ್ದು RBI ರೋಡ್ ಅಲ್ಲಿ ನೃಪತುಂಗ ರೋಡ್ ಅಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ ಅಲ್ಲಿ ನಮ್ ಡೈರೆಕ್ಟರ್ ಆಗಿದ್ರು. ಮೊದಲನೇ ಸಭೆಗೆ ನನಗೆ ಕರೆದಿದ್ರು 80ರ ದಶಕದಲ್ಲಿ. ಆಗ ನಾನು ಆ ಮೀಟಿಂಗ್ ಮೊದಲನೇ ಮೀಟಿಂಗ್ ಅಟೆಂಡ್ ಮಾಡಿದ್ದೀನಿ. ಇವತ್ತರೆಗೂ ಟೌನ್ಶಿಪ್ ಅಥಾರಿಟಿ ಆಗಿಲ್ಲ, ಅವ್ರು ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ ಆಗೋದು. ಆ ಟೌನ್ಶಿಪ್ ಅಥಾರಿಟಿನ ಈಗ ಆಮೇಲೆ ಅದನ್ನ ಹೊಸದಾಗಿ ಇನ್ನೇನು ಬೇಕಾಗಿಲ್ಲ. ಅಸೆಂಬ್ಲಿ ಒಳಗೆ ಪಾಸ್ ಆಯ್ತು, ಲೆಜಿಸ್ಲೇಟಿವ್ ಕೌನ್ಸಿಲ್ ಪಾಸ್ ಆಯ್ತು, ಅಪೋಸಿಷನ್ ಲೀಡರ್ಸ್ಗೆ ರೂಲಿಂಗ್ ಪಾರ್ಟಿಯವರಿಗೆ ಇಬ್ರಿಗೂ ನಾನೇ ಪಾಯಿಂಟ್ಸ್ ಕೊಟ್ಟೆ, ಅಪೋಸಿಷನ್ ಅವ್ರಿಗೂ ನಾನೇ ಕೊಟ್ಟೆ, ರೂಲಿಂಗ್ ಅವ್ರಿಗೂ ನಾನೇ ಕೊಟ್ಟೆ. ಎರಡು ಡಿಸ್ಕಷನ್ ಆಗಿದೆ. KDB ನಲ್ಲಿ ತಮ್ಮ ಎಕ್ಸಿಕ್ಯೂಟಿವ್ ಮೆಂಬರ್ ಹರೀಶ್ ಗೌಡ್ರಿಗೆ ಒಂದು ರಿಪೋರ್ಟ್ ಮಾಡಕ್ ಕೊಟ್ರು. ಯಾಕಂದ್ರೆ ಅವರೆಲ್ಲ ಪವರ್ಸ್ ನ ಇವ್ರು ಕೊಟ್ಟಿದ್ರು ಗ್ರಾಮ ಪಂಚಾಯತಿ ಅವರಿಗೆ. KDB ಹರೀಶ್ ಗೌಡ್ರು ಒಂದು ಹೊಸ ಒಳ್ಳೆ ರಿಪೋರ್ಟ್ ಮಾಡಿದ್ದಾರೆ KDB ನಲ್ಲಿ, ದಯಮಾಡಿ ಅದಕ್ಕೆ ತೆಗೆದು ನೋಡಿ ಯಾರಾದ್ರೂ. ಅದ್ರೊಳಗೆ ಇಂಡಸ್ಟ್ರಿ ಅಸೋಸಿಯೇಷನ್ಸ್ಗೆ ಇಂಡಸ್ಟ್ರೀಸ್ಗೆ ಪವರ್ ಕೊಟ್ಟು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಇಂಪ್ಲಿಮೆಂಟ್ ಆಗ್ಬೇಕಾಗಿದೆ. ಇಷ್ಟೆಲ್ಲ ನಾಗಾಲೋಟದಲ್ಲಿದೆ. ಕಳೆದ DIC ನಲ್ಲಿ ಹಿಂದಿನ ರಂದೀಪ್ ಜಿಲ್ಲಾಧಿಕಾರಿಗಳನ್ನ 2-3 ಸಾರಿ ಅದನ್ನ ಇಲ್ಲಿನ ಮೈಸೂರು ಟೌನ್ಶಿಪ್ ಅಥಾರಿಟಿ ಪ್ರಪೋಸಲ್ ಕೊಟ್ಟಿದ್ದೇವೆ. ಅದು ಗವರ್ಮೆಂಟಲ್ ಮೂವ್ಮೆಂಟ್ ಇದೆ, HUD ಇದೆ. ಮಧ್ಯದಲ್ಲಿ ಯಾವಾಗಲೂ ಒಂದ್ಸರಿ ಗ್ರಾಮ ಪಂಚಾಯತಿಯಿಂದ NOC ತಗೊಳ್ಬೇಕು ಅಂತ ಮಾಡಿದ್ರು. ಅದನ್ನ ವಿತ್ಡ್ರಾ ಆಯ್ತು. ಈಗ NOC ಇಲ್ಲದೆ ಹೋದ್ರು ಡೈರೆಕ್ಟ್ ಆಗಿ ಟೌನ್ಶಿಪ್ ಅಥಾರಿಟಿ ಮಾಡಬಹುದು ಅಂತ ಆಗಿದೆ. ಇಷ್ಟು ಫಾಸ್ಟ್ ಆಗಿದೆ. ತಿರ್ಗಾ ವಾಪಸ್ ತಿರ್ಗಾ ಇನ್ನೊಂದೇನೋ ಒಂದು ಅಥಾರಿಟಿ ಮಾಡಿ ಇನ್ನೊಂದು 10 ವರ್ಷ 20 ವರ್ಷ ಅಥವಾ ಇನ್ಯಾರಾದ್ರೂ ಮೇಡಮ್ ಬಹುಶಃ ಚೀಫ್ ಸೆಕ್ರೆಟರಿ ಆಗ್ತಿಲ್ಲ, ಅದನ್ನ ಬರೋ ಮಾಡಕ್ ಬೇಡ ಅಂತ. ಇನ್ನ ಈ ಡಿಜಿಟಲ್ ಇದು ಎಲಿಜಿಬಿಲಿಟಿ ಇಲ್ಲದೆ ಇರೋದು ಲಿಸ್ಟ್ ಏನೋ ಹೇಳ್ತಾ ಇದ್ದೆ, ಅದೆಲ್ಲ ಹಳೆ ಲಿಸ್ಟ್ಗಳಾಗುತ್ತೆ. ಈ ಟೆಕ್ಸ್ಟ್ ಬುಕ್ ಪ್ರಿಂಟ್ ಮಾಡಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಂತೀರ, ಪ್ರಿಂಟಿಂಗ್ ಪ್ರೆಸ್ ಅಂತ ಡಿಜಿಟಲ್ ಪ್ರಿಂಟ್ ಅಂತ ಕರಿತೀವಿ. ಈಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ. ಫೋಟೋ ಪ್ರಿಂಟ್ ನ ಇಲ್ಲಿ ಸಬ್ಸಿಡಿ ಲಿಸ್ಟ್ ಅಲ್ಲಿ ಈಗ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಸರ್ವಿಸ್ ಆಕ್ಟಿವಿಟಿ ಅದನ್ನೆಲ್ಲ ಆಕ್ಟಿವಿಟಿನ ಸೇರಿಸ್ಬೇಕು. ಗವರ್ಮೆಂಟ್ ಆಫ್ ಇಂಡಿಯಾ ಟ್ರೇಡಿಂಗ್ ಸೇರಿಸಿದ್ರೆ ನಾನು ಟ್ರೇಡಿಂಗ್ ಸೇರಿಸಿ ಅಂತ ಹೇಳ್ತಾ ಇಲ್ಲ. ಇದನ್ನೆಲ್ಲ ಜನರಲ್ ನಾಲೆಡ್ಜ್ ಅಲ್ಲಿ ನಾವು ಮಾಡ್ಬೇಕಾಗಿರೋದು. ಇದರಿಂದ ಎಷ್ಟು ತೊಂದರೆ ಆಗಿದೆ ಅಂದ್ರೆ ಈ ತರ ಮಾಡಿದಾಗ ಹಿಂದಿನ ಕಾಲದಲ್ಲಿ ಒಂದು ಉದಾಹರಣೆಗೆ ಇಡೀ ಕೋವಿಡ್ ಇಂಪ್ಯಾಕ್ಟ್ ಅಲ್ಲಿ ಡಿಸ್ಟ್ರಕ್ಷನ್ಸ್ ಅಲ್ಲಿ ಅಷ್ಟು ದೊಡ್ಡದಾಗಿದೆ ಎಲ್ಲ ದೇಶದಲ್ಲಿ. ದೇಶಾದ್ಯಂತ ಕೈಗಾರಿಕೆಗಳಿಗೆ 3 ಲಕ್ಷ ಕೋಟಿ ಕೊಟ್ಟಿದ್ದೀವಿ. KEB ಕರೆಂಟ್ 2 ತಿಂಗಳು ಮುನ್ನ ಮಾಡ್ಬಿಟ್ಟಿದ್ದಾರೆ. ನಮ್ಗೆಲ್ಲ ಮಾಡಿಲ್ಲ. ಸಿನಿಮಾದವ್ರು ಬಂದ್ರು, ಹೋಟೆಲ್ನವ್ರು ನಮಗ್ ಮಾಡಿಲ್ಲ ಅಂತ. ಏನು ವಾಸ್ತವಿಕವಾಗಿ ಆಗಿರ್ತಕ್ಕಂಥದ್ದು ನಾನು ಹೇಳಿದ್ನಲ್ಲ, LT5 ನಮ್ಮ HT2 ಎಲ್ಲ ಸೇರಿ 40,000 ಜನ ಕನೆಕ್ಷನ್ಸ್ ಇದೆ. ಅವ್ರಿಗೆ ಕರೆಂಟ್ ಕೊಡ್ಬೇಕಾದ್ರೆ ನಮ್ಮ KPTC ಸೆಸ್ಕಾಂನವರು ಶ್ರೀರಾಮ್ಪೇಟೆನೆ ಇರ್ವಿನ್ ರೋಡ್ ಅಥವಾ ಬೆಂಗಳೂರು ಚಾಮರಾಜಪೇಟೆನಲ್ಲಿ ಯಾವ್ದಾದ್ರು ಒಂದು ಪ್ರಿಂಟಿಂಗ್ ಪ್ರೆಸ್ ಇದ್ರೆ, ಇದು ಚಾಮರಾಜಪೇಟೆ ಮೈನ್ ರೋಡ್ ಅಲ್ಲಿ ಇದೆ. ಆ ಪ್ರಿಂಟಿಂಗ್ ಪ್ರೆಸ್ ಕಮರ್ಷಿಯಲ್ ಬರುತ್ತೆ. ಸೊ ಕಾಂಟ್ರಾಕ್ಟರ್ ಕಮರ್ಷಿಯಲ್ ಟ್ಯಾರಿಫ್ ಅಲ್ಲಿ ಕರೆಂಟ್ ಕೊಟ್ಟ. ಆ ಪ್ರಿಂಟಿಂಗ್ ಪ್ರೆಸ್ ನ ಕಮರ್ಷಿಯಲ್ ಇದೆಯಲ್ಲ, ಅವ್ನಿಗೆ ಅದೆಲ್ಲ ಗೊತ್ತಾಗಲ್ಲ. ಕರೆಂಟ್ ಬೇಕಾಗುತ್ತೋ ಹಿಂದೆ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾನೆ, ಬಾಡಿಗೆ ಕೊಟ್ಬಿಟ್ಟಿದ್ದಾನೆ. ಅವನು ಕಮರ್ಷಿಯಲ್ ನೋಡ್ಲಿಲ್ಲ, ಇಂಡಸ್ಟ್ರಿ ನೋಡ್ಲಿಲ್ಲ, ಕರೆಂಟ್ ತಗೊಂಡ. ಇಂಡಸ್ಟ್ರಿ ಬರ್ಬೇಕಾಗಿದ್ದವರು ಕಮರ್ಷಿಯಲ್ ಕರೆಂಟ್ ತಗೊಂಡ್ಬಿಟ್ಟಿದ್ದಾನೆ. ಹಾಗೇನೆ ಹಿಂದಿನ ಕಾಲದಲ್ಲಿ ಸಾಮಿಲ್ಲು, ಜಾಗ್ರಿ, ಪ್ರಿಂಟಿಂಗ್ ಪ್ರೆಸ್ ಇಂತ ಹಲವಾರು ಉದ್ಯಮಗಳು ನೆಗೆಟಿವ್ ಲಿಸ್ಟ್ ಅಲ್ಲಿ ಇತ್ತು. ಈಗ ತಾವು ನೆಗೆಟಿವ್ ಲಿಸ್ಟ್ ಹಾಕಿದ್ರಲ್ಲ. ಸೊ ಅವರೆಲ್ಲ ಏನಂದ್ರೆ ಕರೆಂಟ್ ತಗೊಳ್ಳೋ ಮಾತ್ರ DIC ಬಂದು ಪ್ರಾವಿಷನಲ್ ರಿಜಿಸ್ಟ್ರೇಷನ್ EF2 ತಗೊಂಡ್ರು. ಪ್ರಾವಿಷನಲ್ ರಿಜಿಸ್ಟ್ರೇಷನ್ ತಾತ್ಕಾಲಿಕ ನೋಂದಣಿ ತಗೊಂಡ್ರು. ನಿಮ್ದೇನು ಸವಲತ್ತೇ ಇಲ್ವಲ್ಲ, ಸಬ್ಸಿಡಿ ಇಲ್ಲ, ಸಹಾಯಧನ ಇಲ್ಲ, ಸೇಲ್ ಟ್ಯಾಕ್ಸ್ ಎಕ್ಸಂಪ್ಷನ್, ಸ್ಟಾಂಪ್ ಡ್ಯೂಟಿ ಎಕ್ಸಂಪ್ಷನ್. DIC ನಮಗೆ ಬೇಡ ಬೇಡ, ಯಾಕೆ ಬಂದ್ರು ನಿಮ್ಮ ಹತ್ರ ಬರಲೇ ಇಲ್ಲ. ಸೊ ಅವ್ರು ರಿಜಿಸ್ಟ್ರೇಷನ್ ಮಾಡಲಿಲ್ಲ. ಈಗ ಅವ್ರಿಗೆಲ್ಲರಿಗೂ ನಮ್ಮ ಸೆಸ್ಕಾಂನವರು ನೀವು 8/5/2020 ಯಾರ್ಯಾರು ಉದ್ಯಮದ ರಿಜಿಸ್ಟ್ರೇಷನ್ ತಗೊಂಡಿದ್ರ ಅವ್ರಿಗೆ ಮಾತ್ರ ನಿಮ್ಗೆ 2 ತಿಂಗಳ ಎಕ್ಸಂಪ್ಷನ್ ಕೊಡ್ತೀವಿ, ಬಾಕಿ ಅವ್ರು ಕೊಡಲ್ಲ ಅಂದ್ರು. ಈಗ ಒಟ್ಟಾರೆ ಇಡೀ ರಾಜ್ಯದಲ್ಲಿ ಮೇಡಮ್ ಮೈಸೂರಲ್ಲ ಬೆಂಗಳೂರಲ್ಲ ಅರಸಪ್ಪನವ್ರು ಒಪ್ಕೊಳ್ತಾರೆ. ಬಹುಶಃ 20 ರಿಂದ 25% ಜನಕ್ಕೆ ಮಾತ್ರನೇ ಸೆಸ್ಕಾಂ 2 ತಿಂಗಳು ಬೆನಿಫಿಟ್ ಹೋಗಿರೋದು. ಅದು ಅರ್ಜಿ ಹಾಕಿರೋದು, ಇನ್ನು ಬೆನಿಫಿಟ್ ಹೋಗಿಲ್ಲ ಅವ್ರಿಗೆಲ್ಲ. ಅದ್ರ ಬಗ್ಗೆ ಈಗಾಗಲೇ ನಾನು ಮಹೇಂದ್ರ ಜೈನ್ ಅವ್ರ ಹತ್ರ ಮಾತಾಡ್ತಿದ್ದೆ, ಇಲ್ಲಿ MD ಹತ್ರ ಮಾತಾಡ್ತಿದ್ದೆ. ಇನ್ನು ಏನು ಕೆಲಸ ಆಗ್ಲಿಲ್ಲ ಮಾತ್ರ. ಅಷ್ಟೇ ಅಲ್ಲ, ಬೆನಿಫಿಟ್ ಅಮೌಂಟ್ ಎಷ್ಟು ಬರುತ್ತೆ ಕ್ವಾಂಟಮ್ ಅಂತ ತಿಳ್ಕೊಳ್ಳಿ. ಬರೀ 5 HP ಪವರ್ ಒಂದು ವೆಲ್ಡಿಂಗ್ ಶಾಪ್ ಒಂದು ಲೇತ ಏನಾದ್ರು ಹಾಕಿದ್ರೆ 5-6-30-300 ರೂಪಾಯಿ, ಒಂದ್ ತಿಂಗಳಿಗೆ 600 ರೂಪಾಯಿ. ಇಡೀ ಕರೋನಾ ಇಂಪ್ಯಾಕ್ಟ್ ಡಿಸ್ಟ್ರಕ್ಷನ್ಸ್ ಅಲ್ಲಿ ಬರೀ 600 ರೂಪಾಯಿ ಬೆನಿಫಿಟ್ ಒಂದು ಸಣ್ಣ ಕೈಗಾರಿಕೆಗೆ ಬಂದಿರೋದು. ಅದು ಎಲ್ಲರಿಗೂ ಬರೋದು ಇಲ್ಲ, ಅವ್ರಿಗೂ ಬರಲ್ಲ. ಇವಾಗ ನಮ್ಮ ವಲ್ಕನೈಸಿಂಗ್ ಅವ್ರಿಗೆಲ್ಲ ಬರುತ್ತೆ. ಪಾಪ ನಮ್ಮ ಸಾಬಣ್ಣಗಳೆಲ್ಲ ಪಂಚರ್ ಆಗ್ತಾರಲ್ಲ, ಅವ್ರಿಗೇನು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಏನ್ ಗೊತ್ತಿರುತ್ತೆ. ಅವ್ರಿಗೆ ಫ್ಲೋರ್ ಬಿನ್ ಅವ್ರು ಎಲ್ಲ ಹೋಗಿರ್ತಾರೆ ರಿಜಿಸ್ಟ್ರೇಷನ್ಗೆ.
ಅವರೆಲ್ಲ ಉದ್ಯೋಗದ ರಿಜಿಸ್ಟ್ರೇಷನ್ ಎಲ್ಲಿ ಮಾಡಿಸಿದ್ದಾರೆ? ಬೇಡದೇ ಇರೋದು ಆನ್ಲೈನ್ 1999 ಕೊಟ್ಟರೆ ಮಾತ್ರ ಮಾಡ್ತಾನೆ ಅಂತ ಹೇಳ್ತಾರೆ, ಅದ್ರ ಹತ್ರ ಹೋಗಿರ್ತಾರೆ ಅಷ್ಟೇ. ಬೇಡದೇ ಇರೋರು ಟ್ರೇಡರ್ಸ್, ಹೋಟೆಲ್, ನಮ್ಮ ಇಂಡಸ್ಟ್ರಿ ಅವ್ರು ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ. ಅವರೆಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ನಮ್ಮ ಡಾಟಾ, ನೀವು MSME ಡಾಟಾ ಬೇಕು ಅನ್ನೋದು ಕೇಳಂಗೆ ಇಲ್ಲ, ಎಲ್ಲ ಪಕ್ಕ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಕ್ಬಿಡುತ್ತೆ. ಈ ಹಿನ್ನೆಲೆಯಲ್ಲಿ ನಮ್ಗೆ ಯಾವ್ದು ಸೌಲಭ್ಯಗಳು ಸಿಕ್ಕಿಲ್ಲ. ಆಮೇಲೆ ಈ ಹೋಲ್ ಇಂಡಸ್ಟ್ರಿಯಲ್ ಪಾಲಿಸಿ ಬಗ್ಗೆ 5.5 ಗಂಟೆ ಟೈಮ್ ತಗೊಂಡಿದ್ದೀನಿ ಸರ್ ಓದಕ್ಕೆ. 112 ಪೇಜ್ ಇದೆ. ನೀವೇನಾದ್ರೂ ನಿಜವಾಗ್ಲೂ ಕನ್ನಡ ಮೇಷ್ಟ್ರಾಗಿ ಪಾಠ ಮಾಡೋದಾದ್ರೆ 4 ದಿವಸ ಬೇಕು ನಿಮ್ಗೆ ಪ್ರೆಸೆಂಟೇಷನ್ ಕೊಡಕ್ಕೆ. ಈ ಸಂದರ್ಭದಲ್ಲಿ ನಾನೆಲ್ಲ ಹೇಳಕ್ಕಾಗಲ್ಲ, ಹೇಳಿದ್ರೆ ನಮ್ಮ ಅರ್ಸತ್ನ ದೊಡ್ಡ ತಗೊಂಡು ಓಡಿಸ್ಬಿಡ್ತಾರೆ, ಕಾಸಿಯಾದ್ರೆ ಇನ್ನೊಂದ್ಸರಿ ಬರಬೇಡ ಅಂತ. ಅದರಿಂದ ಇವತ್ತಿಗೆ ಸಾಕು ಮಾಡಿ ನೋಡಿ, ಅವರೇ ಹೇಳ್ಬೇಕು ಏನಾಗಿ ಸತ್ಯವಾಗಿ ಹೇಳ್ತಾರೆ, ಅವ್ರಿಗೂ ಬೋರಾಗದ್ ಬೇಡ. ಇಷ್ಟು ಮುಗಿಸಿದೀನಿ, ಮೊಬೈಲ್ ಅಲ್ಲಿ ನೋಟ್ ಹಾಕೊಂಡಿದ್ದೀನಿ, ಮೇಡಮ್ಗೆ ತಮ್ಗೆ ಎಲ್ಲ ಕಳಿಸ್ಕೊಡ್ತೇನೆ. ಇಲ್ಲ ಅಂದ್ರೆ ಇನ್ನೊಂದು ರೆಪ್ರೆಸೆಂಟೇಷನ್ ಮಾಡ್ಬೇಕಂದ್ರೆ ಮಾಡ್ತೇವೆ. ಅರ್ಸತ್ನೂರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡ್ಬೇಕು. ಕಾಸಿಯಾ, FKC, CICI ಬೆಂಗಳೂರು ರಾಜಧಾನಿನಲ್ಲಿ ಇರ್ತೀರಾ, ಬೆಂಗಳೂರು ರಾಜಧಾನಿನಲ್ಲಿರೋರಿಗೆ ಯಾವುದೇ ಸವಲತ್ತು ಇಲ್ಲ. ಇಲ್ಲಿರೋರೆಲ್ಲ ತಿಳ್ಕೊಳ್ಳಿ, ಅವ್ರಿಗೆ ಯಾವ ಸಬ್ಸಿಡಿನೂ ಇಲ್ಲ, ನೋ ಇನ್ಸೆಂಟಿವ್ಸ್ ಬೆಂಗಳೂರಿನವ್ರಿಗೆ. ಅದರಿಂದ ಅವ್ರು ಅಲ್ಲಿ ಅಷ್ಟೊಂದು ಆಸಕ್ತಿ ಇರುತ್ತೋ ಇಲ್ವೋ ನೀವೇನು ಯೋಚನೆ ಮಾಡಂಗಿಲ್ಲ. ಆಮೇಲೆ ಇಲ್ಲಿ ಕಮಿಟಿಗಳು ಮಾಡಿದ್ದೀರಾ ನೀವು ಮೇಡಮ್ ಸರ್, ಯಾವುದು ಮಾನಿಟರಿಂಗ್ ಕಮಿಟಿ, ಯಾವ್ದೋ ಒಂದ್ 2 ಕಮಿಟಿ ಮಾಡಿದ್ರ. ಸ್ಟೇಟ್ ಲೆವೆಲ್ ಆರ್ಗನೈಸೇಷನ್ ಒಂದು ರೆಪ್ರೆಸೆಂಟೇಷನ್, ಸೆಂಟ್ರಲ್ ಲೆವೆಲ್ ಆರ್ಗನೈಸೇಷನ್. ಅವ್ರಿಬ್ರಿಗೂ ಯಾವ ಸಬ್ಸಿಡಿನೂ ಬರಲ್ಲ, ಸವಲತ್ತು ಬರಲ್ಲ. ಅವ್ರನ್ನ ಇಟ್ಕೊಂಡು ಏನ್ ಮಾಡ್ತೀರಾ? ಅವ್ರ ಜೊತೆಗೆ ನೀವು ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಯಾರು ಸಬ್ಸಿಡಿ ಎಂಜಾಯ್ ಮಾಡ್ತಾರೆ ಇಲ್ಲಿ ಲೋಕಲ್, ಅದರ್ ದ್ಯಾನ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್, ಅವ್ರ ರೆಪ್ರೆಸೆಂಟೇಟಿವ್ ಬಂದಾಗ ನಮ್ ನೋವು ಹೇಳುತ್ತೆ. ಇದುವರೆಗೂ ಈ ಪಾಲಿಸಿ ಬಂದು 1.5 ತಿಂಗಳಾಯ್ತು, ಇಷ್ಟು ಸಮಸ್ಯೆಗಳು ತಮ್ಮ ಗಮನಕ್ಕೆ ಯಾಕೆ ತಂದಿದ್ರು ಅಂತ ತಿಳ್ಕೊಳ್ಳಿ ದಯವಿಟ್ಟು. ಅದರಿಂದ ಕರ್ನಾಟಕದಲ್ಲಿ ಬೆಂಗಳೂರು ರಾಜಧಾನಿ ಅವೇಕು, ಕಾಸಿಯಾ, FKCI, CII, BCIC, PIA ಅಲ್ಲ, ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ಸಂಘಗಳು ಇದಾವೆ. ಅವ್ರನ್ನೆಲ್ಲ ಪರಿಗಣಿಸಿ ಆಗಿಂದಾಗೆ ಅವ್ರನ್ನೆಲ್ಲ ತಮ್ಮ ಗಮನಕ್ಕೆ ನಮ್ಮಂತ ಕರ್ಕೊಂಡು, ಈ ಕರೋನಾ ಹೋಗಿದೆ, 100 ಜನ ಮೀಟಿಂಗ್ ಮಾಡ್ಬೋದು ಮೇಡಮ್, ನಮ್ಮನ್ನೆಲ್ಲ ಕರೆದು ಬೆಂಗಳೂರಲ್ಲೇ ಮಾಡಿ ದುಂದು ಮೇಜಿನ ಸಭೆಗಳು ಮಾಡಿ ಚರ್ಚೆ ಮಾಡಿ ನಾವು ಲಿಖಿತವಾಗಿಯೂ ಕೊಟ್ಟಿರ್ತೀವಿ. ಒಟ್ಟಾರೆ ಸಮಗ್ರ ಕೈಗಾರಿಕಾ ನೀತಿ ಇದನ್ನೇ ಇಂಪ್ಲಿಮೆಂಟ್ ಮಾಡಿದ್ರೆ 17ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು 1 ವರ್ಷದಲ್ಲಿ 25ನೇ ಸ್ಥಾನಕ್ಕೆ ಇಡೀ ರಾಜ್ಯ ಹೋಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ, ಪರಿಶ್ರಮ ಮಾಡಿ ಅಂತ ಮಾತ್ರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ತಪ್ಪಿದ್ರೆ ಕ್ಷಮಿಸಿ, ನೋವಾಗಿದ್ದು ಕ್ಷಮಿಸಿ. ಥ್ಯಾಂಕ್ ಯು ಸರ್. ಮತ್ತೆ ಯಾರಾದ್ರೂ ಏನಾದ್ರು ಈ ವಿಷಯವಾಗಿ ಮಾತ್ರ ಅಲ್ಲಿಂದನೇ ಹೇಳಿ ಸರ್, ಸಮಯದ ಅಭಾವ ಇದೆ, ಆದ್ರಿಂದ ಸ್ಫುಟವಾಗಿ ರಾಮಕೃಷ್ಣಗೌಡ, RRA president of Karnataka Industries Association. So ಈಗಾಗಲೇ ಜೈನವರು ಸವಿಸ್ತರವಾಗಿ ಎಲ್ಲರೂ ಕೇಳಿದ್ದಾರೆ. I endorse all these suggestions. In addition to that, the effective step to avail the incentives of concessions under 2020 policy. All the effective step means the units have taken, you have defined around 5 to 6 effective steps. All effective steps have been taken to avail the incentives under the new municipal policy. But earlier policy 914-49, any one of the effective steps is required to avoid the incentives and considering that particular policy they do. ಈಗ ಏನಾಗುತ್ತೆ, ಲೋನ್ ಸ್ಯಾಂಕ್ಷನ್ ಆಗಿರೋದು I have taken the land, position of the land prior to 30 August 2020. When loan has been sanctioned after first, then where it will stand? Then the new policy or the old policy that need to be taken into consideration, and it has to be corrected in any one of the effective step of it. I mean, service sector warehouses is very important. So industrial areas and warehouses ಅದನ್ನು at least reconsider for incentives. ಅದನ್ನ ಟರ್ನ್ ಮಾಡ್ತಾರೆ, ಏನ್ ಮಾಡ್ತಾರೆ ನೋಡಿ ಹೇಗೆ ಮಾಡ್ತಾರೆ ಅಂತ. ಆಮೇಲೆ ಸೋಲಾರ್ ಪವರ್ ಯೂನಿಟ್ಗೆ ಅಫ್ಕೋರ್ಸ್ ಈಗ ಅದೇ ಪರಿಸ್ಥಿತಿ 2019 wherever the solar power plant has been installed on rooftop of the wherever it is, they were entitled for the incentives as per the zonal regulations. But new municipal policy, it is not entitled. Please consider the solar power unit subsidy wherever it is installed in industrial areas or estate. ಅದಕ್ಕೆ ಮಾತ್ರ ಕನ್ಸಿಡರ್ ಮಾಡೋದಕ್ಕೆ ಅವಕಾಶ. ಅದನ್ನ ಬಿಟ್ಟರೆ ಪ್ರೈವೇಟ್ ಇಂಡಸ್ಟ್ರಿಯಲ್ ಏರಿಯಾ ಯಾರು ಈಗ ಡೆವಲಪರ್ ಏನಾದ್ರು ಡೆವಲಪರ್ ಅವನೇನಾದ್ರು ಎಸ್ಟಾಬ್ಲಿಷ್ ಮಾಡಿದ್ರೆ ಪ್ರೈವೇಟ್ ಇಂಡಸ್ಟ್ರಿಯಲ್ ಏರಿಯಾಸ್ SC/ST ಎಂಟರ್ಪ್ರಿನರ್ಸ್ಗೆ ಅಪ್ ಟು 5 crores ಇನ್ಫ್ರಾಸ್ಟ್ರಕ್ಚರ್ ಗ್ರಾಂಟ್ ಇದೆ. ಬಟ್ private developers other than SC/ST it is not provided. Please consider it. Otherwise, we will take incentive to develop the private industrial areas that need to be taken into consideration. Another, the property tax figure, of course, I didn't note in this regard. Now it is very exorbitant in the
honorable minister ಬಂದಾಗ 2 months back ಒಂದು ಚೇಂಜ್ ಕೊಟ್ಟಿದ್ವಿ. ಈಗ ಸಪರೇಟ್ ವೀಕೆಂಡ್ ಡಿಸೈಡ್ ಮಾಡಿ ನಿಮ್ ತಿಳಿಸ್ತೀವಿ ಅಂತ ಹೇಳಿ ಹೇಳಿದ. anyway we send one more representation in this regard. That's all. Thank you, sir. ಓಪನ್ ಆದಾಗ ಬಟ್ ನಮಗೆ ಸರ್ ನಾನು ಪ್ರಭು ಅಂತ ನಂದು ಇಂಡಸ್ಟ್ರಿ ಇದೆ ವಿ ಫ್ರಮ್ ಪಾಲಿಮರಿಟಿ ಅಂತ ಸರ್ ಗೌರ್ಮೆಂಟ್ ಟೆಂಡರ್ ಅಲ್ಲಿ ಕರೆದಾಗ ಎಕ್ಸ್ಕ್ಲೂಡಿಂಗ್ GST ಅಂತ ಹೇಳಿದ್ರಿ ಈ ಪಾಲಿಸಿಲಿ ಬಟ್ ನನಗೆ ಒಂದು ಟೆಂಡರ್ ಆಗಿದೆ ಅಲ್ಲಿ ಏನ್ ಕರೆದಿದ್ದಾರೆ ಅಂದ್ರೆ ನಮ್ಮ ಟೆಂಡರ್ ಅಮೌಂಟ್ ನಾವು ಏನ್ ಹಾಕಿದ್ವಿ ಅದು ಇನ್ಕ್ಲೂಸಿವ್ ಆಫ್ GST ಅಂಡ್ ಟ್ರಾನ್ಸ್ಪೋರ್ಟೇಷನ್ ಎವ್ರಿಥಿಂಗ್ ಇನ್ಕ್ಲೂಡ್ ಆಗಿದೆ ಅದು ಯಾವ ರೀತಿ ಅಂತ ನನಗೆ ಗೊತ್ತಾಗ್ತಲ್ಲ ಎಕ್ಸ್ಕ್ಲೂಡಿಂಗ್ GST ಅಂತ ಹೇಳಿದ್ರಿ ಈಗ ಪಾಲಿಸಿನಲ್ಲಿ ಹೇಳ್ತೀವಿ ಸರ್ ಈಗ GST ಅಂತ ಇಂಪ್ಯಾಕ್ಟ್ ಆಗಲ್ಲ ಸರ್, ಇನ್ಪುಟ್ ಬೆನಿಫಿಟ್ ಬಂದ್ಬಿಡುತ್ತೆ. ಗೊತ್ತಾಯ್ತು ಬಟ್ ಒಂದು GST ಒನ್ ನೇಷನ್. ಈಗ ನಾವು 40 lakhs ವರೆಗೂ GSTನೇ ಇಲ್ಲ. ಅಲ್ಲ ಸರ್ ನಮ್ಗೆ ಏನಾಗುತ್ತೆ ಅಂದ್ರೆ GST ಬಂದಾಗ 80% GST ಇನ್ಕ್ಲೂಡಿಂಗ್ GST ಅಂದ್ರೆ ನಮ್ಗೆ ಬರ್ಡನ್ ಆಗುತ್ತೆ ಸರ್ ಅದು. ಅಲ್ಲ ಅದು ಡಿಪಾರ್ಟ್ಮೆಂಟ್ ಇಂಪೋಸ್ ಮಾಡಿರ್ತಕ್ಕಂತ ಕಂಡೀಷನ್ ಒಟ್ಟಾಗಿ ಅದು ಟ್ರಾನ್ಸ್ಪೋರ್ಟೇಷನ್ ಪ್ಲಸ್ ಇದಿರಬೇಕಾಗಿತ್ತು. ನಿರ್ದಿಷ್ಟವಾಗಿ ಆ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ ಸ್ವಲ್ಪ ಬಗೆಹರಿಸ್ಬಿಡಿ ನೋಡೋದು. ಅಲ್ಲ ಸರ್ ಅಲ್ಲಿ ನಾವು ಏನ್ ಕೋಟ್ ಮಾಡಿದ್ವಿ ಹೌದೌದು ಇನ್ಕ್ಲೂಡಿಂಗ್ GST ಅಂತ ಹಾಕೊಂಡಿದ್ದಾರೆ ಅವರು. ಬಟ್ ನೀವು ಹೇಳಿದ್ರಿ ಎಕ್ಸ್ಕ್ಲೂಡಿಂಗ್ GST ಅಂತ ಹೇಳಿದ್ರಿ ಬಟ್ ಅವ್ರು ಇನ್ಕ್ಲೂಡಿಂಗ್ GST ಹಾಕಿರೋದ್ರಿಂದ ದಟ್ 80% ಬರ್ಡನ್ ನಮ್ಗೆ ಬರ್ಡನ್ ಆಗ್ತದೆ. ಓಕೆ ಅದು ಡಾಕ್ಯುಮೆಂಟ್ ಕೊಡಿ ನೋಡೋಣ. ಆಯ್ತು. Thank you, sir. May I request the Binny John Matthew, Regional Manager, State Bank of India, District Sales of Mysore, to kindly present about State Bank of India. ಕಮೆಂಟ್ ಮಾಡ್ತಾರೆ. ಶ್ರೀ ಮಹೇಶ್ ಇದು ಮಾಡಿದ KSS IDC, ಶ್ರೀ ಶ್ರೀನಿವಾಸ, ಶ್ರೀ ಲಿಂಗರಾಜು, ಶ್ರೀ ವೆಂಕಟೇಶ್, ಶ್ರೀ ಅರ್ಸಪ್ಪ, President Kasia, and all other office bearers of Kasia, and our entrepreneurs. We bankers know that now this SME sector, especially SSI sector, now you are undergoing a difficult stage. I saw this government of Karnataka, they have offered several schemes, incentives, subsidies, everything. But that is not sufficient for you. That also we know. From the bank side, we are also willing to help you. So I don't want to go anything further. If you have any doubts or what is your demand, anything, you can ask. My team members are there. They are specialists in SSI sector. As our friend, James said that he told about the banks. Normally, banks are practice 2 to 3% deposit and interest. That is there because otherwise a bank will not survive. Then two things I wish to tell you. You may accept or you may. We have seen several. We are dealing with several entrepreneurs. One is you are a very good entrepreneur, but your accounting side you are very weak. You are depending on accountants because whatever balance sheet you are submitting to us, it is not at all acceptable to us. We know that you are earning good profit. Straight away I am telling you, in order to avoid tax, finally you will show it as a loss. So we cannot help you. A very good portion of you are doing like this. Second thing, diversion of funds.
We have a very good relationship. You are doing your business very well. We are financing you for running the business, working capital. For setting up the business, we have financed a term loan. After that, you want further expansion. No doubt, we will help you. But yeah, I don't want further money. That I will appropriate from my own funds. Then finally, what you are doing? You are appropriating the working capital funds. For diverting the working capital funds for expansion of the business or for your personal needs. Then finally, what will happen? The existing unit will suffer. These two things we are continuously seeing in different units. If you want further expansion or if you want any money for your personal needs, we have a very good relationship. We are willing to help you. When you are growing up, your accountant still that old man maybe. He don't have that much exposure. That's the main thing. If you are, when we are making a very good relationship. After we made a very good relationship. You please consult us also. We will help you. We will guide you. That nobody will do. Somebody will do. There they are helping them. With this, I conclude that if you have any, if you want any product related issues or any banking, I will ask my colleagues. Anybody wants any doubt or any loans or any schemes or anything you want? Anybody wants? Kannada people also is there. They will explain it. I have a question. ಇಂಗ್ಲಿಷ್ ಅಲ್ಲೇ ಕೇಳೋರು Kannada also is there. Yeah, Satsina. Can I get the Dinesh, okay, look up.